ಈ 7 ಸಭೆಗಳ ಕುರಿತು ಕೂಡ ಕಲಿಯುತ್ತಾ ಬರುವಾಗ ಅದೇ ಅನೇಕ ವಿಷಯಗಳನ್ನ ನಮ್ಮ ಇವತ್ತಿನ ಸಭೆಗಳಿಗೂ ಕೂಡ ಅನ್ವಯಿಸುವ ಹಾಗೆ ನಾವು ಅದನ್ನ ಅಧ್ಯಯನ ಮಾಡುತ್ತಾ ಬರ್ತಾ ಇರುವಂತರಾಗಿದ್ದೇವೆ. ಇದಕ್ಕೂ ಮುಂಚೆ ಕೆಲವು ಚಾರಿತ್ರಿಕ ವಿಷಯಗಳನ್ನ ನಾವು ನೋಡುವಂತರಾಗಿರೋಣ. ಕಳೆದ ವಾರದ ತನಕ ನಾವು ಸತ್ಯವೇದ ಹೊಸ ಒಡಂಬಡಿಕೆಯಲ್ಲಿ ಬರುವಂತ ಕೆಲವು ಹೊಸ ಗುಂಪುಗಳು ಅಥವಾ ಪಂಥಗಳು, ಒಂದು ವೇಳೆ ಉದಾಹರಣೆಗೆ ಶಾಸ್ತ್ರಿಗಳು, ಪರಿಸಾಯರು, ಸದ್ದುಕಾಯರು, ಎಸ್ಸೇನಿಯರು, ಅನಂತರ ನಾವು ಕಳೆದ ವಾರ ನೋಡಿದ್ದು ಮತಾಭಿಮಾನಿಗಳು ಎಂಬುದಾಗಿ, ದ ಝೆಲಟ್ಸ್ ಎಂಬುದಾಗಿ. ಇವರು ಯಾರು ಕೂಡ ಹಳೆಯ ಒಡಂಬಡಿಕೆ ಸಮಯದಲ್ಲಿ ಇರಲಿಲ್ಲ. ಆದರೆ ಇವರ ಒಂದು ಅಸ್ತಿತ್ವವನ್ನು ಹೊಸ ಒಡಂಬಡಿಕೆಗೆ ಬರುವಾಗ ನಾವು ಅಚಾನಕ್ಕಾಗಿ ಅಲ್ಲಿ ನೋಡುವಂತರಾಗಿದ್ದೇವೆ. ಕರ್ತನಾದ ಯೇಸು ಕ್ರಿಸ್ತನ ಆ ಒಂದು ಸುವಾರ್ಥ ಸಮಯದಲ್ಲಿ ಅವನೊಟ್ಟಿಗೆ ಅವರು ಕೂಡ ಇರುವಂತವರಾಗಿ, ಬಳಕೆಯಾದಂತವರಾಗಿ ಇದ್ದಂತಹ ಸಂಗತಿಗಳನ್ನ ನಾವು ಅಧ್ಯಯನ ಮಾಡ್ತಾ ಬರ್ತೇವೆ. ಹಾಗಾದ್ರೆ ಇವರು ಯಾವಾಗ ಇದು ಪ್ರಾರಂಭವಾಯಿತು ಎಂಬುದಾಗಿ ಇಂದಿನ ಚರಿತ್ರೆಯನ್ನು ಹುಡುಕಿಕೊಂಡು ಹೋಗುವಾಗ ನಾವು ಕಲಿಯುತ್ತಾ ಬಂದದ್ದೇನೆಂದ್ರೆ, ಕೊನೆಯ ಪ್ರವಾದಿಯಾದಂತ ಮಲಾಕಿ ಆದ ನಂತರ ಮುಂದೆ ಬಂದಂತ ಇನ್ನೊಬ್ಬ ಪ್ರವಾದಿ ಯಾರು ಅಂದ್ರೆ ಅದು ಸ್ನಾನಿಕನಾದ ಯೋಹಾನನೇ. ಅವರ ಮಧ್ಯದಲ್ಲಿ ಯಾವ ಪ್ರವಾದಿಗಳು ದೇವರು ಇಸ್ರಾಯೇಲರಿಗೆ ಕಳಿಸಿಕೊಡಲಿಲ್ಲ. ಅದನ್ನೇ ನಾವು ಅಧ್ಯಯನ ಮಾಡುತ್ತಾ ಬಂದಿದ್ದೇವೆ. ಅದು ಒಂದು ಕತ್ತಲೆಯ ಯುಗ ಎಂಬುದಾಗಿ, ದ ಡಾರ್ಕ್ ಪೀರಿಯಡ್ ಎಂಬುದಾಗಿ, ಅಥವಾ ಪರಲೋಕ ಮೌನವಾಗಿದ್ದಂತ ಸಮಯ, ದ ಹೆವನ್ ವಾಸ್ ಸೈಲೆಂಟ್. ಪರಲೋಕ ಮುಚ್ಚಲ್ಪಟ್ಟಂತ ಸಮಯ, ದ ಹೆವನ್ ವಾಸ್ ಕ್ಲೋಸ್ಡ್ ಟು ದ ಜ್ಯೂಸ್. ಅನಂತರ ಯಾರೇ ಪ್ರವಾದಿಗಳು ಅವರ ಮಧ್ಯದಲ್ಲಿ ಕಳಿಸಲ್ಪಡಲಿಲ್ಲ, ದೇವರವರೊಟ್ಟಿಗೆ ಮಾತಾಡ್ತಾ ಇರಲಿಲ್ಲ. ಒಂದು ವೇಳೆ ಅವರೊಟ್ಟಿಗೆ ಆ ಸಮಯಗಳಲ್ಲಿ ಮಾತಾಡ್ತಾ ಬಂದಂಥದ್ದು ಮೋಶೆಯ ಮುಖಾಂತರ ಕೊಡಲ್ಪಟ್ಟಂತ ಧರ್ಮಶಾಸ್ತ್ರ ಮತ್ತು ಪೂರ್ತಿಯಾಗಿ ಬರೆಯಲ್ಪಟ್ಟಂತ ಹಳೆಯ ಒಡಂಬಡಿಕೆಯ ಸತ್ಯವೇದದ ಭಾಗ. ಹೀಗೆ ಅವರಲ್ಲಿ ದೇವರ ಒಂದು ವಿಷಯವನ್ನ ನಾವು ಕಲಿತಾ ಬರುವಾಗ ಆತನು ತಾನು ಆರಿಸಿಕೊಂಡಂತವರು ಎಷ್ಟೇ ತಪ್ಪುಗಳನ್ನ ಪಾಪಗಳನ್ನ ಮಾಡುತ್ತಾ ಬಂದರೂ ಕೂಡ ಅದರಲ್ಲಿ ಕೆಲವರು ಒಳ್ಳೆಯವರಾಗಿರುವಂಥದ್ದು, ಅವರನ್ನ ದೇವರು ಮತ್ತೆ ಮುಂದುವರಿಸುವಂಥದ್ದು, ಬಾಕಿಯವರನ್ನ ಪುನರ್ಸ್ಥಾಪಿಸುವಂಥದ್ದು, ಹೀಗೆ ನಮ್ಮ ದೇವರ ದೀರ್ಘ ಶಾಂತತೆಯ, ಕೃಪೆಯ, ಕರುಣೆಯ ಗುಣಗಳನ್ನ ಅವರ ಜೀವಿತಗಳಲ್ಲಿ ನಾವು ನೋಡ್ತಾ ಬರ್ತೇವೆ. ಅದಾದ ನಂತರ ನಾನು ನಿಮ್ಗೆ ಇನ್ನೊಂದು ವಿಷಯವನ್ನ ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕರ್ತನಾದ ಯೇಸು ಕ್ರಿಸ್ತನ ಸಮಯದಲ್ಲಿ ಈ ಯೆರೂಸಲೇಮಿನ ಪ್ಯಾಲೆಸ್ತೈನ್ ಪ್ರಾಂತ್ಯ ಮತ್ತು ಅಲ್ಲಿನ ಆಳ್ವಿಕೆ ಯಾವ ರೀತಿ ಇತ್ತು ಎಂಬುದಾಗಿ ನಾವು ಇವತ್ತಿನ ದಿವಸ ಸ್ವಲ್ಪ ಸಮಯ ಅದನ್ನ ನೋಡುವಂತವರು ನಾವಾಗಿರೋಣ. ಜಿವರಿ ಇನ್ ಲಾರ್ಡ್ಸ್ ಟೈಮ್ ಎಂಬುದಾಗಿ, ಅಂದ್ರೆ ಯಹೂದ್ಯರ ಒಂದು ಸಂಗತಿಗಳು, ಅವರ ಪ್ರಾಂತ್ಯಗಳು ಯಾವ ರೀತಿ, ಪ್ಯಾಲೆಸ್ತೈನ್ ಅಂದ್ರೆ ಇಸ್ರಾಯೇಲ್ ದೇಶ, ಆ ಸಮಯಗಳಲ್ಲಿ ಇಸ್ರಾಯೇಲ್ ದೇಶಕ್ಕೆ ಪ್ಯಾಲೆಸ್ತೈನ್ ಎಂಬುದಾಗಿ ಕರೆಯಲ್ಪಡ್ತಾ ಇದ್ದಂಥದ್ದು ಎಂಬುದಾಗಿ ನಾವು ನೋಡ್ತೇವೆ. ಹೀಗೆ ಇರುವಂತ ಸಮಯದಲ್ಲಿ ಆ ಸಮಯಗಳಲ್ಲಿ ಇಟ್ ವಾಸ್ ದ ರೋಮನ್ ವರ್ಲ್ಡ್, ಅಂದ್ರೆ ರೋಮನ್ ಸಾಮ್ರಾಜ್ಯ ಇಸ್ರಾಯೇಲ್ ಪ್ಯಾಲೆಸ್ತೈನ್ ಪ್ರದೇಶವನ್ನು ಮಾತ್ರವಲ್ಲ, ಪ್ರಪಂಚದ ಅನೇಕ ಭಾಗಗಳಲ್ಲಿ ತನ್ನ ಅಧಿಕಾರವನ್ನ ಪಡ್ಕೊಂಡಂತವರಾಗಿ ಅವರು ರಾಜ್ಯವನ್ನ ಆಳುತ್ತಾ ಇದ್ದರು ಎಂಬುದಾಗಿ ನಾವು ನೋಡುತ್ತೇವೆ. ನಾವು ನೋಡುತ್ತಾ ಬಂದ ಹಾಗೆ ರೋಮನ್ ಸಾಮ್ರಾಜ್ಯ ಇಸ್ರಾಯೇಲರ ಮಧ್ಯದಲ್ಲಿ ಪ್ರಾರಂಭವಾದಂಥದ್ದು ಕ್ರಿಸ್ತಪೂರ್ವ 63ನೇ ಇಸ್ವಿಯಲ್ಲಿ. ಕ್ರಿಸ್ತಪೂರ್ವ 63ನೇ ಇಸ್ವಿಯಲ್ಲಿ ರೋಮನ್ ಸಾಮ್ರಾಜ್ಯ ಪ್ರಾರಂಭವಾಯಿತು ಎಂಬುದಾಗಿ ನಾವು ನೋಡ್ತೇವೆ. ಆ ರೀತಿ ಪ್ರಾರಂಭವಾದಂತ ರೋಮನ್ ಸಾಮ್ರಾಜ್ಯ 395ನೇ ಕ್ರಿಸ್ತ ಶಕ, ಫ್ರಮ್ BC ಟು AD, ಕ್ರಿಸ್ತ ಶಕ 395ನೇ ಇಸ್ವಿಯ ತನಕ ಅದು ಮುಂದುವರೆದುಕೊಂಡು ಹೋಗುವಂತದ್ದಾಗಿದೆ. ಆ ಸಮಯದಲ್ಲಿ ಥಿಯೋಡೋಸಿಯಸ್ ಅನ್ನುವಂತ ಚಕ್ರವರ್ತಿ ಆಳ್ವಿಕೆಯನ್ನ ಮಾಡ್ತಾ ಇರ್ತಾನೆ. ಆ ಥಿಯೋಡೋಸಿಯಸ್ ಅನ್ನುವಂಥವನ ಆಳ್ವಿಕೆ ಮಾಡುವಾಗ 395ನೇ ಇಸ್ವಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ರೋಮನ್ ಸಾಮ್ರಾಜ್ಯ 2 ಭಾಗವಾಗ್ತದೆ, ಇಬ್ಬಾಗವಾಗುವಂತದ್ದಾಗಿದೆ. ಆ 2 ಭಾಗ ನಾವು ನೋಡುವಾಗ ದ ಈಸ್ಟರ್ನ್ ಕಿಂಗ್ಡಮ್ ಅಂಡ್ ದ ವೆಸ್ಟರ್ನ್ ಎಂಪೈರ್ ಎಂಬುದಾಗಿ, ಪೂರ್ವ ರಾಜ್ಯ ಮತ್ತು ಪಶ್ಚಿಮ ರಾಜ್ಯ ಎಂಬುದಾಗಿ ಅದು ಭಾಗವಾಗ್ತದೆ. ಆ ರೀತಿ ಭಾಗವಾದಂಥದ್ದು 476ನೇ ಕ್ರಿಸ್ತ ಶಕ 476ನೇ ತನಕ ಇಸ್ವಿಯ ತನಕ ಆ ರಾಜ್ಯ ಮುಂದುವರಿಯುತ್ತಾ ಹೋಗುವಂತದ್ದಾಗಿರ್ತದೆ. ಅಲ್ಲಿ ವೆಸ್ಟರ್ನ್ ಎಂಪೈರ್ ಅಲ್ಲಿ, ಅಂದ್ರೆ ವೆಸ್ಟರ್ನ್ ಈಸ್ಟರ್ನ್ ಎಂಬುದಾಗಿ ಹೇಳುವಾಗ ಇಸ್ರಾಯೇಲ್ ದೇಶಕ್ಕೆ ಇರುವಂತ ಭಾಗಗಳು, ಇಸ್ರಾಯೇಲ್ ದೇಶದ ಪಶ್ಚಿಮ ಭಾಗದಲ್ಲಿರುವಂತ ಆ ರೋಮನ್ ಎಂಪೈರ್ ಅನ್ನುವಂಥದ್ದು
ರೊಮೋಲಿಯಸ್ ಅಗಸ್ಟಸ್ ಅನ್ನುವಂತ ಚಕ್ರವರ್ತಿಯ ಅಡಿಯಲ್ಲಿ 476ನೇ ಇಸ್ವಿಯ ತನಕ ಅದು ಆಡಳಿತ ಮಾಡುವಂತದ್ದಾಗುತ್ತೆ. 476ನೇ ಇಸ್ವಿ ಆದ್ಮೇಲೆ ನಾವು ಬೇರೆ ಆಡಳಿತಗಳು ಬರ್ತದೆ. ದ ಬೈಸಂಟೈನ್ ರೂಲ್ ಎಂಬುದಾಗಿ ನಾವು ನೋಡ್ತೇವೆ. ಓಟಮನ್ ಡೈನಾಸ್ಟಿ ಎಂಬುದಾಗಿ, ಅಂದ್ರೆ ಟರ್ಕಿ ದೇಶದ ಆ ಪ್ರಾಂತ್ಯದ ಅರಸರುಗಳು ಒಂದು ವೇಳೆ ಇಸ್ಲಾಮಿಯರು ಆ ಒಂದು ಆಳ್ವಿಕೆಯನ್ನ ಅವರು ಪ್ರಾರಂಭ ಮಾಡಿ ಆಳುವಂತವರಾಗಿರ್ತಾರೆ ಎಂಬುದಾಗಿ ನಾವು ಚರಿತ್ರೆಯಲ್ಲಿ ನೋಡ್ತಾ ಬರುವಂತವರಾಗಿದ್ದೇವೆ ಪ್ರಿಯರೇ. ನೋಡ್ರಿ, ಆದ್ರೆ ಈಗ ಕರ್ತನಾದ ಯೇಸು ಕ್ರಿಸ್ತನ ಸಮಯದಲ್ಲಿ ಇದು ಹೊಸದಾಗಿ 63ನೇ ಕ್ರಿಸ್ತ ಪೂರ್ವದಲ್ಲಿ ಬಂದಂತಹ ಒಂದು ಆಡಳಿತ ಯೇಸು ಸ್ವಾಮಿಯ ಸಮಯದಲ್ಲಿ ಅದು ಮುಂದುವರಿತಾ ಇರುವಂತದ್ದಾಗಿರ್ತದೆ. ರೋಮನ್ ಸಾಮ್ರಾಜ್ಯದ ಚಕ್ರವರ್ತಿಗಳು ರೋಮಲ್ಲಿ ಅಂದ್ರೆ ಇಟಾಲಿಯಲ್ಲಿ ಅವರು ಇದ್ದಂತವರಾಗಿ ಅವರು ನೇಮಿಸಿದಂತ ಅರಸರುಗಳ ಮುಖಾಂತರ ಈ ಪ್ಯಾಲೆಸ್ತೀನ್ ದೇಶವನ್ನ, ಇಸ್ರಾಯೇಲ್ ದೇಶವನ್ನ ಅವರು ಆಳುವಂತವರಾಗಿದ್ದರು ಎಂಬುದಾಗಿ ನಾವು ನೋಡ್ತಾ ಬರುವಂತವರಾಗಿದ್ದೇವೆ. ಇವರಲ್ಲಿದ್ದಂತ ರೋಮನ್ ಸಾಮ್ರಾಜ್ಯದಲ್ಲಿದ್ದಂತ ಒಂದು ಸಂಗತಿ ಏನು ಎಂಬುದಾಗಿ ಹೇಳುವಾಗ, ಸಬ್ಜೆಕ್ಷನ್ ಟು ಒನ್ ಥ್ರೋನ್, ಅಂದ್ರೆ ಆ ಒಂದೇ ಒಂದು ಆಡಳಿತಕ್ಕೆ ಅವ್ರು ಯಾರ್ಯಾರು ಆಳ್ತಾ ಇದ್ದಾರೋ ಆ ಎಲ್ಲಾ ದೇಶಗಳು ಒಳಪಟ್ಟಿರಬೇಕು. ಒಂದೇ ಸಿಂಹಾಸನಕ್ಕೆ ಅವರು ತಲೆ ಬಾಗುವಂತವರಾಗಿರ್ಬೇಕು. ಒನ್ ಕಾಮನ್ ಮಿಲಿಟರಿ ಕಂಟ್ರೋಲ್, ಅವರ ಒಂದು ಸೈನ್ಯದ ಮುಖಾಂತರ ಅವರು ಆಳುವಂತ ಎಲ್ಲಾ ಪ್ರದೇಶಗಳನ್ನ ಅವರು ಹತೋಟಿಯಲ್ಲಿ ಇಟ್ಟುಕೊಂಡು ಆಳುತ್ತಾ ಇದ್ದಾರೆ ಎಂಬುದಾಗಿ ನಾವು ನೋಡುತ್ತೇವೆ. ಅನಂತರ ರೋಮನ್ ಸಾಮ್ರಾಜ್ಯದ ಆಡಳಿತವನ್ನ ಇಟ್ ವಾಸ್ ರೂಲ್ ಆಫ್ ಐರನ್ ಹ್ಯಾಂಡ್ ಎಂಬುದಾಗಿ ಕರೆಯಲ್ಪಡ್ತದೆ. ಅಂದ್ರೆ ಕಬ್ಬಿಣ ಕೈಗಳ ಆಡಳಿತ ಎಂಬುದಾಗಿ ನಾವು ನೋಡುತ್ತೇವೆ. ನಾವು ದಾನಿಯೇಲನ ಗ್ರಂಥ 7ನೇ ಅಧ್ಯಾಯದಲ್ಲೂ ನಾವು ನೋಡುವಾಗ ರೋಮನ್ ಸಾಮ್ರಾಜ್ಯದ ಕುರಿತು ಅಲ್ಲಿ ದಾನಿಯೇಲನಿಗೆ ಬಿದ್ದಂತ ಕನಸುಗಳು ಅದರಲ್ಲಿ ನಾವು ನೋಡುತ್ತಾ ಬರುವಾಗ ಕಬ್ಬಿಣದಂತೆ ಗಟ್ಟಿಯಾದಂತ ಆಳ್ವಿಕೆ ಎಂಬುದಾಗಿ ನಾವು ಆ ಪ್ರವಾದನೆಯಲ್ಲಿ ನೋಡುವ ಹಾಗೆ ರೋಮನ್ ಸಾಮ್ರಾಜ್ಯದ ಆಡಳಿತ ಆ ರೀತಿ ಬಹಳ ಗಟ್ಟಿಯಾದಂತ ದೃಢವಾದಂತ ಒಂದು ಆಡಳಿತವಾಗಿತ್ತು ಎಂಬುದಾಗಿ ನೋಡ್ತೇವೆ. ಅನಂತರ ಅವರ ಮಧ್ಯದಲ್ಲಿದ್ದಂತ ಇನ್ನೊಂದು ವಿಶೇಷತೆ ಏನು ಎಂಬುದಾಗಿ ಹೇಳುವಾಗ ಒನ್ ಕಾಮನ್ ಲ್ಯಾಂಗ್ವೇಜ್, ಅವ್ರು ಎಲ್ಲೆಲ್ಲಿ ಆಳುತ್ತಿರ್ತಾರೋ ಅಲ್ಲೆಲ್ಲ ಒಂದೇ ಭಾಷೆ ಇರಬೇಕು. ಆ ಸಮಯದಲ್ಲಿ ರೋಮನ್ ಸಾಮ್ರಾಜ್ಯದ ಸಮಯಗಳಲ್ಲಿ ಗ್ರೀಕ್ ಭಾಷೆ ಪ್ರಪಂಚದಾದ್ಯಂತ ಪ್ರಬಲವಾಗಿತ್ತು. ಹಾಗಾಗಿ ಅವರು ಗ್ರೀಕ್ ಭಾಷೆಯನ್ನೇ ಹೆಚ್ಚಾಗಿ ಅವರು ಆಳುತ್ತಿದ್ದಂತ ಎಲ್ಲಾ ದೇಶಗಳಲ್ಲಿ ಅದನ್ನ ಬಳಸ್ತಾ ಇದ್ದರು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಅನಂತರ ಒನ್ ಕಾಮನ್ ಕಲ್ಚರ್, ಒಂದೇ ಒಂದು ಸಂಸ್ಕೃತಿ, ಅದೇನು ಎಂಬುದಾಗಿ ನೋಡುವಾಗ ಗ್ರೀಕೋ ರೋಮನ್ ಕಲ್ಚರ್ ಎಂಬುದಾಗಿ, ಅಂದ್ರೆ ಗ್ರೀಕ್ ಮತ್ತು ರೋಮನ್ ಈ ಇಬ್ಬರು ಬೆರಕಿಯಾಗಿ ಬಂದಂತ ಒಂದು ಸಾಮ್ರಾಜ್ಯದ ಒಂದು ಸಂಸ್ಕೃತಿಯನ್ನ ಅವರು ರೂಢಿಯಲ್ಲಿ ಇಟ್ಟುಕೊಂಡಿದ್ದರು ಎಂಬುದಾಗಿ ನಾವು ನೋಡ್ತೇವೆ. ಗ್ರೀಕ್ ಸಂಸ್ಕೃತಿನೂ ಇತ್ತು, ರೋಮನ್ನರ ಸಂಸ್ಕೃತಿ ಕೂಡ ಎರಡೂ ಇತ್ತು. ಯಾಕಂದ್ರೆ ಗ್ರೀಕ್ ರೋಮನ್ ಅಕ್ಕಪಕ್ಕ ಆ ಕಡೆ ಈ ಕಡೆ ಇರುವಂತ ಸ್ಥಳಗಳಾಗಿರುವುದರಿಂದ ಅವರ ಚಕ್ರವರ್ತಿಗಳು ಒಬ್ಬರಿಗೊಬ್ರು ಸ್ನೇಹದಲ್ಲಿ ಇದ್ದಂಥವರು ಕೂಡ ಅವರು ಆಗಿದ್ರು ಎಂಬುದಾಗಿ ಚರಿತ್ರೆಯಲ್ಲಿ ನಾವು ನೋಡ್ತೇವೆ. ಆದ್ರಿಂದ ನಾವು ಆ 7 ಸಭೆಗಳ ಕುರಿತು ಕಲಿಯುವಾಗ ನೋಡ್ರಿ, ಆ ಸಭೆಗಳಲ್ಲಿ ಇದ್ದಂತ ದೇವತೆಗಳು ಗ್ರೀಕ್ ದೇವತೆಗಳು ಇದ್ದವು, ರೋಮನ್ ದೇವತೆಗಳು ಇದ್ದವು ಎಂಬುದಾಗಿ ಅವೆರಡನ್ನೂ ಕೂಡ ಆ ಜನಾಂಗ ಅಥವಾ ಜನರು ಆ ರೋಮನ್ ಸಾಮ್ರಾಜ್ಯದ ಅಡಿಯಲ್ಲಿ ಪೂಜಿಸ್ತಾ ಇದ್ದರು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಅನಂತರ ಈ ರೋಮನ್ ಸಾಮ್ರಾಜ್ಯ ಬಹಳ ಪ್ರಸಿದ್ಧಿಗೆ ಬರ್ತದೆ. ಏನಂದ್ರೆ, ಯಾಕಂದ್ರೆ ಅವರು ಆ ದಿನಗಳಲ್ಲಿಯೇ ಅವರೆಲ್ಲೆಲ್ಲಿ ಆಳುತ್ತಾ ಇದ್ದಾರೋ ಅಲ್ಲೆಲ್ಲ ಬಹಳ ವಿಶೇಷವಾದಂತಹ ಬೆಳವಣಿಗೆಗಳನ್ನ, ಡೆವಲಪ್ಮೆಂಟ್ಸ್ ಗಳನ್ನ ಅವರು ಮಾಡುವಂತವರಾಗಿರ್ತಾರೆ. ಒಂದು ವೇಳೆ ದೊಡ್ಡ ದೊಡ್ಡ ರಸ್ತೆಗಳು, ಹೈವೇಗಳು, ಹೆದ್ದಾರಿಗಳನ್ನ ನಿರ್ಮಿಸ್ತಾರೆ. ಅನಂತರ ಸಂಪರ್ಕಗಳು, ಅನಂತರ ಕಮ್ಯುನಿಕೇಶನ್ ಎಂಬುದಾಗಿ ಹೇಳುವಾಗ ರಸ್ತೆಗಳ ಮುಖಾಂತರ ಸಂಪರ್ಕ, ಅನಂತರ ಸಮುದ್ರಗಳ ಮುಖಾಂತರ ಸಂಪರ್ಕ, ಸಿ ರೂಟ್ಸ್ ಎಂಬುದಾಗಿ ನಾವೇನ್ ಹೇಳ್ತೇವೆ, ಅದನ್ನೆಲ್ಲ ಅವರು ಬಹಳ ಹೆಚ್ಚಾಗಿ ಅವರು ಅಭಿವೃದ್ಧಿ ಪಡಿಸ್ತಾರೆ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಯಾಕಂದ್ರೆ ಬಹಳ ಶ್ರೀಮಂತ ಸಾಮ್ರಾಜ್ಯ ಅದಾಗಿತ್ತು ಎಂಬುದಾಗಿ ನಾವು ಅದರಿಂದ ತಿಳ್ಕೊಳ್ಳಬಹುದು. ಅನಂತರ ರೋಮನ್ ಸಾಮ್ರಾಜ್ಯಕ್ಕೆ ಜನರು ಅವರು ಆಳುತ್ತಿದ್ದಂತ ಸ್ಥಳಗಳಲ್ಲಿ ಬಹಳ ಪ್ರಾಮಾಣಿಕವಾಗಿ ಒಳಪಡ್ತಾ ಇದ್ರು. ಯಾಕೆ ಎಂಬುದಾಗಿ ಹೇಳುವಾಗ, ರೋಮನ್ ಸಾಮ್ರಾಜ್ಯದವರು ಅವರು ಬೇರೆ ಬೇರೆ ಅನ್ಯ ದೇಶಗಳನ್ನ ಆಳುವಾಗ ಆ ದೇಶದ ಕುರಿತು ಬಹಳ ಮೃದು ಸ್ವಭಾವ ಉಳ್ಳಂತವರಾಗಿ ಇರ್ತಾ ಇದ್ರು. ಅವರ ಮೇಲೆ ಕಠೋರವಾದಂತ ಕಾನೂನುಗಳನ್ನ, ನಿಯಮಗಳನ್ನ ಅವರು ಮಾಡ್ತಾ ಇರ್ಲಿಲ್ಲ. ಒಂದು ವೇಳೆ ಉದಾಹರಣೆಗೆ ಆ ದೇಶದ ಧಾರ್ಮಿಕ ಸಂಗತಿಗಳನ್ನು, ಅನಂತರ ಅವರ ಸಂಸ್ಕೃತಿ ಆಚಾರ ವಿಚಾರಗಳಿಗೆ ಅವರು ಸ್ವಾತಂತ್ರ್ಯವನ್ನ ಕೊಡುತ್ತಾ ಇದ್ದರು ಎಂಬುದಾಗಿ ಕೂಡ ನಾವು ನೋಡುತ್ತೇವೆ. ಇವರು ರೋಮಲ್ಲಿ ಇದ್ದುಕೊಂಡು ಆಡಳಿತ ನಡೆಸಿದ್ರು ಕೂಡ ಅಲ್ಲಿ ಲೋಕಲ್ ಅಂದ್ರೆ ಸ್ಥಳೀಯ ಅರಸರುಗಳನ್ನ ನೇಮಿಸಿ ಅವರ ಯೋಗಕ್ಷೇಮಗಳನ್ನ, ಅವರ ಬೆಳವಣಿಗೆಗಳನ್ನ ನೋಡಿಕೊಳ್ಳುವುದರಲ್ಲಿ ರೋಮನ್ ಸಾಮ್ರಾಜ್ಯ ಬಹಳ ಪ್ರಯಾಸ ಪಡ್ತಾ ಇತ್ತು ಮತ್ತು ಕಾರ್ಯಗಳನ್ನ ಮಾಡ್ತಾ ಇತ್ತು. ಆದ್ರಿಂದ
ಅವರ ಅಡಿಯಲ್ಲಿದ್ದಂತ ಜನರು ವಿಶೇಷವಾಗಿ ಅವರಿಗೆ ಯಾವ ತರವಾದಂತ ವಿರೋಧವನ್ನ ಮಾಡದೆ ಅವರ ಆಳ್ವಿಕೆಯಲ್ಲಿ ಮುಂದುವರಿಯುತ್ತಾ ಹೋಗುತ್ತಾ ಇದ್ದರು ಎಂಬುದಾಗಿ ಆ ದಿನಮಾನಗಳಲ್ಲಿ ನಾವು ನೋಡುತ್ತಾ ಬರುವಂತರಾಗಿದ್ದೇವೆ ಪ್ರಿಯರೇ. ಅಂತ ರೋಮನ್ ಸಾಮ್ರಾಜ್ಯ ಈಗ ಕ್ರಿಸ್ತಪೂರ್ವ 63ನೇ ಇಸ್ವಿಯಲ್ಲಿ ಬಂದಂತದ್ದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸಮಯದಲ್ಲಿ ಅದು ಮುಂದುವರಿಯುತ್ತಾ ಇತ್ತು ಎಂಬುದಾಗಿ ತಿಳ್ಕೊಳ್ತೇವೆ. ನಾವು 4 ಸುವಾರ್ತೆಗಳಿಂದ ಕಲಿಯುವಾಗ ತಿಳ್ಕೊಳ್ತೇವೆ. ಈಗ ಆ ಯೆರೂಸಲೇಮ್ ಇಸ್ರಾಯೇಲ್ ಅನ್ನುವಂತ ದೇಶವನ್ನ ಯಾವ ರೀತಿ ಯೇಸು ಸ್ವಾಮಿಯ ಕಾಲದಲ್ಲಿ ಭಾಗ ಮಾಡಲ್ಪಟ್ಟಿತ್ತು ಎಂಬುದಾಗಿ ಒಂದು ಗಮನವನ್ನು ಹರಿಸುವಾಗ ಅಲ್ಲಿ ನಾವು ನೋಡುವುದೇನೆಂದ್ರೆ ಆ ಇಸ್ರಾಯೇಲ್ ದೇಶವನ್ನ ಅಂದ್ರೆ ಪ್ಯಾಲೆಸ್ತೈನ್ ದೇಶವನ್ನ ಅವರು 5 ಭಾಗವಾಗಿ ಮಾಡಿದ್ದರು. 5 ಡಿವಿಷನ್ಸ್ ಎಂಬುದಾಗಿ ನಾವು ನೋಡ್ತೇವೆ. 5 ಭಾಗಗಳನ್ನಾಗಿ ಅದನ್ನ ಮಾಡಿದ್ದರು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಆ ಭಾಗಗಳು ಯಾವುದು ಎಂಬುದಾಗಿ ನೋಡುವಾಗ ಯೂದಾಯ ಪ್ರಾಂತ್ಯ, ಸಮಾರ್ಯ ಪ್ರಾಂತ್ಯ, ಗಲಿಲಾಯ ಪ್ರಾಂತ್ಯ, ಪೆರಾಯ ಪ್ರಾಂತ್ಯ ಮತ್ತು ತ್ರಕೋನೀತಿ ಪ್ರಾಂತ್ಯ ಎಂಬುದಾಗಿ. ನೋಡ್ರಿ, ಇನ್ನೊಂದ್ಸಲ ಹೇಳ್ತೇನೆ. ಯೂದಾಯ ಪ್ರಾಂತ್ಯ, ಸಮಾರ್ಯ ಪ್ರಾಂತ್ಯ, ಗಲಿಲಾಯ ಪ್ರಾಂತ್ಯ, ಪೆರಿಯ ಪ್ರಾಂತ್ಯ, ಪೆರಿಯ ಎಂಬುದಾಗಿ ಇಂಗ್ಲಿಷ್ ಅಲ್ಲಿ ಕೂಡ ಹೇಳ್ತದೆ. ಅನಂತರ ತ್ರಕೋನೀತಿ ಅನ್ನುವಂತ ಪ್ರಾಂತ್ಯಗಳು. ಈ 5 ಪ್ರಾಂತ್ಯಗಳನ್ನಾಗಿ ಮಾಡಲ್ಪಟ್ಟಿತ್ತು ಯಾವುದು? ಇಸ್ರಾಯೇಲ್ ದೇಶ. ಈಗ ಅದರ ಭೌಗೋಳಿಕ ಅಥವಾ ಜಿಯೋಗ್ರಾಫಿಕಲ್ ಸ್ಥಳಗಳು ಇವೆಲ್ಲ ಬೇರೆ ಬೇರೆ ಆಗಿದೆ. ಈಗ ನೂತನ ಒಂದು ವೇಳೆ ಸರ್ಕಾರ ಹಿಂದೆ ಸ್ವಾತಂತ್ರ್ಯ ಬಂದ ಮೇಲೆ ಅದನ್ನ ಬೇರೆ ಭಾಗಗಳಾಗಿ ಅವರು ಮಾಡ್ಕೊಂಡಿದ್ದಾರೆ. ಆದ್ರೆ ಯೇಸು ಸ್ವಾಮಿಯ ಕಾಲದಲ್ಲಿ ಈ ರೀತಿಯಾಗಿ ಇತ್ತು ಎಂಬುದಾಗಿ ನಾವು ನೋಡ್ತೇವೆ. ಸೊ ಮೊದಲು ಕ್ರಿಸ್ತ ಪೂರ್ವದಲ್ಲಿ ಯೇಸು ಸ್ವಾಮಿ ಜನಿಸುವಂತ ಸಮಯದಲ್ಲಿ ಅವರನ್ನ ಆಳ್ವಿಕೆ ಮಾಡುತ್ತಾ ಇದ್ದಂಥವನು ಹೆರೋದ್ ದ ಗ್ರೇಟ್, ಮಹಾ ಹೆರೋದನು ಎಂಬುದಾಗಿ ಇರುವಂತ ಆ ಹೆರೋದನು ಅನ್ನುವಂತ ಆ ವ್ಯಕ್ತಿ ಅವರನ್ನ ಆಳ್ವಿಕೆ ಮಾಡುತ್ತಾ ಇರುವಂತವನಾಗಿರ್ತಾನೆ. ಮೊದಲು ರೋಮನ್ ಸಾಮ್ರಾಜ್ಯದ ಕಡೆಯಿಂದ ಇಸ್ರಾಯೇಲ್ ದೇಶದಲ್ಲಿ ಪ್ಯಾಲೆಸ್ತೈನಲ್ಲಿ ಅಧಿಕಾರ ಬಂದಂಥದ್ದು ಈ ಮಹಾ ಹೆರೋದನ ತಂದೆಯಾದಂತ ಅಂತಿಪರನಿಗೆ ಆ ಒಂದು ಆಡಳಿತ ಕೊಡಲ್ಪಟ್ಟಿತ್ತು. ಆದ್ರೆ ಅವನು ಹೆಚ್ಚು ಸಮಯ ಇರೋದಿಲ್ಲ, ಅವನು ಸತ್ತು ಹೋಗುವಂತನಾಗಿರ್ತಾನೆ. ಅನಂತರ ಅವನು ತನ್ನ ಅಧಿಕಾರವನ್ನ ತನ್ನ ಮಗನಾದಂತ ಈ ಹೆರೋದನಿಗೆ ಕೊಡ್ತಾನೆ. ಈ ಹೆರೋದ್ ದ ಗ್ರೇಟ್ ಎಂಬುದಾಗಿ ಆ ದಿನಮಾನಗಳಲ್ಲಿ ಅಥವಾ ಅನಂತರ ಚರಿತ್ರೆಕಾರರು ಅವನನ್ನ ಹೆಸರಿಸಿ ಕರೆಯುವಂತವರಾಗಿರ್ತಾರೆ. ಯಾಕೆ ದ ಗ್ರೇಟ್ ಎಂಬುದಾಗಿ ಹೇಳ್ತಾರೆ ಎಂಬುದಾಗಿ ಹೇಳುವಾಗ ನೋಡ್ರಿ, ಈಗ ನೋಡಿದಂತ ಈ ಎಲ್ಲಾ 5 ಪ್ರಾಂತ್ಯಗಳನ್ನ ಅವನೊಬ್ಬನೇ ಆ ಸಮಯದಲ್ಲಿ ಆಳ್ವಿಕೆಯನ್ನ ಮಾಡ್ತಾ ಇದ್ದ. ಅವನೊಬ್ಬನೇ ಆಳ್ವಿಕೆಯನ್ನ ಮಾಡ್ತಾ ಇದ್ದ ಎಂಬುದಾಗಿ ಚರಿತ್ರೆಯಲ್ಲಿ ನೋಡ್ತೇವೆ. ಆದ್ರೆ ಜೋಸಫಸ್ ಅನ್ನುವಂತ ಚರಿತ್ರೆಕಾರರು ಹೇಳ್ತಾರೆ, ಅವನಿಗೆ ಹೆರೋದ್ ದ ಗ್ರೇಟ್ ಅನ್ನುವುದಕ್ಕಿಂತ ಬದಲಾಗಿ ಹೆರೋದ್ ದ ಗೋರಿ ಎಂಬುದಾಗಿ ಹೆಸರಿಡಬೇಕಿತ್ತು ಎಂಬುದಾಗಿ. ಗೋರಿ ಅಂದ್ರೆ ಅರ್ಥವೇನಂದ್ರೆ ರಕ್ತಸಿಕ್ತವಾದಂತ ಕೈ ಎಂಬುದಾಗಿ, ಅಥವಾ ಮನುಷ್ಯರ ನೆತ್ತರಿನಲ್ಲಿ ಹದ್ದಿದ ಕೈ ಎಂಬುದಾಗಿ ಅವನಿಗೆ ಹೆಸರು ಕೊಡಲ್ಪಡಬೇಕಿತ್ತು. ಯಾಕಂದ್ರೆ ಅವನ ಕಾಲದಲ್ಲಿಯೇ ಅತಿ ಹೆಚ್ಚಾದಂತ ಜೀನೋಸೈಡ್ ಅಂದ್ರೆ ನರಮೇಧವನ್ನ ನಾವು ನೋಡುವಂತರಾಗಿದ್ದೇವೆ. ನರಮೇಧವನ್ನ ನಾವು ನೋಡುವಂತರಾಗಿದ್ದೇವೆ. ಮನುಷ್ಯರನ್ನ ಕೊಲ್ಲುವಂಥದ್ದು. ಹೆರೋದ್ಯರ ಕುರಿತು ನಾವು ಕಲಿಯುವಾಗ ಅದನ್ನ ನೋಡ್ತಾ ಬಂದ್ವು. ಅವನು ಸ್ವಂತದವರನ್ನೇ ಕೊಲ್ಲುತ್ತಾನೆ. ಅವನ ಮೇಲೆ ಏನಾದ್ರೂ ಕಿಂಚತ್ತು ಒಂದು ಅನುಮಾನ ಬಂದ್ಬಿಟ್ರೆ ಯಾರ ಮೇಲಾದ್ರೂ ಅವರನ್ನ ಕೊಲ್ಲೋ ತನಕ ಅವನು ಬಿಡೋದಿಲ್ಲ. ಆ ತರವಾದಂತ ಕ್ರೂರಿಯಾದಂತ ಅರಸನು ಈ ಹೆರೋದ್ ದ ಗ್ರೇಟ್ ಆಗಿದ್ದ. ಅದು ನಮಗೆ ಗೊತ್ತಿದೆ. ಕರ್ತನಾದ ಯೇಸು ಕ್ರಿಸ್ತನ ಜನನದ ಸಮಯದಲ್ಲಿ 2 ವರ್ಷಗಳ ಒಳಗಿನ ಎಲ್ಲ ಮಕ್ಕಳನ್ನ ಕೊಂದು ಹಾಕಿದಂತವನು ಆತನೇ ಎಂಬುದಾಗಿ. ನೋಡ್ರಿ, ಆ ಹೆರೋದನು ನಾವು ನೋಡುವಾಗ ಯೇಸು ಸ್ವಾಮಿ ಬಾಲಕನಾಗಿದ್ದಾಗ, ಇನ್ನು ಪುಟ್ಟ ಮಗುವಾಗಿದ್ದಾಗಲೇ ಆತನು ಸತ್ತು ಹೋಗುವಂಥದ್ದನ್ನ ನಾವು ನೋಡ್ತೇವೆ. ಇದೆಲ್ಲ ದೇವರ ಕಾರ್ಯಗಳು. ಅವನು ಅದನ್ನ ಮುಂದುವರಿಲಿಕ್ಕೆ ಬಿಡೋದಿಲ್ಲ. ಯಾಕಂದ್ರೆ ಆ ಮಕ್ಕಳನ್ನ ಕೊಲ್ಲಲಿಕ್ಕೆ ಅವನು ಅಪ್ಪಣೆ ಕೊಟ್ಟಾಗ ದೇವದೂತನು ಯೋಸೇಫನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು ನೀನು ಐಗುಪ್ತ ದೇಶಕ್ಕೆ ಹೋಗುವಂತವನಾಗಿರು ಎಂಬುದಾಗಿ ಅವನಿಗೆ ಅಪ್ಪಣೆ ಕೊಡುವಾಗ ಯೋಸೇಫನ ಮರಿಯಳನ್ನ ಪುಟ್ಟ ಮಗುವಾದಂತ ಯೇಸು ಕ್ರಿಸ್ತನನ್ನ ಕರಕೊಂಡು ಆತನು ಆ ಇಸ್ರಾಯೇಲ್ ದೇಶದಿಂದ ದಕ್ಷಿಣ ಭಾಗದಲ್ಲಿರುವಂತ ಐಗುಪ್ತ ದೇಶಕ್ಕೆ ಪ್ರಯಾಣ ಮಾಡಿ ಇಳಿದು ಬರುವಂತವನು ಆತನ ಆಗಿರ್ತಾನೆ. ಅದರಲ್ಲಿ ದೇವರ ಪ್ರವಾದನೆಗಳು ಕೂಡ ನೆರವೇರಿಸಲ್ಪಟ್ಟದನ್ನ ನಾವು ನೋಡುವಂತವರಾಗಿದ್ದೇವೆ. ನನ್ನ ಸೇವಕನನ್ನ ಐಗುಪ್ತದೊಳಗಿಂದ ಕರೆದನು ಎಂಬುದಾಗಿ ನಾವು 2ನೇ ಅಧ್ಯಾಯ 15ನೇ ವಚನ ಓದುವಂತವರಾಗಿದ್ದೇವೆ. ಮತ್ತಾಯ 2:15. ಯಾರಾದ್ರೂ ರೆಫರೆನ್ಸ್ ಗಳನ್ನು ಓದ್ತೀರಾ? ಗಿರೀಶ್? ಗಿರೀಶ್ ಇಲ್ವಾ?
ಹಲೋ ಭವಣ. ಅಂಕಲ್ ಒಂದು ನಿಮಿಷ ವಾಶ್ರೂಮಿಗೆ ಹೋಗಿದ್ದಾರೆ. ಓಕೆ, ಹರೀಶ್ ಇಲ್ವಾ? 2:15 ಭವಣ. ಮತ್ತಾಯ 2:15 ಮತ್ತಾಯ 2:15. ಹೆರೋದನು ತೀರಿ ಹೋಗುವ ತನಕ ಅಲ್ಲೇ ಇದ್ದನು. ಇದರಿಂದ ನನ್ನ ಮಗನನ್ನು ಐಗುಪ್ತ ದೇಶದೊಳಗಿಂದ ಕರೆದನೆಂದು ಕರ್ತನ ಪ್ರವಾದಿಯ ಮುಖಾಂತರ ಹೇಳಿದ ಮಾತು ನೆರವೇರಿತು. ನನ್ನ ಮಗನನ್ನು ಐಗುಪ್ತ ದೇಶದಿಂದ ಕರೆದನೆಂದು ಕರ್ತನು ಪ್ರವಾದಿಯ ಮುಖಾಂತರ ಹೇಳಿದ ಮಾತು ನೆರವೇರಿಸಲ್ಪಟ್ಟಿತು ಎಂಬುದಾಗಿ ಓಶೈನ ಗ್ರಂಥದಲ್ಲಿ ಹೇಳಿರುವಂತಹ ವಾಕ್ಯ ನೆರವೇರಲ್ಪಡುವಂಥದ್ದನ್ನ ನಾವು ನೋಡುವಂತನಾಗಿದ್ದೇವೆ. ಪ್ರೇಯರ್ ನಾನು ಇಲ್ಲೊಂದು ಕಾಮೆಂಟ್ ಮಾಡ್ತೀನಿ, ಯಾರು ಬೇಜಾರು ಮಾಡ್ಕೊಳ್ಬೇಡಿ. ಯಾಕೆ ವಿಡಿಯೋ ಆನ್ ಮಾಡ್ಕೊಳ್ಳಲ್ಲ ಗೊತ್ತಿಲ್ಲ, ಒಂದು ಪಾಯಿಂಟ್. ಅನಂತರ ವಿಡಿಯೋ ಆನ್ ಮಾಡ್ಕೊಳ್ಳದೆ ಇದ್ರೆ ಯಾರ್ಯಾರು ಯಾವ ಸ್ಥಿತಿಗಳಲ್ಲಿ ಇರ್ತಾರೆ, ಎಲ್ಲಿರ್ತಾರೆ, ಇರ್ತಾರೋ ಇಲ್ವೋ ಒಂದು ಗೊತ್ತಾಗುವಂಥದ್ದು ಆಗಿರುವುದಿಲ್ಲ. ಹೇಗೂ ಇರ್ಲಿ, ಅದೇನ್ ಕಂಪಲ್ಸರಿ ಅಲ್ಲ. ಪ್ರಾಮಾಣಿಕವಾಗಿದ್ರೆ ದೇವರಿಗೆ ಮಹಿಮೆ ತರುವಂತ ಸಂಗತಿ. ಯಾಕಂದ್ರೆ ಅನೇಕ ಸಲ ನಾನು ಈ ತರ ಮೆಸೇಜ್ ಕೊಡುವಾಗ, ರೆಫರೆನ್ಸ್ ಗಳನ್ನ ಹೇಳುವಾಗ ತುಂಬಾ ಗ್ಯಾಪ್ ಆಗ್ತದೆ, ಯಾರು ಓದಲಿಕ್ಕೆ ಹೋಗುವುದಿಲ್ಲ. ಅದಕ್ಕಾಗಿ ನಾನೊಂದು ಅನುಮಾನ ಪಟ್ಟೆ ಅಷ್ಟೇ. ತಪ್ಪಾಗಿ ಭಾವಿಸಬೇಡ್ರಿ, ಅನ್ಯತಾ ಭಾವಿಸಬೇಡ್ರಿ. ಆದ್ರೆ ನಮ್ಮ ಮನಸ್ಸಾಕ್ಷಿ, ನಮ್ಮ ಲೆಕ್ಕವನ್ನ ನಾವು ದೇವರಿಗೆ ಒಪ್ಪಿಸುವಂತವ್ರು ಆಗಿರ್ಬೇಕು. ಹೇಗೂ ಇರ್ಲಿ, ನೀವು ವಿಡಿಯೋ ಆನ್ ಮಾಡ್ಕೊಳ್ಬೇಕೆಂಬುದಾಗಿ ನಾನೇನು ನಿರ್ಬಂಧ ಇರೋಲ್ಲ. ನಾವು ಮುಂದೆ ಹೋಗುವಂತರಾಗೋಣ. ನೋಡ್ರಿ, ಹೀಗೆ ಆ ಸಮಯದಲ್ಲಿ ಹೋದಂತ ಆ ಸಮಯದಲ್ಲಿ ದೇವದೂತನು ಮತ್ತೆ ಆತನು ಹೇಳುವಂತನಾಗಿದ್ದಾನೆ. ಮತ್ತಾಯ 2ನೇ ಅಧ್ಯಾಯ 19ನೇ ವಚನ. ಹೆರೋದನು ತೀರಿ ಹೋದ ಮೇಲೆ ಐಗುಪ್ತ ದೇಶದಲ್ಲಿ ಕರ್ತನ ದೂತನು ಯೋಸೇಫನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು, ನೀನು ಎದ್ದು ಕೂಸನ್ನು ಅದರ ತಾಯಿಯನ್ನು ಕರ್ಕೊಂಡು ಇಸ್ರಾಯೇಲ್ ದೇಶಕ್ಕೆ ಹೋಗು, ಕೂಸಿನ ಪ್ರಾಣವನ್ನ ತೆಗಿಬೇಕೆಂದಿದ್ದವರು ಸತ್ತು ಹೋದರು ಎಂದು ಹೇಳಿದನು. ನೋಡ್ರಿ, ಇಲ್ಲಿ ಹೆರೋದನು ಹೆರೋದ್ ದ ಗ್ರೇಟ್ ಅನ್ನುವಂತವನು ಸಾಯುವಂತದನ್ನ ನೋಡ್ತೇವೆ. ಯಾಕಂದ್ರೆ ಈಗ ಮಗು ವಾಪಸ್ ಬರ್ಬೇಕು. ನೋಡ್ರಿ, ದೇವರ ಕಾರ್ಯ, ದೇವರ ಚಿತ್ತ, ದೇವರ ಯೋಜನೆ ಎಷ್ಟು ವಿಶೇಷವಾದಂತಹ ರೀತಿಯಲ್ಲಿ ಅದು ನಡೆಯುವಂಥದ್ದು ಅದಾಗಿದೆ ಎಂಬುದಾಗಿ ನಾವು ತಿಳ್ಕೊಳ್ಳುವಂತರಾಗಿದ್ದೇವೆ. ನಾನು ಇನ್ನೊಂದು ಉದಾಹರಣೆಯನ್ನ ಇಲ್ಲಿ ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪ್ರಪಂಚದಲ್ಲಿ 2 ಮಹಾಯುದ್ಧವಾಯಿತು, ವರ್ಲ್ಡ್ ವಾರ್ 1 ಅಂಡ್ ವರ್ಲ್ಡ್ ವಾರ್ 2. 1914ರಿಂದ 1918, ಅನಂತರ 1939ರಿಂದ 1945ನೇ ಇಸ್ವಿಯ ತನಕ 2 ಮಹಾಯುದ್ಧಗಳಾಯ್ತು. ಒಂದು ವೇಳೆ ಲೋಕದಲ್ಲಿ ಚರಿತ್ರೆ ಎಲ್ಲವೂ ಕೂಡ ದಾಖಲಿಸಿರುವಂಥದ್ದು ಈ ಮಹಾಯುದ್ಧಗಳಾದಂಥದ್ದು ತಾನೇ ಅಥವಾ ದೇಶಗಳ ವಿರುದ್ಧ ನಡೆದಂತ ಒಂದು ದೊಡ್ಡ ಘಟನೆಗಳು ಎಂಬುದಾಗಿ. ಆದ್ರೆ ಈ 2 ಮಹಾಯುದ್ಧಗಳಾಗಲಿಕ್ಕೆ ದೇವರ ಯೋಜನೆ ಇದೆ, ದೇವರ ಕಾರ್ಯವಿದೆ, ದೇವರ ಚಿತ್ತವಿದೆ. ಯಾಕಂದ್ರೆ ಪ್ರಪಂಚದಾದ್ಯಂತ ಚದುರಿಸಲ್ಪಟ್ಟಂತ ಇಸ್ರಾಯೇಲ್ ದೇಶಕ್ಕೆ ಕರಕೊಂಡು ಬಂದು ಪ್ರವಾದನೆಯಲ್ಲಿ ಹೇಳಿದಂತ ವಾಕ್ಯಗಳು ನೆರವೇರಿಸಲ್ಪಡುವ ಹಾಗೆ, ಅನಂತರ 1948ನೇ ಇಸ್ವಿಯಲ್ಲಿ ಇಸ್ರಾಯೇಲ್ ದೇಶಕ್ಕೆ ಸ್ವಾತಂತ್ರ್ಯ ದೊರಕಿಸಿ ಕೊಡುವ ಹಾಗೆ ಈ 2 ಮಹಾಯುದ್ಧಗಳನ್ನ ನಡೆಸುವುದರಲ್ಲಿ ದೇವರ ಯೋಜನೆ, ಚಿತ್ತ ಇದೆ ಎಂಬುದಾಗಿ ನಾವು ತಿಳ್ಕೊಳ್ಳುವಂತವರಾಗಿರುತ್ತೇವೆ. ಯಾವತ್ತಾದ್ರೂ ಸಮಯವಾಗುವಾಗ ನಾನು ಅದರ ಸಂಗತಿಗಳನ್ನ ನಿಮ್ಗೆ ತಿಳಿಸ್ತೇನೆ. ಹೇಗೂ ಇರ್ಲಿ, ನೋಡ್ರಿ, ಇಲ್ಲಿ ದೇವರ ಚಿತ್ತದ ಪ್ರಕಾರ ನೋಡ್ರಿ, ಅಲ್ಲಿ ಹೆರೋದ್ ದ ಗ್ರೇಟ್ ಅನ್ನುವಂಥವನು ಸತ್ತು ಹೋಗುವಂತನಾಗಿರ್ತಾನೆ. ಆತನು ಸಾಯುವುದಕ್ಕಿಂತ ಮೊದಲು ಅವನು ಆಳುತ್ತಿದ್ದಂತ ಆ 5 ಪ್ರಾಂತ್ಯಗಳನ್ನ ಆತನಿಗಿದ್ದಂತ 3 ಗಂಡು ಮಕ್ಕಳಿಗೆ ಆತನು ಹಂಚಿಕೊಡುವಂತವನು ಆತನಾಗಿರ್ತಾನೆ. ಅವ್ರಿಗಾಗಿ ಒಂದು ಉಯಿಲನ್ನ ಬರೆದು ಆತನು ಹಂಚಿಕೊಡ್ತಾನೆ. ನೋಡ್ರಿ, ಆ 3 ಮಕ್ಕಳು ಯಾರು ಎಂಬುದಾಗಿ ನಾವು ನೋಡೋಣ. ವಾಕ್ಯ ರೆಫರೆನ್ಸ್ ಗಳನ್ನ ನಾನು ಹೇಳ್ತೇನೆ, ನೀವು ಓದ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಮೊದಲನೆಯವನು ಅರ್ಕಿಲಾಯನು ಎಂಬುವಂತವನು. 2ನೇ ಅಧ್ಯಾಯ ಮತ್ತಾಯ 22ನೇ ವಚನ. ಆದರೆ ಅರ್ಕೆಲಾಯನು ತನ್ನ ತಂದೆಯಾದ ಹೆರೋದನಿಗೆ ಬದಲಾಗಿ ಯೂದಾಯವನ್ನು ಆಳುತ್ತಿದ್ದಾನೆಂದು ಕೇಳಿ ಅಲ್ಲಿಗೆ ಹೋಗುವುದಕ್ಕೆ ಅಂಜಿದನು. ಆಗ ಅವನು ಸಾಕು ಬ್ರದರ್. ನೋಡಿ, ಇಲ್ಲಿ ಅರ್ಕಿಲಾಯನ್ ಅನ್ನುವಂಥವನು ದೊಡ್ಡ ಮಗ. ಅವನು ಈಗ ಯೂದಾಯ ಪ್ರಾಂತ್ಯವನ್ನ ಮತ್ತು ಸಮಾರ್ಯ ಪ್ರಾಂತ್ಯವನ್ನ ಆಳುತ್ತಾನೆ. ಈ 5 ಪ್ರಾಂತ್ಯಗಳಲ್ಲಿ ಮೊದಲ 2 ಪ್ರಾಂತ್ಯಗಳನ್ನ ತನ್ನ ದೊಡ್ಡ ಮಗನಿಗೆ ಈ ಹೆರೋದನು ಕೊಡುವಂತವನಾಗಿದ್ದಾನೆ. ಅರ್ಕಿಲಾಯನು ಯೂದಾಯ ಪ್ರಾಂತ್ಯವನ್ನು ಮತ್ತು ಸಮಾರ್ಯ ಪ್ರಾಂತ್ಯವನ್ನ ಆಳುವಂತವನಾಗಿದ್ದಾನೆ ಎಂಬುದಾಗಿ ನಾವು ನೋಡುವಂತನಾಗಿದ್ದೇವೆ. 2ನೇ ಮಗನು ನಾವು ನೋಡುವಾಗ ಹೆರೋದ ಅಂಟಿಪಸ್ ಎಂಬುದಾಗಿರುವಂತ ಅವನ ಹೆಸರು. ಅವನು ನೋಡ್ರಿ, ಮತ್ತಾಯ 4ನೇ ಅಧ್ಯಾಯ 25ನೇ ವಚನ. ಮತ್ತು ಗಲಿಲಾಯ, ದೆಕೋಪೋಲಿ, ಯೆರೂಸಲೇಮ್, ಯೂದಾಯ ಎಂಬ ಸ್ಥಳಗಳಿಂದಲೂ
ಯೋರ್ದಾನ್ ಹೊಳೆಯ ಆಚೆ ಕಡೆಯಿಂದಲೂ ಜನರು ಗುಂಪು ಗುಂಪಾಗಿ ಆತನ ಹಿಂದೆ ಹೋದರು. ಓಕೆ, ಇಲ್ಲಿ ನಾವು ನೋಡುವಾಗ ನಂತರ ಲೂಕನ್ ಸುವಾರ್ತೆ ಮತ್ತೆ ಮುಂದೆ ನೋಡ್ತೇವೆ, ನಾವು ವಾಕ್ಯವನ್ನ ಹೇಳುವಂತನಾಗಿರ್ತೇನೆ. ಹೇಗೂ ಇರ್ಲಿ, ಇಲ್ಲಿ ನಾವು ನೋಡುವಾಗ ಈ ಎರಡನೇ ಮಗನಾದಂತ ಹೆರೋದ ಅಂಟಿಪಸ್ ಅನ್ನುವಂಥವನಿಗೆ ಗಲೀಲಾಯ ಮತ್ತು ಪೆರಿಯಾ ಅನ್ನುವಂತ ಸ್ಥಳವನ್ನ ಆತನು ಕೊಡುವಂತನಾಗಿದ್ದಾನೆ. ಈ ಪೆರಿಯಾ ಅನ್ನುವಂತ ಸ್ಥಳ ಹೊಸ ಒಡಂಬಡಿಕೆಯಲ್ಲಿ ಎಲ್ಲೂ ಆ ಪದ ಪ್ರಯೋಗ ಬರುವುದಿಲ್ಲ. ಆದ್ರೆ ಸತ್ಯವೇದದ ವಿದ್ವಾಂಸರು ಅವರ ಅಭಿಪ್ರಾಯ ಪಡುವುದೇನೆಂದ್ರೆ, ನೋಡ್ರಿ, ಇಲ್ಲಿ ನಾವೀಗ ವಾಕ್ಯ ಭಾಗ ಓದಿದಂತೆ 4ನೇ ಅಧ್ಯಾಯ 25ನೇ ವರ್ಷದಲ್ಲಿ ನಾವು ನೋಡುತ್ತಾ ಬಂದ ಹಾಗೆ, ಯೆರೂಸಲೇಮು ಯೂದಾಯ ಎಂಬ ಸ್ಥಳಗಳಿಂದಲೂ ಯೋರ್ದೋನ್ ಹೊಳೆಯ ಆಚೆ ಕಡೆಯಿಂದಲೂ ಎಂಬುದಾಗಿ, ಯೋರ್ದೋನ್ ಹೊಳೆಯ ಆಚೆ ಕಡೆ ಇರುವಂತದ್ದೇ ಪೆರಿಯ ಸ್ಥಳವಾಗಿದೆ ಎಂಬುದಾಗಿ ವಿದ್ವಾಂಸರು ತಮ್ಮ ಅಭಿಪ್ರಾಯಗಳನ್ನ ತಿಳಿಸಿಕೊಟ್ಟಂತವರಾಗಿದ್ದಾರೆ. ಹಂಗಾಗಿ ಗಲೀಲಾಯ ಮತ್ತು ಪೆರಿಯ, ನೋಡ್ರಿ, ಇಲ್ಲಿ ಹೆರೋದ್ ಅಂಟಿಪಸ್ ಅನ್ನುವಂಥವನು ಆಳುತ್ತಾ ಇರ್ತಾನೆ. ಈ ಪ್ರಾಂತ್ಯದಲ್ಲಿಯೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೆಚ್ಚಾಗಿ ತನ್ನ ಸೇವೆಯನ್ನ ಮಾಡಿದಂತ ಸಂಗತಿಗಳನ್ನ ನಾವು 4 ಸುವಾರ್ತೆಗಳಲ್ಲಿ ಕಲಿಯುತ್ತಾ ಬರುವಾಗ ನಾವು ನೋಡ್ತೇವೆ. 3ನೇ ಮಗನು, ಅವನ ಹೆಸರು ಫಿಲಿಪ್ ಅನ್ನುವಂತ, ಹೆರೋದ್ ದ ಫಿಲಿಪ್ ಎಂಬುದಾಗಿ ನಾವು ನೋಡ್ತೇವೆ. ಈ ಹೆರೋದ್ ದ ಫಿಲಿಪ್ ಲೂಕ 3ನೇ ಅಧ್ಯಾಯ 1ನೇ ವಚನವನ್ನು ಓದಿ. ಚಕ್ರವರ್ತಿಯಾದ ತಿಬೇರಿಯನು ಪಟ್ಟಕ್ಕೆ ಬಂದ 15ನೇ ವರ್ಷದಲ್ಲಿ ಪೊಂತ್ಯ ಪಿಲಾತನು ಯೂದಾಯಕ್ಕೆ ಅಧಿಪತಿಯು, ಹೆರೋದನ ಗಲಿಲಾಯಕ್ಕೆ ಉಪರಾಜನು, ಅವನ ತಮ್ಮನಾದ ಫಿಲಿಪ್ಪನು ಇತುರಾಯ ಟ್ರಕೋನೀತಿ ಸೀಮೆಗಳಿಗೆ ಉಪರಾಜನಲ್ಲ, ಸನ್ಯನು ಅಬಿಲೇನನಿಗೆ ಉಪರಾಜನ ಆಗಿರುವಲ್ಲಿ. ಮುಂದೆ ಹೋಗೋಣ. ಸನ್ಯನು ಕಾಯಫನು ಮಹಾಯಾಜಕರಾಗಿದ್ದ ಕಾಲದಲ್ಲಿ ಜಕರೀಯನ ಮಗನಾದ ಯೋಹಾನನಿಗೆ ಅಡವಿಯಲ್ಲಿ ದೇವರ ವಾಕ್ಯ ಉಂಟಾಯಿತು ನೋಡ್ತೇವೆ. ಸಾಕು. ಇಲ್ಲಿ ನೋಡ್ರಿ, ಈಗ ಚಕ್ರವರ್ತಿಯಾದ ತಿಬೇರಿಯನ್ ಎಂಬುದಾಗಿ ಹೇಳುವಾಗ ಟೈಬೇರಿಯಸ್ ಅನ್ನುವಂತ ಎಂಪರರ್, ಅವನು ರೋಮಲ್ಲಿ ಇರುವಂತವನಾಗಿದ್ದಾನೆ. ಅವನ ಅಡಿಯಲ್ಲಿ ಈಗ ಅವನು ಕಳಿಸುವಾಗ ಯೂದಾಯ ಪ್ರಾಂತ್ಯದಲ್ಲಿ ಅಥವಾ ಪ್ಯಾಲೆಸ್ತೈನ್ ದೇಶದಲ್ಲಿ, ಇಸ್ರಾಯೇಲ್ ದೇಶದಲ್ಲಿ ಆಳುತ್ತಾ ಇದ್ದಂಥವನು. ಈಗ ಪೊಂತ್ಯ ಪಿಲಾತನು ಯೂದಾಯಕ್ಕೆ ಅಧಿಪತಿಯು, ಹೆರೋದನು ಗಲಿಲಾಯಕ್ಕೆ ಉಪರಾಜನು, ಅವನ ತಮ್ಮನಾದ ಫಿಲಿಪ್ಪನು ಇತುರಾಯ ತ್ರಕೋನೀತಿ ಸೀಮೆಗಳಿಗೆ ಉಪರಾಜ. ನೋಡ್ರಿ, ಇಲ್ಲಿ ಗಲೀಲಾಯಕ್ಕೆ ಹೆರೋದನು ಉಪರಾಜನು ಎಂಬುದಾಗಿ ಹೇಳುವಾಗ ಅಂಟಿಪಸ್ ಅನ್ನುವಂತ ಆ ಚಕ್ರವರ್ತಿ, ಆತನು ಗಲೀಲಾಯದಲ್ಲಿ ಆಳುತ್ತಾ ಇದ್ದಾನೆ, 2ನೇ ಮಗ. 3ನೇ ಮಗ ಫಿಲಿಪ್ಪನು, ಇವನೇನ್ ಮಾಡ್ತಾ ಇದ್ದಾನೆ, ಈಗ ತ್ರಕೋನೀತಿ ಅನ್ನುವಂತ ಸ್ಥಳ, ಇತುರಾಯ ಮತ್ತು ತ್ರಕೋನೀತಿ ಅನ್ನುವಂತ ಆ ಪ್ರಾಂತ್ಯವನ್ನ ಆಳ್ತಾ ಇದ್ದಾನೆ. ನೋಡ್ರಿ, ಹೀಗೆ ಯೇಸು ಸ್ವಾಮಿಯ ಕಾಲದಲ್ಲಿ ಈ 3 ಹೆರೋದಿಯರು ತಮ್ಮ ಆಳ್ವಿಕೆಯನ್ನ ರೋಮನ್ ಸಾಮ್ರಾಜ್ಯದ ಅಡಿಯಲ್ಲಿ ಅವರವರಿಗೆ ಕೊಡಲ್ಪಟ್ಟಂತ ಆ 5 ಪ್ರಾಂತ್ಯಗಳನ್ನ ಅವರ ತಂದೆ ಹಂಚಿಕೊಟ್ಟ ಹಾಗೆ ಅವರು ಆಳ್ವಿಕೆಯನ್ನ ಮಾಡ್ತಾ ಇದ್ದರು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಈ ಹೆರೋದ ಅಂಟಿಪಸ್ಸನ್ನೇ ಈ ಫಿಲಿಪ್ಪನು ತೀರಿ ಹೋದ ನಂತರ ಅವನ ಹೆಂಡತಿಯನ್ನ ಇಟ್ಟುಕೊಳ್ಳುವಂಥದ್ದು. ಈ ಹೆರೋದ ಅಂಟಿಪಸ್ಸನೇ ಸ್ನಾನಿಕನಾದ ಯೋಹಾನನ ತಲೆಯನ್ನ ವಹಿಸುವಂಥದ್ದು. ಈ ಹೆರೋದನ ಅಂಟಿಪಸ್ಸನೇ ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಗೆ ಹಾಕಲ್ಪಡುವಂತ ಸಮಯದಲ್ಲಿ ಆತನು ಆಳ್ವಿಕೆಯನ್ನ ಮಾಡುತ್ತಿದ್ದಂಥವನಾಗಿದ್ದ ಎಂಬುದಾಗಿ ನಾವು ದೇವರ ವಾಕ್ಯದ ಸಹಾಯದಿಂದ ತಿಳ್ಕೊಳ್ಳುವಂತವರಾಗಿರ್ತೇವೆ. ನೋಡ್ರಿ, ಹೀಗೆ ಈ ಸಾಮ್ರಾಜ್ಯ ಹೀಗೆ ಮುಂದುವರಿಯುವಾಗ ನಾವು ಲೂಕನ ಸುವಾರ್ತೆ 3ನೇ ಅಧ್ಯಾಯದಲ್ಲಿ ನೋಡುವ ಹಾಗೆ ಪೊಂತ್ಯ ಪಿಲಾತನ ಹೆಸರು ಅಲ್ಲಿ ಮೊಟ್ಟ ಮೊದಲ ಬಾರಿಗೆ ಬರುವಂತದ್ದಾಗಿದೆ. ಪೊಂತ್ಯ ಪಿಲಾತನು ಯಾವ ರೀತಿ ಬಂದ ಎಂಬುದಾಗಿ ಹೇಳುವಾಗ, ಹೆರೋದನ ಮೊದಲನೇ ಮಗನಾದ ಅರ್ಕಿಲಾಯನು, ಆತನು ಯೂದಾಯ ಮತ್ತು ಸಮಾರ್ಯವನ್ನ ಆಳುತ್ತಿರುವಾಗ ಅವನು ರೋಮನ್ ಚಕ್ರವರ್ತಿಯ ವಿರುದ್ಧ ಯಾವುದೋ ಒಂದು ತಪ್ಪನ್ನ ಮಾಡುವಾಗ ರೋಮನ್ ಚಕ್ರವರ್ತಿ ಅವನನ್ನ ಆ ಒಂದು ಸಿಂಹಾಸನದಿಂದ ತಳ್ಳುವಂತವನಾಗಿರ್ತಾನೆ. ತಳ್ಳುವಾಗ ರೋಮನ್ ಸಾಮ್ರಾಜ್ಯದವ್ರು ಏನ್ ಮಾಡ್ತಾರೆ ಅಂದ್ರೆ, ಇನ್ನು ಮುಂದೆ ಅರಸರುಗಳನ್ನ ಅವರು ನೇಮಿಸ್ಲಿಕ್ಕೆ ಹೋಗೋದಿಲ್ಲ. ಹೆರೋದ್ಯರನ್ನ ಬಿಟ್ಟು ಬೇರೆ ಅರಸರನ್ನ ನೇಮಿಸಲ್ಲ. ಆನಂತರ ಅವರು ಅರಸರುಗಳನ್ನ ನೇಮಿಸದೆ ಆ ಸಮಯದಲ್ಲಿ ಏನ್ ಮಾಡ್ತಾರೆ, ಆ ಪ್ರಾಂತ್ಯದಲ್ಲಿ ದೇಶಾಧಿಪತಿಗಳು ಎಂಬುದಾಗಿ ನೇಮಿಸಿ, ಅವರನ್ನ ನೋಡಿಕೊಳ್ಳುವಂತವ್ರು ಎಂಬುದಾಗಿ ನೇಮಿಸಿ ಕಳಿಸಿಕೊಡುವಂತವ್ರು ಆಗಿರ್ತಾರೆ. ಈ ಅರ್ಕಿಲಾಯನು ಅನ್ನುವಂತ ಆ ಒಂದು ಚಕ್ರವರ್ತಿಯನ್ನ ತೆಗೆದು ಹಾಕಿದ ಮೇಲೆ ಆ ರೀತಿ ನೇಮಿಸಲ್ಪಟ್ಟಂತ ದೇಶಾಧಿಪತಿಗಳಲ್ಲಿ 5ನೇ ದೇಶಾಧಿಪತಿಯಾಗಿ ಬಂದಂತವನೇ ಈ ಪೊಂತ್ಯ ಪಿಲಾತನು. ಕರ್ತನಾದ ಯೇಸು ಕ್ರಿಸ್ತನ ಸಮಯದಲ್ಲಿ ಇದ್ದಂತ ಪೊಂತ್ಯ ಪಿಲಾತನು ಶಿಲುಬೆಗೆ ಹಾಕಲಿಕ್ಕೆ ಒಪ್ಪಿಸಿಕೊಟ್ಟವನು ಇದೇ ಪಿಲಾತನಾಗಿದ್ದಾನೆ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ನೋಡ್ರಿ, ಈ ರೀತಿ ಇವೆಲ್ಲವೂ ಕೂಡ ಸತ್ಯವೇದದಲ್ಲಿ ಬರೆಯಲ್ಪಡದೇ ಇದ್ದರೂ ಕೂಡ ಚರಿತ್ರೆಕಾರರು ವಿಶೇಷವಾಗಿ ಅದನ್ನ ದಾಖಲಿಸಿ ತಿಳಿಸಿರುವಂತಹ ಸತ್ಯತೆಗಳನ್ನು ನೋಡುವಾಗ
ಆ ಒಂದು ಸಮಯ ಅನ್ನುವಂಥದ್ದು ನೋಡ್ರಿ ಯಾವ ರೀತಿ ಅದು ತಾನೇ ಒಂದಾದ ನಂತರ ಒಂದಾದ ಬದಲಾವಣೆಗಳೊಂದಿಗೆ ಅದು ಉರುಳಿ ಹೋಗುವಂಥದ್ದಾಗಿದೆ ಎಂಬುದಾಗಿ ನಾವು ನೋಡುವಂತವ್ರು ಆಗಿದ್ದೇವೆ. ನೋಡ್ರಿ ಇಲ್ಲೊಂದು ವಿಶೇಷತೆಯನ್ನ ನಾವು ಕಂಡುಕೊಳ್ಳುವಂತವರಾಗಿರ್ಬೇಕು. ಈ ಪೊಂತ್ಯ ಪಿಲಾತನು ಯೂದಾಯ ಸಮಾರ್ಯ ಪ್ರಾಂತ್ಯವನ್ನ ಆಳುವಾಗ ಅವನು ಆ ಪ್ರಾಂತ್ಯದ ಕೈಸರಿಯ ಅನ್ನುವಂಥ ಸ್ಥಳದಲ್ಲಿ ಅವನ ಅರಮನೆ ಇತ್ತು, ಅಥವಾ ಅವನು ವಾಸಿಸ್ತಿದ್ದಂತ ಒಂದು ಮನೆ ಇತ್ತು ಎಂಬುದಾಗಿ ನಾವು ನೋಡ್ತೇವೆ. ಅವನು ಯೆರೂಸಲೇಮಿನಲ್ಲಿ ವಾಸ ಮಾಡುತ್ತಾ ಇರ್ಲಿಲ್ಲ. ಯೆರೂಸಲೇಮಿನಲ್ಲಿ ಒಂದು ಅರಮನೆ ಇತ್ತು. ಯಾವ ಅರಮನೆ ಎಂಬುದಾಗಿ ಹೇಳುವಾಗ ದ ಸಮ್ಮರ್ ಪ್ಯಾಲೇಸ್ ಎಂಬುದಾಗಿ ಒಂದು ವೇಳೆ ಅನೇಕ ರಾಜ್ಯರುಗಳು ಕಟ್ಟಿಸಿಕೊಳ್ಳುವಂತವರಾಗಿರ್ತಾರೆ. ಅಂದ್ರೆ ಬೇಸಿಗೆ ಕಾಲಗಳಲ್ಲಿ ಅಲ್ಲಿ ಬಂದು ತಂಗುವಂಥದ್ದು, ವಿಶ್ರಾಮಿಸಿಕೊಳ್ಳುವಂಥದ್ದು, ಆ ರೀತಿ ಮಾಡುವಂತ ಸಂಗತಿಗಳು ರಾಜರ ಮನೆತನಗಳಲ್ಲಿ ಅದು ಬಂದಿರುವಂತ ಪದ್ಧತಿಗಳನ್ನ ನಾವು ನೋಡುವಂತವರಾಗಿದ್ದೇವೆ. ಒಂದು ವೇಳೆ ನೀವು ರಾಜಸ್ಥಾನ್ಗೆ ಹೋದ್ರೆ, ಜೈಪುರ್ಗೆಲ್ಲ ಹೋದ್ರೆ ಅಲ್ಲಿ ಕೂಡ ಒಂದು ಸಮ್ಮರ್ ಪ್ಯಾಲೇಸ್ ಎಂಬುದಾಗಿ ಇರುವಂತದ್ದಾಗಿದೆ. ಹೀಗೆ ಉದಾಹರಣೆಗೆ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ನೋಡ್ರಿ, ಹೀಗೆ ಕೈಸರ್ಯದಲ್ಲಿ ವಾಸ ಮಾಡುತ್ತಿದ್ದಂತ ಪಿಲಾತನು ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಗೆ ಹಾಕುವಂತ ಸಮಯದಲ್ಲಿ ಆತನು ಯೆರೂಸಲೇಮಿನ ಅರಮನೆಯಲ್ಲಿದ್ದ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಹಾಗಾದ್ರೆ ಕೈಸರ್ಯದಿಂದ ಯೆರೂಸಲೇಮಿಗೆ ಯಾಕೆ ಬಂದ ಪಿಲಾತನು? ಆ ಸಮಯ ಯೇಸು ಸ್ವಾಮಿಯ ಶಿಲುಬೆಗೆ ಹಾಕುವ ಸಮಯಕ್ಕೆ ಯಾಕೆ ಅದು ಜೋಡಣೆ ಆಯಿತು, ಅಥವಾ ಅದೇ ಸಮಯಕ್ಕೆ ಅದು ಕಾಕತಾಳೀಯವಾಗಿ ಸೇರಿಕೊಂಡಿತ್ತು? ಇವೆಲ್ಲವನ್ನ ದೇವರ ವಾಕ್ಯದಿಂದಲೇ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟಾಗ್ತದೆ. ಕಾರಣ ಏನು ಎಂಬುದಾಗಿ ಹೇಳುವಾಗ ನೋಡ್ರಿ, ಇದು ಪಸ್ಕಾ ಹಬ್ಬದ ಸಮಯ. ಕರ್ತನಾದ ಯೇಸು ಕ್ರಿಸ್ತನು ಪಸ್ಕಾ ಹಬ್ಬದಂದೇ ಶಿಲುಬೆಗೆ ಹಾಕಲ್ಪಟ್ಟನು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಈ ಪಸ್ಕಾ ಹಬ್ಬದ ಸಮಯದಲ್ಲಿ ಮೋಶೆಯ ಧರ್ಮಶಾಸ್ತ್ರದ ಮುಖಾಂತರ ಇಸ್ರಾಯೇಲರಿಗೆ ತಿಳಿಸಲ್ಪಟ್ಟಂತ ಒಂದು ಸತ್ಯತೆ ಏನಂದ್ರೆ, ಧರ್ಮೋಪದೇಶ ಕಾಂಡ 16ನೇ ಅಧ್ಯಾಯ 16ನೇ ವಚನ. ಅವರು 3 ಹಬ್ಬಗಳಲ್ಲಿ ಇಸ್ರಾಯೇಲ್ ದೇಶದ, ಪ್ಯಾಲೆಸ್ತೀನ್ ದೇಶದ ಎಲ್ಲಾ ಪ್ರಾಂತ್ಯಗಳಿಂದ ಆ ಯಹೂದ್ಯರು ಯೆರೂಸಲೇಮಿಗೆ ದೇವಾಲಯಕ್ಕೆ ಅವರು ಸೇರಿ ಬರುವಂತವರಾಗಿರಬೇಕು. ಇದು ದೇವರ ನಿಯಮ, ಧರ್ಮಶಾಸ್ತ್ರದ ನಿಯಮ. ಧರ್ಮೋಪದೇಶ ಕಾಂಡ 16ನೇ ಅಧ್ಯಾಯ 16ನೇ ವಚನದಲ್ಲಿ ಓದ್ತೇವೆ. ಅದು ಯಾವ ಹಬ್ಬಗಳು ಎಂಬುದಾಗಿ ಹೇಳುವಾಗ, ಮೊದಲನೇದು ಪಸ್ಕ ಹಬ್ಬ, ಎರಡನೇದು ಪಂಚಾಶತಮದ ದಿವಸದ ಹಬ್ಬ, ಮೂರನೇದು ಪರ್ಣಶಾಲೆಗಳ ಹಬ್ಬ ಎಂಬುದಾಗಿ. ಈ 3 ಹಬ್ಬಗಳು 3 ಸಂಗತಿಗಳನ್ನ, ಸತ್ಯತೆಗಳನ್ನ, ಮುಂದೆ ಬರ್ಲಿಕ್ಕಿರುವಂತ ಸತ್ಯತೆಗಳನ್ನ ಸೂಚಿಸುವಂತದ್ದಾಗಿದೆ. ಪಸ್ಕ ಹಬ್ಬ ಎಂಬುದಾಗಿ ಹೇಳುವಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮರಣ. ಪಸ್ಕ ಹಬ್ಬ ಆದ ನಂತರ ಶನಿವಾರ ಸಬ್ಬತ್ತಾದ ನಂತರ ಭಾನುವಾರ ಬರುವಂತದ್ದೇ ಪ್ರಥಮ ಫಲಗಳ ಹಬ್ಬ. ಪ್ರಥಮ ಫಲಗಳ ಹಬ್ಬ ಎಂಬುದಾಗಿ ಹೇಳುವಾಗ ಅವರು ಬೆಳೆದಂತ ಪೈರಿನ ಪ್ರಥಮ ಫಲವನ್ನ ತಂದು ದೇವರಿಗೆ ನಿವಾಳಿಸಿ ನೈವೇದ್ಯವಾಗಿ ಅರ್ಪಿಸುವಂತ ಒಂದು ಸಂಗತಿ. ನೋಡ್ರಿ, ಆ ಪ್ರಥಮ ಫಲ ಆ ಸಬ್ಬತ್ತಾದ ನಂತರ ವಾರದ ಮೊದಲನೇ ದಿವಸ ಬರ್ತದೆ ಎಂಬುದಾಗಿ ಹೇಳುವಾಗ ಆ ಪ್ರಥಮ ಫಲಗಳ ಹಬ್ಬ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪುನರುತ್ಥಾನವನ್ನ ಸೂಚಿಸುವಂತದ್ದಾಗಿದೆ. ದ ರಿಸರೆಕ್ಷನ್ ಆಫ್ ಅವರ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ಆತನು ಪುನರುತ್ಥಾನ ಹೊಂದಿದ್ದಂಥದ್ದು ಉದಯದ ದಿನದಲ್ಲಿ, ಅಂದ್ರೆ ಹೊಸ ದಿನದಲ್ಲಿ ಎಂಬುದಾಗಿ ನಾವು ನೋಡುತ್ತೇವೆ. ಆ ಹೊಸ ದಿನ ಯಾವುದು ಅಂದ್ರೆ ವಾರದ ಮೊದಲನೇ ದಿನವಾದಂತ ಇವತ್ತು ನಾವೇನು ಭಾನುವಾರ ಎಂಬುದಾಗಿ ಕರಿತೇವೆ, ಅದು ಕರ್ತನ ದಿನವಾಗಿದೆ, ಪುನರುತ್ಥಾನದ ದಿನವಾಗಿದೆ. ಅದು ಪ್ರಥಮ ಫಲಗಳ ಹಬ್ಬಕ್ಕೆ ಅದು ಹೋಲಿಸಲ್ಪಡ್ತದೆ ಎಂಬುದಾಗಿ ನಾವು ನೋಡ್ತೇವೆ. ಎರಡನೇದಾಗಿ ಪಂಚಾಶತಮದ ಹಬ್ಬಕ್ಕೂ ಕೂಡ ನೀವು ಯೆರೂಸಲೇಮಿಗೆ ಯಾಕೆ ಬರಬೇಕು ಎಂಬುದಾಗಿ ದೇವರು ನೋಡ್ರಿ ಅವಾಗಲೇ ಸಾವಿರಾರು ವರ್ಷಗಳ ಹಿಂದೆಯೇ ಅದನ್ನ ಯೋಜಿಸಿ ಧರ್ಮಶಾಸ್ತ್ರದಲ್ಲಿ ಮೋಶೆಯ ಮುಖಾಂತರ ತಿಳಿಸಿದಂತ ಸಂಗತಿ. ಪಂಚಾಶತಮದ ಹಬ್ಬದ ದಿನ ಏನು ಎಂಬುದಾಗಿ ನೋಡುವಾಗ ಸಭೆ ಸ್ಥಾಪನೆ ಆದಂತಹ ದಿನ, ಪವಿತ್ರಾತ್ಮನು ಯೆರೂಸಲೇಮಿನಲ್ಲಿ ಇಳಿದು ಬಂದಂತ ದಿನ. ನೋಡ್ರಿ ಎಷ್ಟು ವಿಶೇಷವಾಗಿ ಅದು ಹೊಂದಾಣಿಕೆ ಆಗಿದೆ ಎಂಬುದಾಗಿ ಹೇಳುವಾಗ, ಇಸ್ರಾಯೇಲ್ ದೇಶದ ಅನೇಕ ಪ್ರಾಂತ್ಯಗಳಿಂದ ಜನರು ಕೂಡಿ ಬಂದಿರುತ್ತಾರೆ. 2ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ, ಯೆರೂಸಲೇಮಿನಲ್ಲಿ ಆ ಜನರೆಲ್ಲರೂ ಸೇರಿ ಬಂದಿದ್ದರು. ಅವರ ಮಧ್ಯದಲ್ಲಿ ನಿಂತು ಸುವಾರ್ತೆಯನ್ನು ಸಾರಿದಂತವನು ಪೇತ್ರನಾಗಿದ್ದಾನೆ. ಆವಾಗ ಅವರ ಮೇಲೆ ಆ ಉರಿಯುವ ನಾಲಿಗೆಗಳೋಪಾದಿಯಲ್ಲಿ ಪವಿತ್ರಾತ್ಮನು ಇಳಿದು ಬರುವಂತವನಾಗಿದ್ದಾನೆ. ಅವರು ನಾನಾ ಭಾಷೆಗಳನ್ನ ಆಡುವಂತವರಾಗಿದ್ದಾರೆ. ನಾವಲ್ಲಿ ಯೆರೂಸಲೇಮಿನಲ್ಲಿ ಸೇರಿ ಬಂದಿದ್ದಂತ ಅನೇಕ ಪ್ರಾಂತ್ಯಗಳ, ದೇಶಗಳ ಜನರ ಹೆಸರುಗಳನ್ನ ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದಲ್ಲಿ ನಾವು ಓದ್ತೇವೆ. ನಾನು ಅದನ್ನ ಈಗ ಓದ್ಲಿಕ್ಕೆ ಹೋಗುದಿಲ್ಲ. ನೋಡ್ರಿ, ದೇವರ ಕಾರ್ಯ ಯಾವ ರೀತಿ ಇದೆ. ಅದರೊಳಗಿಂದ 3,000 ಜನರು ಯೇಸು ಸ್ವಾಮಿಯನ್ನು ಅಂಗೀಕರಿಸ್ತಾರೆ. ಸಭೆ ಸ್ಥಾಪನೆ ಮಾಡಲ್ಪಡುವಂತದ್ದಾಗಿದೆ. ಪಂಚಾಶತಮದ ಹಬ್ಬ ಸಭೆಯ ಸ್ಥಾಪನೆಯ ಸೂಚನೆಯನ್ನ ಕೊಡುವಂತದ್ದಾಗಿದೆ. ಮತ್ತೆ ಮುಂದೆ ಒಂದು ದಿವಸ ಅದು ಸಭೆ ಎತ್ತಲ್ಪಡುವಂತ ದ ರ್ಯಾಪ್ಚರ್ ಆಫ್ ದ ಚರ್ಚ್ ಅನ್ನು ಕೂಡ ಪ್ರವಾದನಾ ರೂಪದಲ್ಲಿ ತಿಳಿಸುವಂತಹ ಸತ್ಯತೆ ಅದಾಗಿದೆ ಎಂಬುದಾಗಿ ನಾವು ನೋಡುವಂತವ್ರು ಆಗಿದ್ದೇವೆ. 3ನೇ ಹಬ್ಬ ಯಾವುದು ಎಂಬುದಾಗಿ ಹೇಳುವಾಗ
ಪರ್ಣಶಾಲೆಗಳ ಹಬ್ಬ, ದ ಫೀಸ್ಟ್ ಆಫ್ ಟೆಬರ್ನಾಕಲ್ ಎಂಬುದಾಗಿ ಕರೆಯಲ್ಪಡುವಂತ ಹಬ್ಬ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಈ ಪರ್ಣಶಾಲೆಗಳ ಹಬ್ಬ ಏನ್ ಸೂಚಿಸ್ತದೆ ಅಂದ್ರೆ, ಮುಂದೆ ಒಂದು ದಿವಸ ಸಂಕಟ ಮತ್ತು ಮಹಾ ಸಂಕಟ ಕಾಲದಲ್ಲಿ ಇಸ್ರಾಯೇಲರೆಲ್ಲರೂ, ಯಹೂದ್ಯರೆಲ್ಲರೂ ಯೇಸು ಸ್ವಾಮಿಯನ್ನು ನಂಬಿದಾಗ ಆ ಅಂತ್ಯದಲ್ಲಿ ಸಂಕಟ ಮಹಾಸಂಕಟ ಕಾಲ ಆದ ನಂತರ ಕರ್ತನಾದ ಯೇಸು ಕ್ರಿಸ್ತನ ಬರೋಣದಲ್ಲಿ ಅರ್ಮಗೆದೋನ್ ಯುದ್ಧವಾದ ನಂತರ ನಂಬಿದಂತ ಈ ಯಹೂದ್ಯರೆಲ್ಲರೂ ಯೆರೂಸಲೇಮಿನಲ್ಲಿ ಸ್ಥಾಪಿಸಲ್ಪಡುವಂತ 1000 ವರ್ಷದ ಆಳ್ವಿಕೆಯಲ್ಲಿ ಅವರು ಸೇರುವಂತ ಸಂಗತಿಗಳ ಚಿತ್ರಣವನ್ನ ಆ ಒಂದು ಪರ್ಣಶಾಲೆಗಳ ಹಬ್ಬದ ಒಂದು ಚಿತ್ರಣ ಅಥವಾ ಸಂಕೇತ ಅದಾಗಿದೆ ಎಂಬುದಾಗಿ ನಾವು ನೋಡುವಂತರಾಗಿದೆ. ಇದನ್ನ ಯಾಕೆ ಹೇಳ್ತಾ ಬಂದೆ ಅಂದ್ರೆ, ನೋಡ್ರಿ, ಈಗ ಪಸ್ಕಾ ಹಬ್ಬಕ್ಕೆ ಯೆರೂಸಲೇಮಿನಲ್ಲಿ ಏನಾಗಿದೆ, ಯೇಸು ಸ್ವಾಮಿ ಶಿಲುಬೆಗೆ ಹಾಕಲ್ಪಡುವಂತ ಸಮಯದಲ್ಲಿ ಇಸ್ರಾಯೇಲ್ ದೇಶದಿಂದ ಎಲ್ಲಾ ಪ್ರಾಂತ್ಯಗಳಿಂದ ಜನರು ಸೇರಿ ಬಂದಂತವರಾಗಿದ್ದಾರೆ. ದ ಹೋಲ್ ವರ್ಲ್ಡ್ ಶುಡ್ ವಿಟ್ನೆಸ್ ದ ಡೆತ್ ಆಫ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ಇಡೀ ಪ್ರಪಂಚ ಒಂದು ವೇಳೆ ಅದನ್ನ ಪ್ರತಿನಿಧಿಸುವಂತ ಇಸ್ರಾಯೇಲ್ ದೇಶ ಸೇರಿ ಬಂದಿದೆ ಎಂಬುದಾಗಿ ಹೇಳುವಾಗ, ಕರ್ತನಾದ ಯೇಸು ಕ್ರಿಸ್ತನ ಮರಣ ಇಟ್ ಶುಡ್ ಬಿ ಹೆರಾಲ್ಡೆಡ್ ಟು ದ ಎಂಟೈರ್ ವರ್ಲ್ಡ್. ಇಡೀ ಪ್ರಪಂಚಕ್ಕೆ ಅದು ತಿಳಿಸಲ್ಪಡಬೇಕು. ಅದು ಏನೋ ಗುಪ್ತವಾಗಿ ನಡೆದಂತ ಕಾರ್ಯವಲ್ಲ, ಬಹಿರಂಗವಾಗಿ ನಡೆದಂತ ಕಾರ್ಯ. ಒಂದು ವೇಳೆ ದೇವರು ಆ ದಿನದಲ್ಲಿ ಮೋಶೆ ಮುಖಾಂತರ ನೇಮಿಸದೆ ಹೋಗಿದ್ರೆ, ಯೆರೂಸಲೇಮ್ ಅನ್ನುವಂತ ಸ್ಥಳ ಆ ದಿನಗಳಲ್ಲಿ ಸ್ವಾಮಿ ಶಿಲುಬೆಗೆ ಹಾಕಲ್ಪಡುವಾಗ ಖಾಲಿಯಾಗಿರುವಂತ ಅವಸ್ಥೆಯಲ್ಲಿ ಇರುವಂತದ್ದಾಗಿತ್ತು. ಅದು ಮಾತ್ರವಲ್ಲ, ಆ ರೀತಿ ಕೊಲ್ಲಲ್ಪಡಲಿಕ್ಕಿರುವಂತ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆತನ ಶಿಲುಬೆಯ ಯಾತ್ರೆ, ಆ ಕಲ್ವಾರಿ ಬೆಟ್ಟವನ್ನು ಹತ್ತುವಂತ ರೀತಿ, ಶಿಲುಬೆಯನ್ನು ಹೊತ್ತುಕೊಂಡು ನಡೆಯುವಂತ ಸಂಗತಿ, ಇವೆಲ್ಲವೂ ಕೂಡ ಯೆರೂಸಲೇಮಿನ ಇಸ್ರಾಯೇಲ್ ಕುಲಗಳು ಅದನ್ನ ದೇ ಶುಡ್ ವಿಟ್ನೆಸ್ ಇಟ್, ಅದನ್ನ ಸಾಕ್ಷೀಕರಿಸಬೇಕು, ಅದನ್ನು ನೋಡುವಂತವರಾಗಿರ್ಬೇಕು. ನೋಡ್ರಿ, ಆ ರೀತಿಯಾಗಿ ಯೆರೂಸಲೇಮಿನಲ್ಲಿ ಎಲ್ಲರೂ ಕೂಡ ಈಗ ಬಂದು ಸೇರಿದಂತವರಾಗಿದ್ದಾರೆ. ಅವರೆಲ್ಲ ಏನೋ ಬಂದಿದ್ದಾರೆ, ಆದ್ರೆ ಪಿಲಾತನಿಗೆ ಮತ್ತು ಹೆರೋದನಿಗೆ, ಹೆರೋದನು ಗಲಿಲಾಯದಿಂದ ಯೆರೂಸಲೇಮಿಗೆ ಇದ್ದಾನೆ. ಪಿಲಾತನು ಯೆರೂಸಲೇಮಿಗೆ ಬಂದಂತವನಾಗಿದ್ದಾನೆ. ಯಾಕೆ ಬಂದಿದ್ದಾನೆ ಎಂಬುದಾಗಿ ಹೇಳುವಾಗ, ಈ ರೋಮನ್ ಸಾಮ್ರಾಜ್ಯದವರಲ್ಲಿ ಒಂದು ಭಯವಿತ್ತು. ಏನಂದ್ರೆ, ಈ ರೀತಿಯಾಗಿ ಇಸ್ರಾಯೇಲ್ ದೇಶದವರೆಲ್ಲರೂ ಒಟ್ಟಾಗಿ ಒಂದು ಕಡೆ ಸೇರಿಕೊಳ್ಳುವಾಗ ಎಲ್ಲಿ ಅವರಲ್ಲಿ ಒಂದು ರಾಷ್ಟ್ರೀಯತೆಯ ಒಂದು ಮೋಹ ಹೆಚ್ಚಾಗುವಂತದ್ದಾಗಿ ನಮ್ಮ ಮೇಲೆ ಎದುರು ಬೀಳುತ್ತಾರೋ ಅನ್ನುವಂತ ನಿಮಿತ್ತ ಕೆಲವು ಸೂಚನೆಗಳನ್ನ ಆ ಅಧಿಕಾರಿಗಳಿಗೂ ಅರಸರುಗಳಿಗೂ ಕೊಟ್ಟು, ನೀವು ಅದನ್ನ ತಡೆಯುವಂತವರಾಗಿರ್ಬೇಕು, ಎಲ್ಲ ಸಿದ್ಧ ಮಾಡಿಕೊಳ್ಳಬೇಕು, ಸೈನ್ಯವೆಲ್ಲವೂ ಸಿದ್ಧವಾಗಿರಬೇಕು, ಆ ರೀತಿ ಏನಾದ್ರೂ ಆಕ್ರಮಣವಾಗುವುದಾದ್ರೆ ನೀವು ಅದನ್ನ ತಡೆಯಬೇಕು ಎಂಬ ಆಲೋಚನೆಯಿಂದ ಪಿಲಾತನು ಕೂಡ ಯೆರೂಸಲೇಮಿಗೆ ಆ ಪಸ್ಕಾ ಹಬ್ಬದ ಸಮಯದಲ್ಲಿ ಬಂದಿದ್ದ ಎಂಬುದಾಗಿ ನಾವು ತಿಳ್ಕೊಳ್ತೇವೆ. ಆದ್ರೆ ಶಾಸ್ತ್ರದ ಮಾತಿನ ಪ್ರಕಾರ ಎಲ್ಲವೂ ಕೂಡ ಪ್ರವಾದನೆಗಳ ಪ್ರಕಾರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪಿಲಾತನ ಮುಂದೆ ನಿಲ್ಲಿಸಲ್ಪಟ್ಟ, ಹೆರೋದನ ಮುಂದೆ ನಿಲ್ಲಿಸಲ್ಪಟ್ಟ, ಕಾಯಫನ ಮುಂದೆ ನಿಲ್ಲಿಸಲ್ಪಟ್ಟ, ಮಹಾಯಾಜಕರ ಮುಂದೆ ನಿಲ್ಲಿಸಲ್ಪಟ್ಟ, ಸಾಧಾರಣ 5 ಪ್ರಪಂಚದ ನ್ಯಾಯಾಧಿಪತಿಗಳ ಮುಂದೆ ನೀತಿವಂತನು ನಿಲ್ಲಿಸಲ್ಪಟ್ಟಂತವನಾಗಿ, ಕಡೆಯದಾಗಿ ತಪ್ಪಾದಂತ ತೀರ್ಮಾನಗಳನ್ನ ಅವನ ಮೇಲೆ ಮಾಡಿ ಶಿಲುಬೆಗೆ ಹಾಕುವಂತಹ ಸಂಗತಿಗಳನ್ನ, ಸತ್ಯತೆಗಳನ್ನ ನಾವಿಲ್ಲಿ ನೋಡ್ತಾ ಬರುವಂತವರು ಆಗಿದ್ದೇವೆ. ನೋಡ್ರಿ, ಹೀಗೆ ಕರ್ತನಾದ ಯೇಸು ಕ್ರಿಸ್ತನ ಸಮಯದಲ್ಲಿ ಈ ಯೂದಾಯ ಪ್ರಾಂತ್ಯ ಮತ್ತು ಅದರಲ್ಲಿನ ಆಡಳಿತ, ಅಲ್ಲಿ ನಡೆದಂತಹ ಘಟನೆಗಳು, ಈ ಒಂದು ಚರಿತ್ರೆಯನ್ನ ನಾವು ಈಗ ತಾನೇ ನೋಡ್ತಾ ಬಂದಂತವರು ಆಗಿದ್ದೇವೆ. ಇವೆಲ್ಲ ನೋಡುವಾಗ ನಿಜವಾಗ್ಲೂ ಸತ್ಯವೇದ ಎಷ್ಟು ಸತ್ಯವಾದಂತಹ ಸಂಗತಿ, ಒಂದಾದ ನಂತರ ಒಂದು ನಡೆಯುವಂತ ವಿಷಯಗಳನ್ನ ನಾವು ನೋಡ್ತಾ ಬರುವಂತವರು ಆಗಿದ್ದೇವೆ. ಹೇಗೂ ನಮ್ಮ ವಾಕ್ಯ ಭಾಗಕ್ಕೆ ಬರೋಣ. ನನ್ಗೆ ಅನಿಸ್ತದೆ ನನ್ನ ಸಮಯ ಸ್ವಲ್ಪ ಇದಕ್ಕೆ ಜಾಸ್ತಿ ತೆಗೆದುಕೊಳ್ಬಿಡ್ತಾ ಇದ್ದೀನಿ. ಹೇಗೂ ಚರಿತ್ರೆಯನ್ನ ಕಲಿಯೋದ್ರಿಂದ ನಾನು ಸ್ವಲ್ಪ ಅದಕ್ಕೆ ಸಮಯ ತಗೊಂಡು ಇವತ್ತು ಅದನ್ನು ಮುಗಿಸೋಣ ಎಂಬುದಾಗಿ ನಾವು ಮುಂದಿನ ಭಾಗಕ್ಕೆ ಹೋಗುವಂತರಾಗೋಣ. ನೋಡ್ರಿ, ನಮ್ಮ ಪೆರ್ಗಮ ಸಭೆಯನ್ನ ಕುರಿತು ನಾವು ಅಧ್ಯಯನ ಮಾಡ್ತಾ ಬರ್ತಾ ಇದ್ದೀವಿ. 3ನೇ ಅಧ್ಯಾಯ 12ನೇ ವರ್ಷದಿಂದ ಇರುವಂತಹ ಭಾಗ ನಾವು ಕಲಿತಾ ಬರುವಂತರಾಗಿದ್ದೇವೆ. 17ನೇ ವರ್ಷದ ತನಕ ನಾವು ನೋಡ್ತಾ ಬಂದಿದ್ದೇವೆ. ಕಡೆಯದಾಗಿ ನಾವು 16ನೇ ವಚನಕ್ಕೆ ಕಳೆದ ವಾರ ನಾನು ಬಂದು ಅಲ್ಲಿ ನಿಲ್ಸಿದ್ದೆ. ಅದು 6ನೇ ಒಂದು ಸಂಗತಿ. ಅದಕ್ಕೂ ಮೊದಲು ನಾನು ಒಂದು ವಿಷಯವನ್ನ ನಿಮ್ಮ ಮಧ್ಯದಲ್ಲಿ ಪ್ರಸ್ತಾಪಿಸಿ ಹೇಳುತ್ತಾ ಬಂದೆ. ಏನಂದ್ರೆ, ಈ ಸುಳ್ಳು ಬೋಧನೆ ಅನ್ನುವಂಥದ್ದು ಯಾವ ರೀತಿ ಈ ಲೋಕದಲ್ಲಿ ಅನೇಕ ಹೊಸ ಸಿದ್ಧಾಂತಗಳನ್ನ, ಹೊಸ ತತ್ವಗಳನ್ನ ಅಥವಾ ಹೊಸ ಪಂಗಡಗಳನ್ನ, ಡಿನಾಮಿನೇಷನ್ಸ್ ಗಳನ್ನ ಅದು ಕಲೆ ಹಾಕಿತು ಅಥವಾ ಅಸ್ತಿತ್ವಕ್ಕೆ ಬಂತು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಯಾಕಂದ್ರೆ
ಸುಳ್ಳು ಬೋಧನೆ, ತಪ್ಪು ಬೋಧನೆ ಅನ್ನುವಂಥದ್ದು, ದುರ್ಬೋಧನೆ ಅನ್ನುವಂಥದ್ದು ಬಹಳ ಭಯಂಕರವಾದಂತಹ ಸಂಗತಿ. ಅದನ್ನ ಕರ್ತನಾದ ಯೇಸು ಕ್ರಿಸ್ತನು ಮೊದಲಿಂದಲೂ ಅದನ್ನ ಆತನು ವಿರೋಧಿಸ್ತಾ ಎಚ್ಚರಿಸ್ತಾ ಬಂದಿದ್ದನು. ಎಲ್ಲಾ ಪತ್ರಿಕೆಗಳಲ್ಲಿಯೂ ಕೂಡ ನಾವು ಓದುವಂತವರಾಗಿದ್ದೇವೆ, ಎಚ್ಚರಿಸಲ್ಪಡುವಂತವರು ಕೂಡ ನಾವು ಆಗಿದ್ದೇವೆ. ನಾವು 2 ಕೊರಿಂಥ 11ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ, ಒಂದು ವೇಳೆ ಅಲ್ಲಿ ಪೌಲನು ಆ ಸಭೆಯನ್ನ ಕರ್ತನಾದ ಯೇಸು ಕ್ರಿಸ್ತನಿಗೆ ಪರಿಶುದ್ಧ ಕನ್ನಿಕೆಯಾಗಿ ನಿಮ್ಮನ್ನ ನಿಶ್ಚಿತಾರ್ಥ ಮಾಡಿದ್ದೇನೆ ಎಂಬುದಾಗಿ ಹೇಳುವಂತ ಪೌಲನು ಕೆಳಗೆ ಬರುವಾಗ, ನಿಮ್ಮ ಮಧ್ಯದಲ್ಲಿ ಬೇರೆ ಯಾವುದೇ ತರವಾದಂತ ಸುವಾರ್ತೆ ಆಗಲಿ ತಪ್ಪಾದ ಬೋಧನೆಗಳಾಗಲಿ ಬರಬಾರದು ಎಂಬುದಾಗಿ ಆತನು ಹೇಳುವಾಗ ಅಲ್ಲಿ ತಿಳಿಸಿಕೊಡುವಂಥದ್ದೇನೆಂದ್ರೆ, ಸುಳ್ಳು ತಪ್ಪು ಬೋಧನೆಗಳು ಸಭಾ ಮಧ್ಯದಲ್ಲಿ ಎಂದಿಗೂ ಕೂಡ ಇರಬಾರದು ಎಂಬುದಾಗಿ. ಅಂದ್ರೆ ಇಟ್ ಈಸ್ ನಥಿಂಗ್ ಬಟ್ ಸ್ಪಿರಿಚುವಲ್ ಅಡಲ್ಟರಿ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಆತ್ಮಿಕವಾದಂತ ಜಾರತ್ವ ನಾವು ನಡೆಸುವಂತ ರೀತಿಯಲ್ಲಿ ನಾವು ನೋಡುವಂತರಾಗಿದ್ದೇವೆ. ಹಾಗೆ ಪೌಲನು 1 ಕೊರಿಂಥ 7ನೇ ಅಧ್ಯಾಯ, ರೋಮಾಪುರ 7ನೇ ಅಧ್ಯಾಯ ಇಲ್ಲೆಲ್ಲ ನೋಡ್ತಾ ಬರುವ ಹಾಗೆ, ಒಬ್ಬ ಗಂಡನಿಗೆ ಒಬ್ಬನೇ ಹೆಂಡತಿ, ಹೆಂಡತಿಗೆ ಒಬ್ಬನೇ ಗಂಡ, ಆ ರೀತಿಯಾದಂತ ಒಂದು ಸಂಬಂಧದಲ್ಲಿ ಆತನ ತಿಳಿಸ್ತಾ ಬರುವ ಹಾಗೆ, ನಾವು ಕರ್ತನಾದ ಯೇಸು ಕ್ರಿಸ್ತನ ವಿಷಯದಲ್ಲಿಯೂ ಕೂಡ ಆತನ ಸಭೆಯಲ್ಲಿ ಇರುವಾಗ ಈ ತರವಾದಂತ ತಪ್ಪು ಬೋಧನೆಗಳಿಗೆ ನಾವು ಎಡೆ ಮಾಡಿ ಕೊಡುವಂತವರು ಆಗಿರಬಾರದು. ಪೆರ್ಗಮ ಸಭೆಯಲ್ಲಿ ಒಂದು ಪ್ರಾರಂಭದಲ್ಲಿ ಬಹಳ ವಿಶೇಷವಾದಂತ ಸಾಕ್ಷಿಯನ್ನ ಕಾಪಾಡಿಕೊಂಡು ಬಂದಿದ್ದಂತ ಸಭೆ ಹೋಗುತ್ತಾ ಹೋಗುವಾಗ ಅದು ಸ್ವಸ್ಥ ಬೋಧನೆಯಲ್ಲಿ ಜಾರುತ್ತಾ ಹೋಯಿತು. ಯಾಕಂದ್ರೆ ಸತ್ಯವಾದ ವಾಕ್ಯಗಳನ್ನ ಅವರು ಕೈಬಿಟ್ಟರು. ಮನುಷ್ಯರು ಕಲ್ಪಿತ ಆಲೋಚನೆಗಳನ್ನ ಅವರು ಹಿಡ್ಕೊಂಡಂತವರಾಗಿ ತಮ್ಮ ಸಂಪ್ರದಾಯ, ಆಚಾರ, ವಿಚಾರಗಳು, ಅನ್ಯ ಜನಗಳ ಆಚಾರಗಳು, ಹಬ್ಬಗಳು, ಹುಣ್ಣಿಮೆಗಳು ಇದರಲ್ಲಿ ಮಿಕ್ಸ್ ಮಾಡಿಕೊಂಡಂತವರಾಗಿ ಅವರು ಹೋಗುವಂತವರಾಗಿರ್ತಾರೆ. ಕ್ರಿಸ್ತನ ಸತ್ಯ ಸಭೆ ಇರುವಂತದ್ದಾಗಿರ್ತದೆ. ಆದ್ರೆ ಅದೇ ಸಮಯದಲ್ಲಿ ಅಲ್ಲಿದ್ದಂತ ಬೇರೆ ಬೇರೆ ಚರ್ಚ್ಗಳನ್ನುವಂಥದ್ದು ಅಥವಾ ಸಭೆ ಅನ್ನುವಂಥದ್ದು ಕ್ರೈಸ್ತರು ಅನ್ನಿಸಿಕೊಳ್ಳುವಂಥವ್ರು ಈ ತರವಾದ ರೀತಿಯಲ್ಲಿ ಬಹಳ ಹೆಚ್ಚಾಗಿ ಬಿದ್ದು ಹೋದಂತವರಾಗಿರ್ತಾರೆ ಎಂಬುದಾಗಿ ನಾವು ನೋಡ್ತಾ ಬಂದು, ಅದನ್ನ ನಾವು ಕಲಿಯುವಾಗ ನಾನು ಕಳೆದ ವಾರ ಹೇಳುತ್ತಾ ಬಂದೆ. ಒಂದು ವೇಳೆ ಕೆಲವು ಪಂಗಡಗಳು ಯಾವ ರೀತಿ ಜಾಕ್ ಫೂನನ್ ಅವರು ಪ್ರಾರಂಭಿಸಿದ್ರು ಅಂದ್ರೆ ಕ್ರೈಸ್ಟ್ ಕುಡ್ ನಾಟ್ ಸಿನ್, ಕ್ರೈಸ್ಟ್ ಕುಡ್ ಹ್ಯಾವ್ ಸಿನ್, ಕ್ರಿಸ್ತನು ಪಾಪ ಮಾಡಲು ಸಾಧ್ಯವಿತ್ತು ಎಂಬುದಾಗಿ. ಅಂದ್ರೆ ಅವರ ಬೋಧನೆ ತಪ್ಪಾಗಿ ಬಂದದ್ದೇನೆಂದ್ರೆ ಕ್ರಿಸ್ತನ ದೈವತ್ವ, ಪರಲೋಕದಿಂದ ಮನುಷ್ಯಾವತಾರವಾಗಿ ಇಳಿದು ಬಂದಂತ ಕರ್ತನಾದ ಯೇಸು ಕ್ರಿಸ್ತನು 100ಕ್ಕೆ 100 ಮನುಷ್ಯನಾಗಿದ್ದ. ಆತನಲ್ಲಿ ದೈವತ್ವ ಅಥವಾ ದ ಸ್ಪಿರಿಚುಯಾಲಿಟಿ ಅಥವಾ ದ ಗಾಡ್ಲಿನೆಸ್, ಗಾಡ್ ಹೆಡ್ ಆತನಲ್ಲಿ ಇರಲಿಲ್ಲ ಎಂಬುದಾಗಿ ಅವರು ಬೋಧಿಸಿ ಆ ಒಂದು ತಪ್ಪು ಅಭಿಪ್ರಾಯಗಳನ್ನು ತಿಳಿಸುವಂತವರಾಗಿದ್ದಾರೆ. ಅದು ಬಹಳ ತಪ್ಪಾದಂಥದ್ದು. ಅನೇಕ ಸಲ ನಮ್ಮ ಆರಾಧನೆಗಳಲ್ಲಿ ಸ್ತೋತ್ರ ಕೊಡುವಾಗ ನಾವು ಆ ರೀತಿಯ ಸ್ತೋತ್ರ ಕೊಡ್ತೇವೆ. ನೀನ್ ಎಲ್ಲವನ್ನ ಬಿಟ್ಟು ಬಂದೆ, ದೈವತ್ವವನ್ನು ಬಿಟ್ಟು ಬಂದೆ, ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ ಎಂಬುದಾಗಿ ಹೇಳ್ತೇವೆ. ಅದು ತಪ್ಪಾದಂತ ಸಂಗತಿ. ವಾಕ್ಯಾನುಸಾರ ಎಂದಿಗೂ ಸಾಧ್ಯವಿಲ್ಲ. ಕರ್ತನಾದ ಯೇಸು ಕ್ರಿಸ್ತನು ಮನುಷ್ಯನಾಗಿ ಬಂದಿದ್ದರೂ ಕೂಡ ತನ್ನ ದೈವತ್ವವನ್ನ ಕಳೆದುಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಆದ್ರೆ ದೈವತ್ವದಲ್ಲಿದ್ದಂತ ಕೆಲವು ಪದವಿಗಳನ್ನ ಆತನು ಬಿಟ್ಟು ಬರ್ತಾನೆ. ಒಂದು ವೇಳೆ ಆತನ ಸರ್ವಶಕ್ತತೆಯನ್ನು ಬಿಟ್ಟು ಬರ್ತಾನೆ, ಒಂದು ವೇಳೆ ಆತನ ಮಹಿಮಾ ಪದವಿಯನ್ನ ತ್ಯಜಿಸಿ ಬರ್ತಾನೆ. ಈ ರೀತಿಯಾದಂತ ಸಂಗತಿಗಳನ್ನ ಆತನು ತೊರೆದು ಬರ್ತಾನೆಯೇ ಹೊರತು ದೈವತ್ವವನ್ನ ಆತನ ಎಂದಿಗೂ ತೊರೆದು ಬರುವಂತವನಾಗಿಲ್ಲ. ಇದನ್ನ ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳುವಂತವನಾಗಿರ್ಬೇಕು. ಅನಂತರ ನಾವು ನೋಡ್ತಾ ಬಂದು ಡೆಡ್ ಫ್ಯಾಂಟಾಸಿ ಎಂಬುದಾಗಿ, ಅಂದ್ರೆ ದೇವರು ಸತ್ತಂತವನಾಗಿದ್ದಾನೆ ಎಂಬುದಾಗಿ, ಅಥವಾ ಯೂನಿವರ್ಸಲ್ ಸ್ಯಾಲ್ವೇಷನ್, ಸಾರ್ವತ್ರಿಕ ರಕ್ಷಣೆ ಅನ್ನುವಂಥದ್ದು ಇದೆ. ಎಲ್ಲರೂ ರಕ್ಷಿಸಲ್ಪಡ್ತಾರೆ. 3ನೇ ಸಂಗತಿ ರೋಮನ್ ಕ್ಯಾಥಲಿಸಂ ಅವರು ಹೇಳ್ತಾ ಬರುವಂತ ಸಂಗತಿ ದ ಪರ್ಗೇಟರಿ ಆಫ್ ಸಿನ್ ಎಂಬುದಾಗಿ, ಅಥವಾ ಒಂದು ಮರಣಾನಂತರ ಒಂದು ಪ್ರಾಯಶ್ಚಿತ್ತ ಪಡುವಂತ ಅವಕಾಶ ಪಾಪಿಗಳಿಗೆ ಕೊಡಲ್ಪಡ್ತದೆ. ಅವರ ವಿಶ್ರಾಂತಿಯ ಒಂದು ಸ್ಥಳವಿರ್ತದೆ, ಅಥವಾ ಶುದ್ಧಿ ಲೋಕ ಎಂಬುದಾಗಿ ಅದಕ್ಕೆ ಕರೆಯಲ್ಪಡ್ತದೆ. ಆ ಶುದ್ಧಿ ಲೋಕದಲ್ಲಿ ಸೋಲ್ ಸ್ಲೀಪ್ ಅನ್ನಾಗಿ ಹೇಳುವಾಗ ಸತ್ತಂತ ಆತ್ಮಗಳು ನಿದ್ರೆಯಲ್ಲಿರುವಾಗ ಅವರಿಗೆ ಆ ಪಾಪದ ಪಶ್ಚಾತ್ತಾಪ ಪಡುವಂಥದ್ದು ಅಥವಾ ಕ್ಷಮಿಸಲ್ಪಡುವಂತ ಒಂದು ಅವಕಾಶ ಕೊಡಲ್ಪಡ್ತದೆ. ಅದರಿಂದ ಎಲ್ಲರೂ ಪರಲೋಕಕ್ಕೆ ಹೋಗ್ತಾರೆ ಎಂಬುದಾಗಿ ಹೇಳುವಂತ ಇನ್ನೊಂದು ತಪ್ಪವಾದಂತ ಬೋಧನೆಗಳನ್ನ ನಾವು ನೋಡುತ್ತಾ ಬಂದಂತದ್ದನ್ನ ನಾವು ನೋಡುವಂತನಾಗಿದ್ದೇವೆ. ಇನ್ನೊಂದು ತಪ್ಪು ಬೋಧನೆ ಎಂಬುದಾಗಿ ಹೇಳುವಾಗ ಪೇತ್ರನ ಕಾಲದಲ್ಲಿ ಅದಿತ್ತು. ಒಂದು 2ನೇ ಪೇತ್ರ 2ನೇ ಅಧ್ಯಾಯದಲ್ಲಿ ಆತನು ಹೇಳುವಂತನಾಗಿದ್ದಾನೆ. ಏನಂದ್ರೆ ಆತನ ಒಡೆಯನನ್ನೇ ಅರಿಯವು ಅನ್ನುವುದಾಗಿ ಹೇಳುವಂತ ಬೋಧನೆ. ಅದು ಅನಂತರ 1800ನೇ ಇಸ್ವಿಯಲ್ಲಿ ಮತ್ತೆ ಅಸ್ತಿತ್ವಕ್ಕೆ ಬರುವಂತದ್ದಾಗಿದೆ. ಅದನ್ನೇ ನಾವು ಜೆಹೋವಾ ವಿಟ್ನೆಸ್ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಕರ್ತನಾದ ಯೇಸು ಕ್ರಿಸ್ತನನ್ನ ದೇವರು ಎಂಬುದಾಗಿ ಅವರು ಒಪ್ಪಿಕೊಳ್ಳುವಂತವರಾಗಿಲ್ಲ. ಆತನು ಈಸ್ ಸಬಾರ್ಡಿನೇಟ್ ಟು ಗಾಡ್, ಅಂದ್ರೆ ದೇವರ ಕೆಳಗಿರುವಂತವನು, ಅವನು ಎಂದಿಗೂ ದೇವರಾಗ್ಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಯೆಹೋವನ ಸಾಕ್ಷಿಗಳು ಹೇಳುವಂತ ಸಂಗತಿಗಳನ್ನ ನಾವು ನೋಡ್ತಾ ಬರುವಂತವರು ಆಗಿರ್ತೇವೆ.
ಇನ್ನೊಂದು ಮೆಥೋಡಿಸ್ಟ್ ಗ್ರೂಪ್ ಅಲ್ಲಿ ಒಂದು ಬಿಷಪ್ ಬಹಳ ದುರ್ಬೋಧನೆಯನ್ನ ಮಾಡುತ್ತಾ ಬಂದ. ಏನು ಎಂಬುದಾಗಿ ಹೇಳುವಾಗ, ಕ್ರೈಸ್ಟ್ ಈಸ್ ನಾಟ್ ಗಾಡ್ ಬಟ್ ಗಾಡ್ ಈಸ್ ಲಿವಿಂಗ್ ಇನ್ ಕ್ರೈಸ್ಟ್ ಎಂಬುದಾಗಿ. ಕರ್ತನಾದ ಯೇಸು ಕ್ರಿಸ್ತನು ದೇವರಾಗಿಲ್ಲ, ಆದ್ರೆ ದೇವರು ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಇರುವಂತವನಾಗಿದ್ದಾನೆ ಎಂಬುದಾಗಿ. ದೇವರು ನಮ್ಮಲ್ಲೂ ಇದ್ದಾನೆ ಅಲ್ವಾ? ಆತನ ನಂಬಿದಂತ ಆತನ ಮಕ್ಕಳಾದ ನಮ್ಮಲ್ಲಿಯೂ ಕೂಡ ದೇವರು ಇದ್ದಾನೆ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ನೋಡ್ರಿ, ಹೀಗೆ ದೇವರು ಕ್ರಿಸ್ತನು ದೇವರಾಗಿಲ್ಲ, ಆದ್ರೆ ದೇವರು ನಮ್ಮಲ್ಲಿದ್ದಾನೆ ಎಂಬುದಾಗಿ ಹೇಳುವಂತಹ ಆ ಒಂದು ದುರ್ಬೋಧನೆಯನ್ನ ನಾವು ನೋಡುತ್ತಾ ಬಂದಂತವರು ನಾವು ಆಗಿದ್ದೇವೆ. ಅನಂತರ ನಾವು ನೋಡಿದ್ವು ಡಾ ವಿನ್ಸಿ ಕೋಡ್, ಡ್ಯಾನ್ ಬ್ರೌನ್ ಅನ್ನುವುದಾಗಿ ಬರೆದಂತ ಪುಸ್ತಕ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕುರಿತು ಅನೇಕ ಅವಹೇಳನಕಾರಿಯಾದಂತಹ ಸಂಗತಿಗಳು, ಯಾವುದೇ ಸಾಕ್ಷಿಗಳಿಲ್ಲದಂತ ಅಥವಾ ಅದೊಂಥರವಾದಂತಹ ದುರ್ಬೋಧನೆಯ ಪುಸ್ತಕವಾಗಿ ಬರೆಯಲ್ಪಟ್ಟಿತು. ಸೈತಾನನ ಕಾರ್ಯ ಎಷ್ಟರ ಮಟ್ಟಿಗೆ ನಡೆಸಲ್ಪಡ್ತದೆ ಎಂಬುದಾಗಿ ಹೇಳುವಾಗ, ಒಂದು ವೇಳೆ 200 ಮಿಲಿಯನ್ ಕಾಪೀಸ್ ಆ ಪುಸ್ತಕ ಮಾರಲ್ಪಟ್ಟಿದೆ ಎಂಬುದಾಗಿ ನಾವು ನೋಡ್ತೇವೆ. ಅದ್ಯಾವುದು ಅಂದ್ರೆ ಡಾ ವಿನ್ಸಿ ಕೋಡ್ ಅನ್ನುವಂಥ ಪುಸ್ತಕ. ಡ್ಯಾನ್ ಬ್ರೌನ್ ಅನ್ನುವಂಥವನು ಒಂದು ಫಿಲಂ ಕೂಡ ಅದರಲ್ಲಿ ಮಾಡಿದಂಥವರಾಗಿದ್ದಾರೆ. ಆ ದಿನಮಾನಗಳಲ್ಲಿ ಬಹಳ ಹೆಸರನ್ನ ಅದು ಮಾಡ್ತಾ ಬಂತು. ಏನಂದ್ರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಸತ್ತಿಲ್ಲ, ಆತನಿಗೆ ಕುಟುಂಬವಿತ್ತು, ಆತನ ಮದುವೆ ಆಗಿದ್ದ, ಆತನಿಗೆ ಮಕ್ಕಳಿತ್ತು. ಆ ಮಕ್ಕಳು ಫ್ರಾನ್ಸ್ ಅಲ್ಲಿ ಮತ್ತು ಇತರ ಸ್ಥಳಗಳಲ್ಲಿ ಅವರ ಒಂದು ವಂಶವನ್ನ, ಅವರ ಒಂದು ತಳಿಯನ್ನ ಅಥವಾ ಲೈನೇಜ್, ಆ ವಂಶವನ್ನ ನಾವು ಕಂಡುಕೊಂಡಂತವರಾಗಿದ್ದೇವೆ ಎಂಬುದಾಗಿರುವಂತಹ ಅನೇಕ ದುರ್ಬೋಧನೆ ಸಂಗತಿಗಳನ್ನ ಸೈತಾನನ ಮುಖಾಂತರ ನಡೆಸಲ್ಪಟ್ಟದನ್ನ ನಾವು ನೋಡುವಂತವರಾಗಿದ್ದೇವೆ. ಅನಂತರ ಬರುತ್ತಾ ಹೋಗುವಾಗ 1800 ಇಸ್ವಿಯಿಂದ ಈಚೆಗೆ ಒಂದು ದೊಡ್ಡ ಬದಲಾವಣೆ ಕ್ರೈಸ್ತ ಸಭೆಗಳಲ್ಲಿ ಉಂಟಾಗುವಂತದ್ದಾಗಿರ್ತದೆ. ಅದಕ್ಕೆ ಏನು ಎಂಬುದಾಗಿ ನೋಡುವಾಗ, ದ ಚರ್ಚ್ ಆಫ್ ಜೀಸಸ್ ಕ್ರೈಸ್ಟ್ ಆಫ್ ಲ್ಯಾಟರ್ ಡೇ ಸೈಂಟ್ಸ್ ಎಂಬುದಾಗಿ. ದ ಚರ್ಚ್ ಆಫ್ ಜೀಸಸ್ ಕ್ರೈಸ್ಟ್ ಆಫ್ ಲ್ಯಾಟರ್ ಡೇ ಸೈಂಟ್ಸ್ ಎಂಬುದಾಗಿ. ನೋಡ್ರಿ, ಹೀಗೆ ಆ ಲ್ಯಾಟರ್ ಡೇ ಸೈಂಟ್ಸ್ ಎಂಬುದಾಗಿ ಹೇಳುವಾಗ ಅದರಲ್ಲಿ 3-4 ಪಂಗಡಗಳು ಹುಟ್ಟಿಕೊಳ್ಳುತ್ತದೆ. ಮೊದಲನೇ ಪಂಗಡ ಯಾವುದು ಎಂಬುದಾಗಿ ಹೇಳುವಾಗ ಜೆಹೋವಾ ವಿಟ್ನೆಸ್, ಆ ಯೆಹೋವನ ಸಾಕ್ಷಿಗಳು ಎಂಬುದಾಗಿ. ಚಾರ್ಲ್ಸ್ ಸಿ ಟಿ ರೊಸಲ್ ಅನ್ನುವಂಥವನು 1874 ಇಸ್ವಿಯಲ್ಲಿ ಈ ಒಂದು ಸಿದ್ಧಾಂತವನ್ನ, ತತ್ವವನ್ನ ಆತನು ಪ್ರಾರಂಭಿಸುವಂತವನಾಗಿದ್ದಾನೆ. ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತನ ದೇವರಲ್ಲ, ಯೆಹೋವನೇ ದೇವರು, ಅವನನ್ನು ಬಿಟ್ಟು ಬೇರೆ ದೇವರಿಲ್ಲ ಎಂಬುದಾಗಿ. ಅಂದ್ರೆ ದೇ ಡಿನೈ ದ ಟ್ರಿನಿಟಿ ಆಫ್ ಗಾಡ್, ದೇವರ ತ್ರಯೇಕತ್ವವನ್ನ ಅವರು ಮುಸಲ್ಮಾನರ ಹಾಗೆ ಅದನ್ನ ಹಲ್ಲಗೆಳೆಯುವಂತವರಾಗಿದ್ದಾರೆ, ಒಪ್ಪಿಕೊಳ್ಳುವಂತವರು ಹಾಗೆ ಇಲ್ಲ. ಅವರ ಇನ್ನೂ ಅನೇಕ ಬೋಧನೆಗಳಿದೆ. ಅವರಲ್ಲಿ ವಾಚ್ ಟವರ್ ಎಂಬುದಾಗಿರುವಂತಹ ಒಂದು ಮ್ಯಾಗಝಿನ್ಸ್ ಅನ್ನು ಕೂಡ ಅವರು ಮಾಡುವಂತವರಾಗಿರ್ತಾರೆ. ಅವರು ಆರಾಧನೆಗೆ ಸೇರಿ ಬರುವಂತ ಸ್ಥಳಕ್ಕೆ ದ ಕಿಂಗ್ಡಮ್ ಹಾಲ್ ಎಂಬುದಾಗಿ ಕೂಡ ಕರೆಯುವಂತವರಾಗಿರ್ತಾರೆ. ಈ ರೀತಿಯಾಗಿ ಮೈಸೂರಲ್ಲೂ ಇತರ ಕಡೆ ಎಲ್ಲ ಇರುವಂತದ್ದನ್ನ ನಾವು ನೋಡುವಂತರಾಗಿದ್ದೇವೆ. ಅವರ ಸೆಳೆವಿಗೆ ಬೀಳುವಂತದ್ದು ಬಹಳ ಭಯಂಕರವಾದಂಥದ್ದು. ಅಪೊಸ್ತಲನಾದ ಯೋಹಾನನು ಕೂಡ ಹೇಳ್ತಾನೆ, ಯೇಸುವನ್ನ ಕ್ರಿಸ್ತನು ಎಂಬುದಾಗಿ ಹೇಳದೆ ಇರುವಂತವನು ಬಹಳ ಸೈತಾನದಿಂದ ನಡೆಸಲ್ಪಟ್ಟವನಾಗಿದ್ದಾನೆ. ಅವನನ್ನ ನೀವು ಹತ್ರ ಸೇರ್ಸ್ಕೊಳ್ಬೇಡ್ರಿ, ಮನೆಗೂ ಸೇರಿಸ್ಬೇಡ್ರಿ, ಯಾವ ರೀತಿಯಲ್ಲೂ ಅವರೊಟ್ಟಿಗೆ ಇಜ್ಜೋಡಾಗಬೇಡ್ರಿ ಎಂಬುದಾಗಿ. ಯಾಕಂದ್ರೆ ಕ್ರಿಸ್ತನನ್ನೇ ಅಲ್ಲಗೆಳೆಯುವುದಾದ್ರೆ ಅವರೊಟ್ಟಿಗೆ ನಮ್ಗೆ ಯಾವ ಸಂಬಂಧ, ಯಾವ ಅನ್ಯೋನ್ಯತೆ ಏನೂ ಕೂಡ ಇಲ್ಲ, ಯಾವ ಅವಕಾಶವೂ ಕೂಡ ಅದಕ್ಕೆ ಇರುವಂತದ್ದು ಅದಾಗಿರಬಾರದು. ಎರಡನೇ ಒಂದು ಗುಂಪು, ಆ ಲ್ಯಾಟರ್ ಡೇ ಸೈಂಟ್ಸ್ ಅಲ್ಲಿ ಬರುವಂತ ಎರಡನೇ ಗುಂಪು ನಾವು ನೋಡುವುದೇನೆಂದ್ರೆ ದ ಮರ್ಮೋನ್ಸ್ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಮರ್ಮೋನ್ಸ್ ಎಂಬುದಾಗಿ 1830 ಇಸ್ವಿಯಲ್ಲಿ ಇವೆಲ್ಲವೂ ಕೂಡ ಅಮೆರಿಕ ದೇಶದಲ್ಲೇ ಪ್ರಾರಂಭವಾಗುವಂಥದ್ದು. ಅಮೆರಿಕ ಕ್ರೈಸ್ತ ದೇಶ, ಅಲ್ಲಿ ಇದು ಪ್ರಾರಂಭವಾಗ್ತದೆ ಎಂಬುದಾಗಿ ನಾವು ನೋಡ್ತೇವೆ. ನೋಡ್ರಿ, ಮರ್ಮೋನ್ಸ್ ಅನ್ನುವಂಥವರು ಜೋಸೆಫ್ ಸ್ಮಿತ್ ಅನ್ನುವಂಥವನ ಒಂದು ಸಿದ್ಧಾಂತಗಳಿಂದ ಇದು ಪ್ರಾರಂಭವಾಯಿತು. ಜೋಸೆಫ್ ಸ್ಮಿತ್ನ ಸಿದ್ಧಾಂತ, ಮುಖ್ಯವಾಗಿ ಬರುವಂತ ಸಿದ್ಧಾಂತ ಏನಂದ್ರೆ, ಸತ್ಯವೇದ ಇಸ್ ನಾಟ್ ಎ ರಿವೀಲ್ಡ್ ಬುಕ್ ಅಂಡ್ ಇನ್ಸ್ಪೈರ್ಡ್ ಬುಕ್. ಒಂದು ವೇಳೆ ಸತ್ಯವೇದ ಅನ್ನುವಂಥದ್ದು ಪ್ರಕಟಿಸಲ್ಪಟ್ಟಂತ ಪುಸ್ತಕವಲ್ಲ, ದೇವರಿಂದ ಪ್ರೇರಿತವಾದಂಥದ್ದಲ್ಲ, ಅದೆಲ್ಲರೂ ಸೇರಿ ಬರೆದಂತ ಪುಸ್ತಕ. ನಿಜವಾದಂತ ಪುಸ್ತಕ ಯಾವುದು ಅಂದ್ರೆ, ನಾನೊಂದು ಪುಸ್ತಕವನ್ನ ಬರೆದಿದ್ದೇನೆ, ಅದನ್ನ ನನಗೆ ಪರಲೋಕದ ದೇವರು ತಿಳಿಸಿಕೊಟ್ಟಿದ್ದಾನೆ. ಅದರಲ್ಲಿ ಆತನು ಬರೆಯುವಾಗ ಕರ್ತನಾದ ಯೇಸು ಕ್ರಿಸ್ತನ ಅನೇಕ ವಿರುದ್ಧವಾದಂತ ಸಂಗತಿಗಳು, ಆ ರೀತಿಯಾಗಿ ಒಂದು ಪುಸ್ತಕವನ್ನ ಬರೆದಂತ ಮರ್ಮೋನ್ಸ್ ಅನ್ನುವಂಥವ್ರು ಈಗ ಪ್ರಪಂಚದಾದ್ಯಂತ ಹಬ್ಬಿಕೊಂಡಂತವ್ರು ಆಗಿದ್ದಾರೆ. ನಮ್ಮ ದೇಶದಲ್ಲಿ ಅವರಿಲ್ಲ, ಬಟ್ ಬೇರೆ ಅಮೆರಿಕ, ಯುರೋಪಿಯನ್ ಕಾಂಟಿನೆಂಟ್ಸ್ ಗಳೆಲ್ಲ ತುಂಬಾ ಇದ್ದಾರೆ. ಅಂಡ್ ದೇ ಆರ್ ಒನ್ ಆಫ್ ದ ರಿಚೆಸ್ಟ್ ಗ್ರೂಪ್ಸ್ ಆನ್ ದ ವರ್ಲ್ಡ್. ಈ ಪ್ರಪಂಚದಲ್ಲಿ ಬಹಳ ರಿಚ್ ಆಗಿರುವಂತ ಈ ಮರ್ಮೋನ್ಸ್ ಗಳನ್ನ ನಾವು ನೋಡುವಂತವರಾಗಿದ್ದೇವೆ. ಒಂದು ವೇಳೆ ಅವರು ಕ್ರೈಸ್ತರು ಎಂಬುದಾಗಿ ಹೇಳಿಕೊಂಡಂತವರಾಗಿ
ಇನ್ಶೂರೆನ್ಸ್ ಬಿಸ್ನೆಸ್, ಹೀಗೆ ನಾನಾ ತರವಾದ ಬಿಸ್ನೆಸ್ ಗಳಲ್ಲಿ ಅವರು ತೊಡಗಿಸಿಕೊಂಡಿದ್ದಾರೆ ಎಂಬುದಾಗಿ ಅವರ ಚರಿತ್ರೆಗಳನ್ನ ನೋಡುವಾಗ ನಾವು ಕಲಿಯುತ್ತಾ ಬರುವಂತರಾಗಿದ್ದೇವೆ. ಇನ್ನೊಂದು ಮೂರನೇ ಗುಂಪು ಯಾವುದು ಎಂಬುದಾಗಿ ಹೇಳುವಾಗ ದ ಯೂನಿಫಿಕೇಶನ್ ಚರ್ಚ್ ಎಂಬುದಾಗಿ. ಯೂನಿಫಿಕೇಶನ್ ಚರ್ಚ್ ಅನ್ನುವಂಥದ್ದು ಸೌತ್ ಕೊರಿಯಾ ಮುಖಾಂತರ ಅದು ಪ್ರಾರಂಭವಾಗ್ತದೆ. ಅಲ್ಲಿದ್ದಂತ ಒಂದು ರೆವರೆಂಡ್, ಅವನ ಹೆಸರು ಸನ್ ಮಯುಂಗ್ ಮೂನ್ ಎಂಬುದಾಗಿ. ನೋಡ್ರಿ, ಅಲ್ಲಿ ಸನ್ನು ಉಂಟು, ಮೂನು ಉಂಟು, ಮಧ್ಯದಲ್ಲಿ ಮಯುಂಗ್ ಅಂತ ಉಂಟು, ಹೇಗೂ ಇರ್ಲಿ. ಸನ್ ಮಯುಂಗ್ ಮೂನ್ ಎಂಬುದಾಗಿ ಇವನು ದ ಯೂನಿಫಿಕೇಶನ್ ಚರ್ಚ್ ಎಂಬುದಾಗಿ ಆತನು ಪ್ರಾರಂಭ ಮಾಡುವಂತನಾಗಿರ್ತಾನೆ. ಯೂನಿಫಿಕೇಶನ್ ಚರ್ಚ್ ಎಂಬುದಾಗಿ ಹೇಳುವಾಗ ಪ್ರಪಂಚದ ಮೇಲಿರುವಂತ ಎಲ್ಲಾ ಚರ್ಚ್ ಅನ್ನಿಸಿಕೊಳ್ಳುವಂತವ್ರು ಎಲ್ಲರೂ ಕೂಡ ಒಂದೇ ಎಂಬುದಾಗಿ ಹೇಳಿ ಅಲ್ಲೇ ಐಕ್ಯರಾಗಿರುವಂತವರಾಗಿರ್ತಾರೆ ಎಂಬುದಾಗಿ ಅವರ ಒಂದು ಬೋಧನೆ ತತ್ವಗಳನ್ನ ನಾವು ನೋಡುವಂತರಾಗಿದ್ದೇವೆ. ನಾಲ್ಕನೇ ಒಂದು ಪಂಗಡ ಬರ್ತದೆ. ಈಗ ಅನೇಕ ಪಂಗಡಗಳಿದೆ, ನಾನು ಕೆಲವು ಮಾತ್ರ ಉದಾಹರಣೆಯನ್ನ ಹೇಳ್ತಾ ಇದ್ದೇನೆ. ನಾಲ್ಕನೇ ಒಂದು ಪಂಗಡ, ಅದು ಕೂಡ ಅಮೆರಿಕ ದೇಶದಲ್ಲೇ ಪ್ರಾರಂಭವಾಯಿತು. ಅದು ಯಾವುದು ಎಂಬುದಾಗಿ ಹೇಳುವಾಗ ಕ್ರಿಶ್ಚಿಯನ್ ಸೈನ್ಸ್ ಯೂನಿಟಿ ಅಂಡ್ ಸೈಂಟಾಲಜಿ ಎಂಬುದಾಗಿ. ಕ್ರಿಶ್ಚಿಯನ್ ಸೈನ್ಸ್ ಯೂನಿಟಿ ಅಂಡ್ ಸೈಂಟಾಲಜಿ ಎಂಬುದಾಗಿ. ಮೇರಿ ಬ್ಯಾಕರ್ ಎಡ್ಡಿ ಎನ್ನುವಂತ ಆಕೆ ಸ್ತ್ರೀ, ಒಂದು ವೇಳೆ ಮುಂದೆ ನಾವು ತುವತೈರ ಸಭೆಯನ್ನು ನೋಡ್ತೇವೆ. ತುವತೈರ ಸಭೆ ಅಲ್ಲಿದ್ದಂತ ಬಹಳ ದುರ್ಬೋಧನೆ, ತಪ್ಪಾದಂತ ಸಂಗತಿ ಏನಂದ್ರೆ ಇಸಬೇಲ್ ಎನ್ನುವಂತ ಸ್ತ್ರೀ ಆ ಸಭೆಯನ್ನ ನಡೆಸ್ತಾ ಇದ್ದದ್ದು. ನೋಡ್ರಿ, ಅದೇ ರೀತಿ ಇಲ್ಲಿ ಕೂಡ ಈಕೆ ಮೇರಿ ಬ್ಯಾಕರ್ ಎಡ್ಡಿ ಅನ್ನುವಂಥವಳು ಈ ಒಂದು ಸೈಂಟಿಫಿಕ್ ಚರ್ಚ್ ಅಥವಾ ಸೈನ್ಸ್ ಚರ್ಚ್, ವಿಜ್ಞಾನದಿಂದ ಆಧಾರಿತವಾದಂತ ಒಂದು ಸಭೆ. ಆ ವಿಜ್ಞಾನದ ಮುಖಾಂತರ ನಾವು ಆ ರೋಗಗಳನ್ನ ವಾಸಿ ಮಾಡ್ತೇವೆ, ಆ ರೀತಿ ಮಾಡ್ತೇವೆ, ಈ ರೀತಿ ಮಾಡ್ತೇವೆ ಎಂಬುದಾಗಿ ಹೇಳಿಕೊಂಡು ಅದನ್ನ ಸಭೆಗೆ ಲಿಂಕ್ ಮಾಡಿಕೊಂಡು ಆಕೆ ಒಂದು ಪ್ರಾರಂಭ ಮಾಡಿದಂಥದನ್ನ, ಆಕೆಗೆ ದರ್ಶನಗಳಾದವು, ತಿಳಿಸಲ್ಪಟ್ಟಿತ್ತು. ನಾನು ಒಂದು ಪುಸ್ತಕ ಬರೆದಿದ್ದೇನೆ. ಹೀಗೆ ನಾನಾ ತರವಾದಂತ ಸಂಗತಿಗಳನ್ನ ಇಟ್ಟುಕೊಂಡಂತವಳಾಗಿ ಅದನ್ನ 1879ನೇ ಇಸ್ವಿಯಲ್ಲಿ USA ಆಕೆ ಪ್ರಾರಂಭಿಸಿದಳು ಎಂಬುದಾಗಿ ನಾವು ನೋಡುವಂತವ್ರು ಆಗಿದ್ದೇವೆ. ಯೂನಿಫಿಕೇಶನ್ ಚರ್ಚ್ ಅನ್ನುವಂಥದ್ದು 1870ನೇ ಇಸ್ವಿ, 1970ನೇ ಇಸ್ವಿ ಅದು USA ಪ್ರಾರಂಭವಾಯಿತು ಎಂಬುದಾಗಿ ನೋಡ್ತೇವೆ. ಜಿವೋ ವಿಟ್ನೆಸ್ 1874ನೇ ಇಸ್ವಿಯಲ್ಲಿ ಪ್ರಾರಂಭವಾಯಿತು. ಅನಂತರ ಮರ್ಮೋನ್ಸ್ ಅನ್ನುವಂಥವರು 1830ನೇ ಇಸ್ವಿಯಲ್ಲಿ ಪ್ರಾರಂಭವಾಯಿತು ಎಂಬುದಾಗಿ ನಾವು ನೋಡುವಂತಾಗಿದ್ದೇವೆ. ನೋಡ್ರಿ, ಹೀಗೆ ಈ ದುರ್ಬೋಧನೆ ಅನ್ನುವಂಥದ್ದು ನಮ್ಮ ಇವತ್ತಿನ ದಿವಸಕ್ಕೆ ನಾವು ಬರುವಾಗ, ಸಭೆ ಒಂದು ತಪ್ಪು ಮಾಡುವಾಗ ಯಾವ ರೀತಿ ಅದು ಮನುಷ್ಯರಲ್ಲಿ ಅನೇಕ ದುರಾತ್ಮಗಳ ಒಂದು ಪ್ರೇರೇಪಣೆಯಿಂದ, ಸೈತಾನನ ಒಂದು ಸಹಾಯದಿಂದ ನಾನಾ ತರವಾದಂತ ಗುಂಪುಗಳಾಗಿ, ಪಂಗಡಗಳಾಗಿ ಮುಂದೆ ಹೋಗುವಂತ ಸಂಗತಿಗಳನ್ನ ನಾವು ನೋಡ್ತೇವೆ. ಇದನ್ನ ನೋಡುವಾಗ ನಾವು 6ನೇ ವಿಷಯಕ್ಕೆ ಬರುವಂತರಾಗಿರೋಣ. 2ನೇ ಅಧ್ಯಾಯ 16ನೇ ವಚನ, ಪರ್ಗಮ ಸಭೆ 2ನೇ ಅಧ್ಯಾಯ 16ನೇ ವಚನ. ಆದುದರಿಂದ ದೇವರ ಕಡೆಗೆ ತಿರುಗಿಕೊಳ್ಳದಿದ್ದರೆ ನಾನು ಬೇಗನೆ ನಿನ್ನ ಬಳಿಗೆ ಬಂದು ನನ್ನ ಬಾಯ ಕತ್ತಿಯಿಂದ ಅವರ ಮೇಲೆ ಯುದ್ಧ ಮಾಡುವೆನು. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನ ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ನಾವು ನೋಡುವಂತ ಒಂದು ಸಂಗತಿ. ನಮ್ಮ ದೇವರು ಕೃಪಾಪೂರ್ಣನಾದಂತಹ ದೇವರು. ಈಸ್ ಎ ಎಂಡ್ಯೂರಿಂಗ್ ಗಾಡ್, ದೀರ್ಘಶಾಂತನಾದಂತಹ ದೇವರು, ಲಾಂಗ್ ಸಫರಿಂಗ್ ಗಾಡ್ ಎಂಬುದಾಗಿ ನಾವು ನೋಡುತ್ತೇವೆ. ಯಾಕಂದ್ರೆ ಇಸ್ರಾಯೇಲರ ಜೀವನದಲ್ಲಿಯೂ ನಾವು ನೋಡುತ್ತಾ ಬರುವಾಗ ತಪ್ಪುಗಳನ್ನ ಮೇಲೆ ತಪ್ಪು ಮಾಡುತ್ತಾ ಬಂದರೂ ಕೂಡ ದೇವರವರನ್ನ ನಾಶ ಮಾಡ್ತಾ ಬರ್ತಾನೆ, ಅದೇ ರೀತಿ ಪುನರ್ಸ್ಥಾಪಿಸ್ತಾ ಬರ್ತಾನೆ, ಅವರನ್ನ ಎಬ್ಬಿಸ್ತಾ ಬರ್ತಾನೆ, ಕಟ್ಟುತ್ತಾ ಬರ್ತಾನೆ, ಬೆಳೆಸ್ತಾ ಬರ್ತಾನೆ. ನೋಡ್ರಿ, ಅದೇ ರೀತಿ ಈ ದಿನಮಾನಗಳಲ್ಲಿ ಸಭೆ ಅನ್ನುವಂಥದ್ದು ಅನೇಕ ತಪ್ಪುಗಳನ್ನ ಮಾಡುತ್ತಾ ಬಂದಾಗ್ಯೂ ಕೂಡ ಅವರ್ ಗಾಡ್ ಈಸ್ ಎ ಸೆಕೆಂಡ್ ಚಾನ್ಸ್ ಗಿವಿಂಗ್ ಗಾಡ್. ಅಂದ್ರೆ ಒಂದು 2ನೇ ಅವಕಾಶವನ್ನ ದೇವರು ಕೊಡ್ತಾನೆ. ಒಂದು ಸಲ ತಪ್ಪು ಮಾಡಿದ ತಕ್ಷಣ ಆತನು ತೀರ್ಪು ಮಾಡುವುದಿಲ್ಲ. ತೀರ್ಪು ಮಾಡುವುದಕ್ಕೆ ಮೊದಲು ಕೊಡಬೇಕಾದಂತ ಎಲ್ಲ ಅವಕಾಶಗಳನ್ನ ಕೊಡ್ತಾನೆ. ಆ ಅವಕಾಶಗಳನ್ನ ಕೊಡುವಾಗ ಆತನು ಹೇಳುವಂತ ಒಂದು ಮಾತೇನೆಂದ್ರೆ, ಆದುದರಿಂದ ದೇವರ ಕಡೆಗೆ ತಿರುಗಿಕೊಳ್ಳದಿದ್ದರೆ ಅವಾಗ ನಾನು ನಿನಗೆ ಶಿಕ್ಷೆ ಕೊಡ್ತೇನೆ ಎಂಬುದಾಗಿ ಹೇಳುವಂತಹ ಮಾತು. ಅಂದ್ರೆ ರಿಪೆಂಟ್ ಎಂಬುದಾಗಿ, ರಿಪೆಂಟ್, ಪಶ್ಚಾತ್ತಾಪ ಪಡು ಎಂಬುದಾಗಿ ಹೇಳುವಾಗ ಇಮಿಡಿಯೇಟ್ಲಿ ವಿ ಶುಡ್ ಡೂ ಇಟ್. ತಕ್ಷಣ ಅದನ್ನ ನಾವು ಮಾಡುವಂತವರಾಗಿರ್ಬೇಕು. ಅನೇಕ ಸಲ ನಾವು ತಪ್ಪುಗಳನ್ನ ಮಾಡುವಾಗ ದೇವರ ಮುಂದೆ ಹರಿಕೆ ಮಾಡಬೇಕು, ಒಪ್ಪಿಕೊಳ್ಳಬೇಕು. 1ನೇ ಯೋಹಾನ 1ನೇ ಅಧ್ಯಾಯ 7, 8, 9ನೇ ವರ್ಷದಿಂದ ನಾವು ನೋಡುವ ಹಾಗೆ ಅವಾಗ ಆತನು ಕ್ಷಮಿಸ್ತಾನೆ. ಆದ್ರೆ ನಾವು ಅದನ್ನ ಇಟ್ಟುಕೊಳ್ಳುವಂತರಾಗಿರ್ತೇವೆ. ಕೆಲವು ಸಲ ಇಡನ್ ಸಿನ್ಸ್, ಬಚ್ಚಿಟ್ಟುಕೊಂಡಂತ ಪಾಪಗಳು, ತಪ್ಪುಗಳು ನಮ್ಮ ಜೀವಿತಗಳಲ್ಲಿ ಅದು ಇರುವಂತದ್ದಾಗಿರ್ತದೆ. ಬಹಿರಂಗ ಪಡಿಸಿದಂತ ಪಾಪಗಳಿರ್ತದೆ. ದೇವರ ಮುಂದೆ ನಾವು ಒಪ್ಪಿಕೊಳ್ಳುವಂತರಾಗಿರ್ಬೇಕು. ಸಭೆಗಳಲ್ಲಿ ದೇವ ಮಕ್ಕಳು ಪಾಪ ಮಾಡುವಾಗ, ತಪ್ಪು ಮಾಡುವಾಗ ನೋಡ್ರಿ, ಸಭೆಗಳ ಹಿರಿಯರು ಅದನ್ನ ಸಹಿಸಿಕೊಂಡು ಹೋಗ್ತಾರೆ. ಅವರಿಗೆ ಶಿಸ್ತುಗಳನ್ನ ತರುವಂತವರಾಗಿರುವುದಿಲ್ಲ. ಆ ಶಿಸ್ತಿನ ವಿಷಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ವಿಶೇಷವಾಗಿ ಆತನು ಬರೆಯುತ್ತಾ ಬಂದಂತವನಾಗಿದ್ದಾನೆ.
ಅದನ್ನ ನಾವು ನೋಡ್ತೇವೆ. 16ನೇ ಅಧ್ಯಾಯದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಸಭೆಯ ಸ್ಥಾಪನೆ ಕುರಿತು ಹೇಳ್ತಾನೆ. ಮತ್ತಾಯನ ಸುವಾರ್ತೆ 18ನೇ ಅಧ್ಯಾಯಕ್ಕೆ ಬರುವಾಗ ಆ ಸಭೆಯಲ್ಲಿಯೇ ಇರಬೇಕಾದಂತ ಶಿಸ್ತನ್ನ ಕುರಿತು ಹೇಳುವಂತನಾಗಿದ್ದಾನೆ. ಇದನ್ನು ನಮಗೆ ರಾಜು ಮ್ಯಾಥ್ಯೂಸ್ ಅಂಕಲ್ ಅವರು ಸ್ಪಷ್ಟವಾಗಿ ಕಲಿಸಿಕೊಟ್ಟಂತವರಾಗಿದ್ದಾರೆ. ನೋಡ್ರಿ, ಹೀಗೆ ಆ ಶಿಸ್ತನ್ನ ತರುವಂತ ಕರ್ತನು ಇಲ್ಲಿ ಕೂಡ ಒಂದು ಶಿಸ್ತನ್ನ ತರ್ತಾನೆ. ಏನಂದ್ರೆ, ನೀವು ನನ್ನ ಕಡೆಗೆ ತಿರುಗುವಂತವರಾಗಿರಿ. ದ ಹೋಲ್ ಚರ್ಚ್ ಶುಡ್ ಟರ್ನ್ ಟು ಹಿಮ್. ಅಂದ್ರೆ ಸಭೆ ಆ ರೀತಿ ದುರ್ಬೋಧನೆಗೆ ಒಳಪಟ್ಟಾಗ ಒಬ್ಬ ಇಬ್ಬರು ಮಾಡುವಂತ ಮಾನಸಾಂತರ ಅಲ್ಲ, ಇಡೀ ಸಭೆಯಾಗಿ ಮಾನಸಾಂತರ ಪಡುವಂತದ್ದಾಗಿರ್ಬೇಕು. ದ ಎಂಟೈರ್ ಅಸೆಂಬ್ಲಿ ಶುಡ್ ರಿಪೆಂಟ್ ಫಾರ್ ದೇರ್ ಸಿನ್ಸ್. ಆ ಒಂದು ಪಾಪಕ್ಕಾಗಿ ಮಾಡಿದಂತ ತಪ್ಪುಗಳಿಗಾಗಿ ದೇವರ ಕಡೆಗೆ ಅವರು ತಿರುಗಿಕೊಳ್ಳುವಂತವರಾಗಿರ್ಬೇಕೆಂಬುದಾಗಿ ನಾವು ನೋಡ್ತೇವೆ. ಇಲ್ಲದಿದ್ದರೆ ಆತನು ಹೇಳ್ತಾನೆ, ನಾನು ಬೇಗನೆ ನಿನ್ನ ಬಳಿಗೆ ಬಂದು ನನ್ನ ಬಾಯಿ ಕತ್ತಿಯಿಂದ ಅವರ ಮೇಲೆ ಯುದ್ಧ ಮಾಡುವೆ. ಇಲ್ಲಿ ಅವರ ಮೇಲೆ ಎಂಬುದಾಗಿ ನೋಡುವಂತವರಾಗಿದ್ದೇವೆ. ಯು ಅಂಡ್ ದೆಮ್ ಅನ್ನುವಂತ ಪದ ಬಳಕೆ ಬರ್ತದೆ. ಯು ಅಂದ್ರೆ ಸಭೆ, ದೆಮ್ ಅಂದ್ರೆ ಅವರು. ಅವರು ಅಂದ್ರೆ ಯಾರು? ಇವಿಲ್ ಟೀಚರ್ಸ್, ದುರ್ಬೋಧನೆ ಮಾಡುವಂತವ್ರು, ದುರ್ಬೋಧನೆ ಕಲಿಸಿಕೊಡುವಂತವ್ರು, ಸಭೆಯ ಮಧ್ಯದಲ್ಲಿ ದುರ್ಬೋಧನೆಯನ್ನ ತಿಳಿಸಿಕೊಡುವಂತವ್ರು, ವಾಕ್ಯವನ್ನ ಬಿಟ್ಟು ತಮ್ಮದೇ ಆದ ಸ್ವಕಲ್ಪನೆಯಿಂದ ಆಧಾರಿತವಾಗಿ ಅವರು ಮಾಡುವಂತ ಬೋಧನೆಗಳೇ ದುರ್ಬೋಧನೆ. ದಟ್ ಈಸ್ ದ ಎರಸಿ. ನಾವು ನೋಡುವಂತ ಪದ ಎರಸಿ ಎಂಬುದಾಗಿ ಇಂಗ್ಲಿಷ್ ಅಲ್ಲಿ ನಾವು ನೋಡುವ ಹಾಗೆ, ವಾಕ್ಯವನ್ನ ಬಿಟ್ಟು ಸ್ವಂತದ್ದನ್ನೇ ಅವರು ಕಲ್ಪಿಸಿ ಕಲ್ಪನಾ ಕಥೆಗಳನ್ನ ಪೌಲನು ತಿಮೋತಿಯನ ಪತ್ರಿಕೆಯಲ್ಲಿ ಎಚ್ಚರಿಸ್ತಾ ಬರ್ತಾನೆ, ಪೇತ್ರನು 2ನೇ ಪೇತ್ರ ಪತ್ರಿಕೆಯಲ್ಲಿ ತಿಳಿಸ್ತಾ ಬರ್ತಾನೆ. ನೋಡ್ರಿ, ತಮ್ಮದೇ ಆದಂತಹ ಸಂಗತಿಗಳು. ಇನ್ನೊಬ್ಬ ಯೇಸು ಕ್ರಿಸ್ತನನ್ನ ಅವ್ರ ಮಧ್ಯದಲ್ಲಿ ತರುವಂತವರಾಗಿರ್ತಾರೆ, ಇನ್ನೊಂದು ಸುವಾರ್ತೆಯನ್ನ ತರುವಂತವರಾಗಿರ್ತಾರೆ. ಹೀಲಿಂಗ್ ಮಿನಿಸ್ಟ್ರಿ ಅದು ಸುವಾರ್ತೆಯೇ ಅಲ್ಲ, ಸಭೆ ಮಧ್ಯದಲ್ಲಿ ಹೀಲಿಂಗ್ ಮಿನಿಸ್ಟ್ರಿಯನ್ನ ತರ್ತಾರೆ. ಪ್ರಾಸ್ಪರಿಟಿ ಗಾಸ್ಪಲ್ ಅದು ಸುವಾರ್ತೆಯೇ ಅಲ್ಲ, ಸಭೆ ಮಧ್ಯದಲ್ಲಿ ಅಭಿವೃದ್ಧಿ ಸುವಾರ್ತೆಯನ್ನ ತರ್ತಾರೆ. ನಿಮ್ಗೆ ಅದಾಗ್ತದೆ, ಇದಾಗ್ತದೆ, ಪ್ರಾರ್ಥನೆ ಮಾಡ್ತೀವಿ, ಕಾರ್ಡ್ ಬರೀರಿ, ಜೊತೆಗೆ 100 ರೂಪಾಯಿ ಕಳಿಸಿ, ಹೀಗೆ ನಾನಾ ತರವಾದಂತ ಸಂಗತಿಗಳು. ಕೋರ್ಟ್ ಕೇಸ್ಗಳಿಗೆ ಪ್ರಾರ್ಥನೆ ಮಾಡ್ತೀವಿ. ನೋಡಿ, ಹೀಗೆ ಅನೇಕ ತರವಾದಂತ ದುರ್ಬೋಧನೆಗಳು. ಆ ದುರ್ಬೋಧನೆಗಳಿಗೆ ಸಭೆ ಒಳಪಡುವಾಗ ಸಭೆ ಪಶ್ಚಾತ್ತಾಪ ಪಡಬೇಕು. ಪಡದೆ ಹೋದ್ರೆ ಮೊದಲು ದೇವರು ಏನ್ ಮಾಡ್ತಾನೆ ಅಂದ್ರೆ ಅವರ ಮೇಲೆ ತೀರ್ಪು ತೆಗೆದುಕೊಳ್ತಾನೆ, ತನ್ನ ಇಬ್ಬಾಯಿ ಕತ್ತಿಯಿಂದ ನಾಶ ಮಾಡ್ತಾನೆ. ಇಬ್ಬಾಯಿ ಕತ್ತಿ ಎಂಬುದಾಗಿ ಹೇಳುವಾಗ ವಾಕ್ಯದಿಂದಲೇ ಅವರನ್ನ ಹತ ಮಾಡುವಂತವನಾಗಿದ್ದಾನೆ. ಆ ವಾಕ್ಯದಿಂದ ಹತ ಮಾಡುವಂತದ್ದು ಇಲ್ಲಿ 1-2 ವ್ಯಕ್ತಿ ಆದ್ರೆ, ನಾವು 19ನೇ ಅಧ್ಯಾಯ 21ನೇ ವರ್ಷಕ್ಕೆ ಬರುವಾಗ ಅರ್ಮಗದೋನ್ ಯುದ್ಧದಲ್ಲಿ ಆತನ ಬಾಯಿ ಮಾತಿನಿಂದ ಎಲ್ಲರೂ ಕೂಡ ಕೊಲ್ಲಲ್ಪಡುವಂತವರಾಗಿರ್ತಾರೆ. ದೇರ್ ಇಸ್ ಎ ಮಾಸ್ ಡಿಸ್ಟ್ರಕ್ಷನ್. ಯೇಸು ಸ್ವಾಮಿಯನ್ನು ಅಂಗೀಕರಿಸಿದಂಥವ್ರು ಹತರಾಗುವ ಹಾಗೆ ಒಂದು ವೇಳೆ ದುರ್ಬೋಧನೆ ಮಾಡುವಂತವ್ರು ಅದಕ್ಕಿಂತ ಕೀಳಾದ ರೀತಿಯಲ್ಲಿ ಇರುವಂತ ಜನ ಅವರಾಗಿರ್ತಾರೆ. ಸಭಾ ಮಧ್ಯದಲ್ಲಿ ದುರ್ಬೋಧನೆಗಳನ್ನ ತರುವಂತವ್ರು. ಇಟ್ ಈಸ್ ಅ ಸ್ಪಿರಿಚುವಲ್ ಅಡಲ್ಟ್ರಿ ಎಂಬುದಾಗಿ ನಾವು ನೋಡ್ತಾ ಬಂದು, ಆತ್ಮಿಕವಾದಂತ ಜಾರತ್ವದ ಸಂಗತಿಗಳು, ಅದನ್ನ ದೇವರು ಯೇಸುವಂತವನಾಗಿದ್ದಾನೆ. ಆ ರೀತಿಯಾದಂತಹ ದುರ್ಬೋಧಕರನ್ನ ಕರ್ತನಾದ ಯೇಸು ಕ್ರಿಸ್ತನು ನಾನು ಶಿಕ್ಷಿಸುವಂತವನಾಗಿದ್ದೇನೆ ಎಂಬುದಾಗಿ ಹೇಳುವಂತ ಮಾತನ್ನ ನಾವು ನೋಡುವಂತವ್ರು ನಾವಾಗಿದ್ದೇವೆ ಪ್ರಿಯರೇ. ಅನಂತರ ಅಲ್ಲಿ ಕೆಳಗೆ ಹೇಳ್ತಾನೆ ನೋಡ್ರಿ, ಆಮೇಲೆ ಯುದ್ಧ ನಾನು 16ನೇ ವರ್ಷ ಮುಂಭಾಗದಲ್ಲಿ ನಾನು ಬೇಗನೆ ನಿಮ್ಮ ಬಳಿಗೆ ಬಂದು ಎಂಬುದಾಗಿ ಹೇಳ್ತಾನೆ. ಇಲ್ಲಿ ಬೇಗನೆ ಅನ್ನುವಂತ ಪದ ಗ್ರೀಕ್ ಭಾಷೆಯಲ್ಲಿ ಉಪಯೋಗಿಸಲ್ಪಟ್ಟಿರುವಾಗ ಕರ್ತನಾದ ಯೇಸು ಕ್ರಿಸ್ತನ 2ನೇ ಬರೋಣ ಬೇಗನೆ ಅನ್ನುವಂತ ಪದ. ಒಂದು ವೇಳೆ ನಾವು ಪ್ರಕಟಣೆ 22ನೇ ಅಧ್ಯಾಯ 12ನೇ ವರ್ಷದಲ್ಲಿ ಒಂದು ವಾಕ್ಯವನ್ನು ಓದ್ತೇವೆ, ಇಗೋ ಬೇಗನೆ ಬರುತ್ತೇನೆ ಅನ್ನುವಂಥದ್ದು. ಈ ಸಭೆ ವಿಷಯದಲ್ಲಿ ಹೇಳುವಂತ ಬೇಗನೆ ಬರುತ್ತೇನೆ ಅನ್ನುವಂತ ಗ್ರೀಕ್ ಪದದ ಪ್ರಯೋಗ ವ್ಯತ್ಯಾಸವುಳ್ಳಂತ ಪದವಾಗಿದೆ. ಇಲ್ಲಿ ಬೇಗನೆ ಬರುತ್ತೇನೆ ಅನ್ನುವಂಥದ್ದು ಆತನು 2ನೇ ಬರೋಣದ ಬೇಗನೆ ಎಂಬುದಾಗಿ ಹೇಳ್ತಾ ಇಲ್ಲ. ದೀಸ್ ಆರ್ ದ ಇನ್ಸ್ಟೆಂಟ್ ಜಡ್ಜ್ಮೆಂಟ್ಸ್, ಅಂದ್ರೆ ನಿಶ್ಚಿತವಾಗಿ ತಕ್ಷಣದಿಂದ ಅಬ್ರಪ್ಟ್ ಜಡ್ಜ್ಮೆಂಟ್ಸ್ ಎಂಬುದಾಗಿ ನಾವು ನೋಡ್ತೇವೆ. ತಕ್ಷಣದಿಂದ ಆಗುವಂತ ತೀರ್ಪನ್ನ ದೇವರು ಅಂತ ಸಭೆಯ ಮೇಲೆ, ಅಂತ ಮಕ್ಕಳ ಮೇಲೆ ಆತನು ಕೊಡುವಂತವನಾಗಿರ್ತಾನೆ. ಒಂದು ವೇಳೆ ಅದಕ್ಕೆ ಉದಾಹರಣೆಯಾಗಿ ತೆಗೆದುಕೊಳ್ಳುವುದಾದ್ರೆ, ಪವಿತ್ರಾತ್ಮನ ಮುಂದೆ ತಪ್ಪು ಮಾಡಿದಂತ, ಸುಳ್ಳು ಹೇಳಿದಂತ ಅನನ್ಯ ಸಫೈರಳನ್ನ ಅಪೊಸ್ತಲರ ಕೃತ್ಯ 5ನೇ ಅಧ್ಯಾಯದಲ್ಲಿ ದಟ್ ವಾಸ್ ದ ಇನ್ಸ್ಟೆಂಟ್ ಜಡ್ಜ್ಮೆಂಟ್. ಅದನ್ನೇ ಸ್ವಾಮಿ ಹೇಳುವಂಥದ್ದು, ಬೇಗನೆ ಬರುತ್ತೇನೆ, ತೀರ್ಪನ್ನ ಕೊಡ್ತೇನೆ ಎಂಬುದಾಗಿ. ಆತನು ಬಂದು ತೀರ್ಪು ಕೊಟ್ಟ ಅಂತಲ್ಲ, ಅದು ಅರ್ಥೈಸುವಂತದ್ದಾಗಿದೆ ಆ ರೀತಿಯಾಗಿ. ಅನಂತರ 1ನೇ ಕೊರಿಂಥ 11ನೇ ಅಧ್ಯಾಯದಲ್ಲಿ ಪೌಲನ್ನು ಬರೆಯುತ್ತಾ ಹೋಗ್ತಾನೆ. 1ನೇ ಕೊರಿಂಥ 11ನೇ ಅಧ್ಯಾಯ 30ನೇ ವರ್ಷದಲ್ಲಿ, ಅನೇಕರು ನಿಮ್ಮಲ್ಲಿ ರೋಗಿಗಳಾಗಿದ್ದಾರೆ, ಕಾಯಿಲೆಯಲ್ಲಿರುವಂತವರಾಗಿದ್ದಾರೆ, ಮರಣವನ್ನ ಹೊಂದುವಂತವರಾಗಿದ್ದಾರೆ. ಯಾಕೆ? ನೀವು ತಪ್ಪು ಮಾಡ್ತಾ ಇದ್ದೀರಾ, ಪಾಪಗಳನ್ನ ಮುಂದುವರಿತಾ ಇದ್ದೀರಾ, ಕ್ಷಮಾಪಣೆಯನ್ನ ಕೇಳುತ್ತಾ ಇಲ್ಲ, ದುರ್ಬೋಧನೆಗಳಲ್ಲಿ ಮುಂದೆ ಹೋಗುವಂತವರಾಗಿದ್ದೀರಾ. ನೋಡಿ, ದೇವರು ಅಲ್ಲಿ ಶಿಕ್ಷೆಯನ್ನ ಕೊಡುವಂತನಾಗಿದ್ದಾನೆ. ದಟ್ ಈಸ್ ದ
ಐ ವಿಲ್ ಕಮ್ ಕ್ವಿಕ್ಲಿ ಎಂಬುದಾಗಿರುವಂತ ಪದದ ಅರ್ಥ ಎಂಬುದಾಗಿ ನಾವು ಇಲ್ಲಿ ತಿಳ್ಕೊಳ್ಳುವಂತವರಾಗಿದ್ದೇವೆ. ನೋಡ್ರಿ, ಹೀಗೆ ಕರ್ತನಾದ ಯೇಸು ಕ್ರಿಸ್ತನು ಈ ದುರ್ಬೋಧನೆಯನ್ನ ಆತನು ಇಷ್ಟಪಡುವುದಿಲ್ಲ ಎಂಬುದಾಗಿ ಹೇಳುವಾಗ ಅದನ್ನ ಅಲ್ಲಿಂದ ಅಲ್ಲೇ ಆತನು ನಾಶ ಮಾಡಿ ತೆಗೆದು ಬಿಡುವಂತವನಾಗಿದ್ದಾನೆ ಎಂಬುದಾಗಿ ನಾವು ಈ ಮಾತುಗಳಿಂದ ವಾಕ್ಯಗಳಿಂದ ತಿಳ್ಕೊಳ್ತೇವೆ. ಮುಂದೆ ನಾವು ಹೋಗುವಂತವರಾಗಿರೋಣ. ಮುಂದೆ ನೋಡುವಾಗ ಅಲ್ಲಿ ಹೇಳ್ತಾನೆ 17ನೇ ವಚನ, ದೇವರಾತ್ಮನ ಸಭೆಗಳಿಗೆ ಹೇಳುವುದನ್ನ ಕಿವಿಯುಳ್ಳವನು ಕೇಳಲಿ. ಯಾವನು ಜಯ ಹೊಂದುತ್ತಾನೋ ಅವನಿಗೆ ಬಚ್ಚಿಟ್ಟಿರುವ ಮನ್ನವೆಂಬ ಆಹಾರವನ್ನ ಕೊಡುವೆನು. ಇದಲ್ಲದೆ ಅವನಿಗೆ ಬಿಳಿ ಕಲ್ಲನ್ನು, ಆ ಕಲ್ಲಿನ ಮೇಲೆ ಕೆತ್ತಿದ ಹೊಸ ಹೆಸರನ್ನ ಕೊಡುವೆನು. ಆ ಹೆಸರನ್ನ ಹೊಂದಿದವನಿಗೆ ಹೊರತು ಅದು ಇನ್ನಾರಿಗೂ ತಿಳಿಯದು ಎಂಬುದಾಗಿ ಇರುವಂತಹ ಮಾತನ್ನ ನಾವು ನೋಡುವಂತರಾಗಿದ್ದೇವೆ. ಈಗ ನಾವು 7ನೇ ಸಂಗತಿಗೆ ಬರ್ತೇವೆ, ದ ಕೌನ್ಸಲ್ ಅಥವಾ ದ ಚಾಲೆಂಜ್ ಎಂಬುದಾಗಿ. ಕರ್ತನಾದ ಯೇಸು ಕ್ರಿಸ್ತನು ಅವರಿಗೆ ಒಂದು ಸವಾಲನ್ನ ಕೊಡುವಂಥದ್ದು ಅಥವಾ ಅವರಿಗೆ ಒಂದು ಹಿತೋಪದೇಶವನ್ನ ಮಾಡುವಂಥದ್ದು, ಅವರಿಗೆ ಪ್ರತಿಫಲವನ್ನ ಕೊಡುವಂತ ಒಂದು ಸಮಯ. ನೀನು ಈ ರೀತಿ ಮಾಡುವುದಾದ್ರೆ ನಾನ್ ನಿಮಗೆ ಈ ರೀತಿ ಮಾಡುವಂತವನಾಗಿದ್ದೇನೆ. ಆ ರೀತಿ ನೀವು ಪಶ್ಚಾತ್ತಾಪ ಪಟ್ಟು ನನ್ನ ಕಡೆಗೆ ತಿರುಗಿಕೊಳ್ಳುವಾಗ ನಿಮಗೆ ಅದಕ್ಕೆ ಪ್ರತಿಫಲಗಳು ಉಂಟು. ಅದೇನು ಎಂಬುದಾಗಿ ಹೇಳುವಾಗ ಮೊದಲನೇದಾಗ ಆತನ ಹೇಳ್ತಾನೆ, ಯಾವನು ಜಯ ಹೊಂದುತ್ತಾನೋ ಅವನಿಗೆ ಬಚ್ಚಿಟ್ಟಿರುವ ಮನ್ನವೆಂಬ ಆಹಾರವನ್ನ ಕೊಡುವೆನು ಎಂಬುದಾಗಿ. ಏನಿದು ಬಚ್ಚಿಟ್ಟಿರುವ ಮನ್ನ ಎಂಬುದಾಗಿ ನಾವು ನೋಡುವಂತವರಾಗಿರ್ಬೇಕು. ದ ಹಿಡನ್ ಮನ್ನಾ ಎಂಬುದಾಗಿ ಇಂಗ್ಲಿಷ್ ಅಲ್ಲಿ ನಾವು ನೋಡ್ತಾ ಬರುವಂತವರಾಗಿದ್ದೇವೆ. ನೋಡ್ರಿ, ಈ ಮನ್ನಾ ಅನ್ನುವಂಥದ್ದು ಪರಲೋಕದಿಂದ ಬಂದಂತ ಒಂದು ಆಹಾರ. ನಾವು ಅದನ್ನ ಕೀರ್ತನೆಗಳಲ್ಲಿ ನೋಡ್ತೇವೆ, ದೇವದೂತರ ಕೀರ್ತನೆಗಳಲ್ಲಿ ನೋಡ್ತೇವೆ. ಅನಂತರ ವಿಮೋಚನಾ ಕಾಂಡದಲ್ಲಿ ಕೂಡ 16ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಬರುವಂತವರಾಗಿದ್ದೇವೆ. ಇಸ್ರಾಯೇಲರು 40 ವರ್ಷಗಳ ಕಾಲ ಆ ಅರಣ್ಯದಲ್ಲಿ ತಿರುಗಾಡುವಾಗ ಅವರಿಗೆ ದೇವರು ಪರಲೋಕದಿಂದ ಮುಂಜಾನೆ ಮನ್ನವನ್ನ ಅವರ ಮಧ್ಯದಲ್ಲಿ ಆತನು ಸುರಿಸ್ತಾ ಬಂದ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಹಿಡನ್ ಮನ್ನಾ ಎಂಬುದಾಗಿ ಹೇಳುವಾಗ ಆ ಮನ್ನಾ ಬೇರೆ ಯಾರೂ ಅಲ್ಲ, ಅದು ಕರ್ತನಾದ ಯೇಸು ಕ್ರಿಸ್ತನು ತಾನೇ ಆತನಾಗಿದ್ದಾನೆ. ಆತನ ಒಂದು ಛಾಯೆ ಆ ಮನ್ನಾ ಆಗಿದೆ ಎಂಬುದಾಗಿ ಕೂಡ ನಾವು ನೋಡುವಂತರಾಗಿದ್ದೇವೆ. ಹಿಡನ್ ಮನ್ನಾ ಎಂಬುದಾಗಿ ಹೇಳುವಾಗ ಇಟ್ ಬಿಲಾಂಗ್ಸ್ ಟು ಗಾಡ್ ಎಂಬುದಾಗಿ, ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತನು ದೇವರಿಗೆ ಆತನು ಸಂಬಂಧಪಟ್ಟವನಾಗಿದ್ದಾನೆ, ಆತನು ದೇವರೇ ಆಗಿದ್ದಾನೆ ಅನ್ನುವಂತ ಸತ್ಯತೆಯನ್ನ ಸೂಚಿಸುವಂತ ಸಂಗತಿಯನ್ನ ನಾವು ಇಲ್ಲಿ ನೋಡುವಂತವರು ನಾವಾಗಿದ್ದೇವೆ ಪ್ರಿಯರೇ. ಹೀಗೆ ಈ ಮನ್ನಾ ಅನ್ನುವಂಥದ್ದನ್ನ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಒಂದು ಮನುಷ್ಯಾವತಾರವನ್ನು ಕೂಡ ಅದು ಸೂಚಿಸಿ ನಮಗೆ ತಿಳಿಸುವಂತದ್ದಾಗಿದೆ. ಮನುಷ್ಯಾವತಾರ ಎಂಬುದಾಗಿ ಹೇಳುವಾಗ ದ ಇನ್ಕಾರ್ನೇಷನ್ ಟೈಪ್ ಆಫ್ ಕ್ರೈಸ್ಟ್ ಎಂಬುದಾಗಿ, ಆತನು ಮನುಷ್ಯಧಾರಿಯಾಗಿ ಬಂದಂತಹ ಸಂಗತಿ. ಈ ಮನ್ನದ ಒಂದು ಸಂಗತಿಯನ್ನು ನೋಡುವಾಗ ಕರ್ತನಾದ ಯೇಸು ಕ್ರಿಸ್ತನ ಯೋಹಾನ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ಹೇಳುವುದಾಗೆ, ನಾನೇ ಜೀವ ಕೊಡುವ ರೊಟ್ಟಿಯಾಗಿದ್ದೇನೆ, ಪರಲೋಕದಿಂದ ಬಂದ ರೊಟ್ಟಿಯಾಗಿದ್ದೇನೆ ಎಂಬುದಾಗಿ ಆತನು ಹೇಳುವ ಪ್ರಕಾರ ಪರಲೋಕದಿಂದ ಮನ್ನಾ ಈ ಇಸ್ರಾಯೇಲರಿಗೆ ಕೊಡಲ್ಪಟ್ಟ ಹಾಗೆ ನಮ್ಮ ಮಧ್ಯದಲ್ಲಿ ಕೂಡ ಕರ್ತನಾದ ಯೇಸು ಕ್ರಿಸ್ತನು ಮನ್ನವಾಗಿ ಕೊಡಲ್ಪಟ್ಟಿದ್ದಾನೆ. ಇಟ್ ಈಸ್ ಎ ಸ್ಪಿರಿಚುವಲ್ ಮೀಟ್, ಅದು ದೈವಿಕವಾದಂತಹ ಆಹಾರ ಎಂಬುದಾಗಿ ಪೌಲನು 1ನೇ ಕೊರಿಂಥ 10ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ಓದುವಂತವರು ನಾವಾಗಿದ್ದೇವೆ ಪ್ರಿಯರೇ. ನೋಡ್ರಿ, ಈ ದೈವಿಕವಾದ ಆಹಾರ ಅದು ಕರ್ತನಾದ ಯೇಸು ಕ್ರಿಸ್ತನು ತಾನೇ ನಮಗೆ ಆಗಿದ್ದಾನೆ. ಅಂದ್ರೆ ಈಸ್ ಅವರ್ ಸ್ಪಿರಿಚುವಲ್ ಫುಡ್. ದೈವಿಕವಾದ ಆಹಾರ ಕ್ರಿಸ್ತನೇ. ನಾನೇ ಆ ಜೀವವುಳ್ಳ ರೊಟ್ಟಿ, ನನ್ನ ತೆಗೆದುಕೊಳ್ಳ್ರಿ, ತಿನ್ರಿ, ನಿಮಗೆ ರಕ್ಷಣೆ ಆಗ್ತದೆ ಎಂಬುದಾಗಿ ಆತನು ಹೇಳಿದ ಮಾತಿಗೆ ಅನುಸಾರವಾಗಿ ಆತ್ಮಿಕವಾದಂತಹ ಸತ್ಯತೆ. ಆ ಮನ್ನಾ ಅನ್ನುವಂಥದ್ದು ಬಹಳ ಸಣ್ಣದು, ಅನಂತರ ಅದು ಕೊತ್ತಂಬರಿ ಕಾಳಿನ ಹಾಗೆ ಗುಂಡಾಗಿ ರೌಂಡ್ ಆಗಿ ಇರುವಂತದ್ದಾಗಿದೆ. 3ನೇ ಗುಣ ಅದರಲ್ಲಿ ಏನು ಎಂಬುದಾಗಿ ಹೇಳುವಾಗ ಅದು ಬೆಳ್ಳಗೆ ಇರುವಂತದ್ದಾಗಿದೆ. 4ನೇ ಗುಣ ಎಂಬುದಾಗಿ ಹೇಳುವಾಗ ಜೇನುತುಪ್ಪದಿಂದ ಮಾಡಿದಂತ ದೋಸೆಯಾಗಿ ರುಚಿಕರವಾಗಿರುತ್ತದೆ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಇವೆಲ್ಲವೂ ಕೂಡ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಆ ಪರಲೋಕದಲ್ಲಿದ್ದಂತ ಆತನು ಮನುಷ್ಯಾವತಾರಿಯಾಗಿ ಈ ಧರೆಗೆ ಬಂದಂತ ಚಿತ್ರಣವನ್ನ ಸೂಚಿಸುವಂತಹ ಸಂಗತಿಯಾಗಿದೆ. ಯಾವಾಗ ಮನ್ನಾ ಪರಲೋಕದಿಂದ ಈ ಭೂಮಿಯ ಮೇಲೆ ಬಿತ್ತೋ ಅದೇ ರೀತಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆತನು ಈ ಧರೆಗೆ ಇಳಿದು ಬಂದಂತ ಸತ್ಯತೆಯನ್ನ ನಮಗೆ ತಿಳಿಸಿಕೊಡುವಂತದ್ದಾಗಿದೆ. ಈ ಎಲ್ಲಾ ಛಾಯೆಗಳು ಹಳೆಯ ಒಡಂಬಡಿಕೆಯಲ್ಲಿ ಆ ದೇವದರ್ಶನ ಗುಡಾರದಿಂದ ಹಿಡಿದು ಮುಂದಕ್ಕೆ ಬರುವಾಗ ಎಲ್ಲಾ ವಿಷಯಗಳಲ್ಲಿ ಕೂಡ ನಾವು ಕ್ರಿಸ್ತನ ಚಿತ್ರಣವನ್ನ ನಾವು ನೋಡುತ್ತಾ ಬರುವಂತವರಾಗಿದ್ದೇವೆ ಪ್ರಿಯರೇ. ದ ಸ್ಮಾಲ್ ಗ್ರೈನ್ ಎಂಬುದಾಗಿ ಹೇಳುವಾಗ ಇಟ್ ಸ್ಪೀಕ್ಸ್ ಅಬೌಟ್ ದ ಲೋಲಿನೆಸ್ ಅಂಡ್ ದ ಹಂಬಲ್ನೆಸ್ ಆಫ್ ಅವರ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ಕರ್ತನಾದ ಯೇಸು ಕ್ರಿಸ್ತನ ತಗ್ಗಿಸುವಿಕೆ, ಆತನು ದೀನನಾಗಿ ಬಂದಂತ ವಿಷಯ, ಈ ಸತ್ಯತೆಗಳನ್ನ ನಮಗೆ ತಿಳಿಸಿಕೊಡ್ತದೆ. ಸಣ್ಣಗೆ ಇರುವಂತ ಕಾಳಿನೋಪಾದಿಯಲ್ಲಿರುವಂತಹ ಮನ್ನಾ ಎಂಬುದಾಗಿ. 2ನೇ ಸಂಗತಿ, ಇಟ್ ವಾಸ್ ಲೈಕ್ ರೌಂಡ್ ಗ್ರೈನ್ ಎಂಬುದಾಗಿ.
ಕೊತ್ತಂಬರಿ ಕಾಳಿನ ಹಾಗೆ ಗುಂಡಗೆ ಇರುವಂತದ್ದಾಗಿದೆ ಎಂಬುದಾಗಿ ಹೇಳುವಾಗ ಆ ರೌಂಡ್ ಅನ್ನುವಂಥದ್ದು ಯೂನಿಫಾರ್ಮಿಟಿ, ಅಂದ್ರೆ ಏಕರೀತಿಯಾಗಿರುವಂಥದ್ದು, ಯಾವ ಹಂಕು ಡೊಂಕು ಇಲ್ಲ. ದಟ್ ಸ್ಪೀಕ್ಸ್ ಅಬೌಟ್ ದ ಪರ್ಫೆಕ್ಷನ್ ಆಫ್ ಲಾರ್ಡ್ ಜೀಸಸ್ ಕ್ರೈಸ್ಟ್ ಆಸ್ ಮ್ಯಾನ್. ಮನುಷ್ಯನಾಗಿ ಬಂದಂತ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸಂಪೂರ್ಣತೆ, ಪರಿಪೂರ್ಣತೆಯನ್ನ ನಾವು ನೋಡುವಂತರಾಗಿದ್ದೇವೆ. ಯಾವ ದೋಷ ಅವನಲ್ಲಿ ಇಲ್ಲ, ಪಾಪವಿಲ್ಲ, ಪಾಪ ಮಾಡಲಿಲ್ಲ, ಅರಿಯಲಿಲ್ಲ, ಪಾಪವನ್ನ ಮಾಡಲು ಅಸಾಧ್ಯವಾಗಿತ್ತು. ಆ ರೀತಿಯಾಗಿರುವಂತ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಚಿತ್ರಣ. ಅನಂತರ ಇಟ್ ವಾಸ್ ವೈಟ್ ಇನ್ ಕಲರ್. ಆ ಚಿತ್ರಣ ನಮಗೆ ಕರ್ತನಾದ ಯೇಸು ಕ್ರಿಸ್ತನ ಪರಿಶುದ್ಧತೆಯನ್ನ ನಮಗೆ ಸೂಚಿಸುವಂತದ್ದಾಗಿದೆ. ದ ಹೋಲಿನೆಸ್ ಆಫ್ ಲಾರ್ಡ್ ಜೀಸಸ್ ಕ್ರೈಸ್ಟ್ ಆನ್ ದ ಅರ್ತ್ ಆಸ್ ಎ ಮ್ಯಾನ್. ಅವನಲ್ಲಿ ಯಾರೂ ತಪ್ಪು ಕಂಡುಹಿಡಲಿಕ್ಕಾಗ್ಲಿಲ್ಲ, ಯಾರೂ ಪಾಪ ಕಂಡುಹಿಡಲಿಕ್ಕಾಗ್ಲಿಲ್ಲ. ಎಲ್ಲರೂ ಕಡೆಗೆ ಸುಮ್ಮನೆ ಆಗ್ತಾರೆ ನೋಡ್ರಿ. ಆ ರೀತಿಯಾಗಿ ತಪ್ಪು ಹೊರಿಸುವಂತವ್ರು ಕೂಡ ಮೌನವಾಗುವಂತದ್ದನ್ನ ನಾವು ನೋಡ್ತೇವೆ. ದಟ್ ಈಸ್ ದ ಪ್ಯೂರಿಟಿ, ದ ಹೋಲಿನೆಸ್ ಆಫ್ ಲಾರ್ಡ್ ಜೀಸಸ್ ಕ್ರೈಸ್ಟ್ ಎಂಬುದಾಗಿ ನಾವು ನೋಡ್ತೇವೆ. ಅನಂತರ ರುಚಿ ಎಂಬುದಾಗಿ ಹೇಳುವಾಗ ದ ಟೇಸ್ಟ್ ಆಫ್ ಅವರ್ ಲಾರ್ಡ್ ಜೀಸಸ್ ಕ್ರೈಸ್ಟ್, ಆ ನಮ್ಮ ರಕ್ಷಣೆಯಲ್ಲಿ ಆ ರುಚಿಯನ್ನ ನಾವು ಕಂಡುಕೊಂಡಂತವರಾಗಿದ್ದೇವೆ. ರುಚಿ ನೋಡಿ ತಿಳಿದುಕೊಂಡೆ ಎಂಬುದಾಗಿ ನಾವು ಒಂದು ಹಾಡನ್ನ ಹಾಡ್ತೇವೆ. ಅನಂತರ 34ನೇ ಕೀರ್ತನೆ 8ನೇ ವರ್ಷದಲ್ಲಿ ನಾವು ನೋಡುವ ಹಾಗೆ, ಓ ಟೇಸ್ಟ್ ಅಂಡ್ ಸಿ ದಟ್ ದ ಲಾರ್ಡ್ ಇಸ್ ಗುಡ್. ಯೆಹೋವನು ಸರ್ವೋತ್ತಮನೆಂದು ನಿನ್ನ ಅನುಭವದಿಂದ ತಿಳಿದುಕೋ ಎಂಬುದಾಗಿ ಕನ್ನಡ ತರ್ಜಿಮೆ ಬರ್ತದೆ. ಆದ್ರೆ ಇಂಗ್ಲಿಷ್ ಅಲ್ಲಿ ನೋಡುವಾಗ ಓ ಟೇಸ್ಟ್ ಅಂಡ್ ಸಿ ದಟ್ ದ ಲಾರ್ಡ್ ಇಸ್ ಗುಡ್ ಎಂಬುದಾಗಿ, ನಮ್ಮ ಕರ್ತನು ಯೇಸು ಸ್ವಾಮಿ ಆತನು ಎಷ್ಟು ಒಳ್ಳೆಯವನು ಎಂಬುದಾಗಿ ರುಚಿ ನೋಡಿ ನಾವು ತಿಳ್ಕೊಳ್ಳುವಂತಹ ಸತ್ಯತೆ. ಅಂತ ಮನ್ನ ನೋಡ್ರಿ, ಪರಲೋಕದಲ್ಲಿ ನಾವು ಸೇರಿಸಲ್ಪಡುವಾಗ ಒಂದು ವೇಳೆ ಈ ರೀತಿಯಾದಂತ ದುರ್ಬೋಧನೆ ತಪ್ಪುಗಳನ್ನೆಲ್ಲ ನಾವು ಮನ್ನಿಸಲ್ಪಟ್ಟು ಆತನ ಜೊತೆಯಲ್ಲಿ ಇರುವಾಗ ನಮಗೆ ಕರ್ತನು ಆ ವಿಶೇಷವಾದಂತಹ ಆ ಮನ್ನವಾಗಿ ನಮಗೆ ಬಚ್ಚಿಡಲ್ಪಟ್ಟಂತ ಮನ್ನವಾಗಿ ನಮಗೆ ಆ ಪರಲೋಕದಲ್ಲಿ ಶಾಶ್ವತವಾಗಿ ನಿತ್ಯವಾಗಿ ಆತನು ನಮಗೆ ಕೊಡಲ್ಪಡ್ತಾನೆ ಎಂಬುದಾಗಿ ಹೇಳುವಂತ ಸತ್ಯತೆಯನ್ನ ಇಲ್ಲಿ ನಾವು ನೋಡುವಂತವ್ರು ಆಗಿರ್ತೇವೆ. ಎರಡನೇ ಸಂಗತಿ ಆತನು ಹೇಳುವುದೇನೆಂದ್ರೆ, ಇದಲ್ಲದೆ ಅವನಿಗೆ ಬಿಳಿ ಕಲ್ಲನ್ನು, ಆ ಕಲ್ಲಿನ ಮೇಲೆ ಕೆತ್ತಿದ ಹೊಸ ಹೆಸರನ್ನ ಕೊಡುವೆನು ಎಂಬುದಾಗಿ. ಯಾಕೆ ಇಲ್ಲಿ ಬಿಳಿ ಕಲ್ಲು ಎಂಬುದಾಗಿ ದೇವರ ಆತ್ಮನು ಯೋಹಾನನ ಮುಖಾಂತರ ಬರೆಸ್ತಾ ಇದ್ದಾನೆ ಎಂಬುದಾಗಿ ಒಂದು ಸ್ವಲ್ಪ ಸಮಯ ನೋಡಿ ನನ್ನ ಭಾಗವನ್ನು ಮುಗಿಸ್ತೇನೆ. ನಾವು ಮುಂದಿನ ವಾರದಿಂದ ತುವತೈರ ಸಭೆಯನ್ನ ಅಧ್ಯಯನ ಮಾಡ್ಲಿಕ್ಕೆ ಹೋಗುವಂತವ್ರು ಆಗಿದ್ದೇವೆ. ನೋಡ್ರಿ, ಇಲ್ಲಿ ಈ ಬಿಳಿ ಕಲ್ಲು ಎಂಬುದಾಗಿ ಹೇಳುವಾಗ ಅನೇಕ ತರವಾದಂತಹ ತಾತ್ಪರ್ಯಗಳುಂಟು, ಅನೇಕ ತರವಾದಂತಹ ವ್ಯಾಖ್ಯಾನಗಳುಂಟು, ವಿವರಣೆಗಳುಂಟು. ರೋಮನ್ ದೇಶದಲ್ಲಿ ಇದ್ದಂತ ಒಂದು ಪದ್ಧತಿ ಏನಂದ್ರೆ, ಈ ಬಿಳಿ ಕಲ್ಲು ಮತ್ತು ಕಪ್ಪು ಕಲ್ಲನ್ನ ಅವರು ಕೆಲವು ಸಮಯಗಳಲ್ಲಿ ಉಪಯೋಗಿಸ್ತಾ ಇದ್ರಂತೆ. ಯಾವ ಯಾವ ಸಮಯ ಎಂಬುದಾಗಿ ನಾನು ನಿಮ್ಗೆ ಹೇಳುತ್ತೇನೆ. ಅದನ್ನ ಆಧಾರ ಮಾಡಿಕೊಂಡು ಕರ್ತನಾದ ಯೇಸು ಕ್ರಿಸ್ತನು ಈ ಪೆರ್ಗಮ ಸಭೆಯಲ್ಲಿ ಅವನ ಕಡೆಗೆ ತಿರುಗಿ ಜಯ ಹೊಂದುವಂತವನಿಗೆ, ಆ ದುರ್ಬೋಧನೆಯನ್ನ ಬಿಟ್ಟು ಬರುವಂತವನಿಗೆ ಆ ಬಿಳಿ ಕಲ್ಲನ್ನ ಕೊಡ್ತೇನೆ ಎಂಬುದಾಗಿ ಸ್ವಾಮಿ ಅವರಿಗೆ ವಾಗ್ದಾನವನ್ನ ಮಾಡ್ತಾ ಇದ್ದಾನೆ. ಏನು ಎಂಬುದಾಗಿ ಹೇಳುವಾಗ, ಒಂದು ವೇಳೆ ಒಬ್ಬ ವಿಶ್ವಾಸಿ ಪೆರ್ಗಮ ಸಭೆಯ ಸಮಯದಲ್ಲಿ ರೋಮನ್ ಜ್ಯೂರಿ ಅಂದ್ರೆ ನ್ಯಾಯಾಧೀಶರುಗಳ ಮುಂದೆ ನಿಲ್ಲಿಸಲ್ಪಟ್ಟಾಗ ಅವನ ಮೇಲೆ ತೀರ್ಪುಗಳನ್ನ ಕೊಡುವಂತ ಸಮಯದಲ್ಲಿ ಅವರು ತಮ್ಮ ನಿರ್ಣಯಗಳನ್ನ ಈ ಕಲ್ಲುಗಳ ಮುಖಾಂತರ ತಿಳಿಸಿಕೊಡ್ತಾ ಇದ್ರಂತೆ. ಒಂದು ವೇಳೆ ಒಬ್ಬ ಕೈದಿ ಆತನು ನಿರಾಪರಾಧಿ ಆಗಿದ್ದಾನೆ ಎಂಬುದಾಗಿ ಹೇಳುವುದಾದ್ರೆ ಆ ನ್ಯಾಯಾಧಿಪತಿ ಒಂದು ಬಿಳಿ ಕಲ್ಲನ್ನ ಎತ್ತಿ ತೋರಿಸ್ತಾನಂತೆ. ಒಂದು ವೇಳೆ ಅವನು ದಂಡನೆಗೆ ಒಳಪಡಬೇಕು ಎಂಬುದಾಗಿ ಹೇಳುವಾಗ ಕಪ್ಪು ಕಲ್ಲನ್ನ ಎತ್ತಿ ತೋರಿಸುವಂತವನಾಗಿದ್ದಾನೆ. ಆ ರೀತಿಯಲ್ಲಿದ್ದಂತಹ ರೋಮನ್ ಸಾಮ್ರಾಜ್ಯದ ಅಡಿಯಿದ್ದಂತಹ ಪೆರ್ಗಮ ಸಭೆಯ ಆ ಸ್ಥಳಗಳಲ್ಲಿ ಈ ವಿಶ್ವಾಸಿಗಳು ಆ ರೀತಿ ಅವರ ಮುಂದೆ ಕರ್ತನಾದ ಯೇಸು ಕ್ರಿಸ್ತನ ವಾಕ್ಯದ ನಿಮಿತ್ತ, ಆತನ ಹೆಸರಿನ ನಿಮಿತ್ತ ಸಾಕ್ಷಿಯಾಗಿ ನಿಲ್ಲಿಸಲ್ಪಟ್ಟಾಗ ಈ ನ್ಯಾಯಾಧಿಪತಿಗಳು ಸಾಮಾನ್ಯವಾಗಿ ಕಪ್ಪು ಕಲ್ಲನ್ನ ಎತ್ತಿ ಹಿಡಿಯುವಂತವರಾಗಿ ಅಂತ ಕ್ರೈಸ್ತರನ್ನ ಮರಣ ದಂಡನೆಗೆ ಒಳಪಡಿಸ್ತಿದ್ರಂತೆ. ಅದನ್ನ ಉತ್ತೇಜಿಸುವಂತವನಾಗಿ ಕರ್ತನಾದ ಯೇಸು ಕ್ರಿಸ್ತನ ಈಗ ಒಂದು ವಾಗ್ದಾನವನ್ನ ಅವ್ರಿಗೆ ಕೊಡ್ತಾ ಇದ್ದಾನೆ. ಈ ಲೋಕದಲ್ಲಿ ನೀವು ಸಾಕ್ಷಿಗಳಾಗಿದ್ದಾಗ ಆದಂತೆ ಅದು ಎಂದಿಗೂ ಆಗುವುದಿಲ್ಲ. ಮುಂದೆ ನನ್ನ ಹೆಸರಿಗಾಗಿ ನೀವು ಸಾಕ್ಷಿ ಆದದಕ್ಕಾಗಿ ಒಂದು ಬಿಳಿ ಕಲ್ಲನ್ನ ನಾನು ನಿಮಗೆ ಕೊಡ್ತೇನೆ, ಅದರ ಮೇಲೆ ನಿಮಗೆ ನಿಮ್ಮ ಹೆಸರನ್ನ ಬರೆದು ಕೊಡ್ತೇನೆ ಎಂಬುದಾಗಿ ಆತನು ಹೇಳುವಂತಹ ಒಂದು ವಾಗ್ದಾನದ ಸತ್ಯತೆ ಈ ಬಿಳಿ ಕಲ್ಲಿನ ವಿಷಯದಲ್ಲಿ ಅದು ತಿಳಿಸಲ್ಪಟ್ಟಿದೆ ಎಂಬುದಾಗಿ ಒಂದು ಅಭಿಪ್ರಾಯವನ್ನ ನಾವು ನೋಡುವಂತವರು ಆಗಿದ್ದೇವೆ. ಎರಡನೇ ಒಂದು ಅಭಿಪ್ರಾಯ ಏನು ಎಂಬುದಾಗಿ ಹೇಳುವಾಗ, ಈ ರೋಮನ್ ಸಾಮ್ರಾಜ್ಯದಲ್ಲಿ ಅವರ ಮಧ್ಯದಲ್ಲಿದ್ದಂತಹ ಒಂದು ಪದ್ಧತಿ ಏನಂದ್ರೆ, ಒಬ್ಬ ವ್ಯಕ್ತಿ ಅವರ ಒಂದು ಸ್ಥಳಕ್ಕೆ ಆಹ್ವಾನಿಸಲ್ಪಟ್ಟಾಗ ಅವರ ಅತಿಥಿ ಸತ್ಕಾರಗಳನ್ನ ಸ್ವೀಕರಿಸಲಿಕ್ಕೆ, ಅವರ ಭೋಜನಗಳಲ್ಲಿ ಪಾಲುಗಾರಿಕೆ ಹೊಂದಲಿಕ್ಕೆ, ಅನಂತರ ಸ್ಥಾನಮಾನಗಳನ್ನ ಆ ಒಂದು
ಆ ಸಮಯಗಳಲ್ಲಿ, ಅಂದ್ರೆ ಹಾಸ್ಪಿಟಾಲಿಟಿ ಸಮಯ, ಅಂದ್ರೆ ಅತಿಥಿ ಸತ್ಕಾರ ಹೊಂದುವಂತ ಅನೇಕ ಅತಿಥಿಗಳಿರುವಂತ ಸಂದರ್ಭಗಳಲ್ಲಿ ಒಂದು ವೇಳೆ ಆ ಕರೆಸಲ್ಪಟ್ಟಂತ ವ್ಯಕ್ತಿ ಉನ್ನತವಾದಂತ ವ್ಯಕ್ತಿಯಾಗಿದ್ದು ಅವನನ್ನ ಎಲ್ಲರ ಮುಂದೆ ಪ್ರಶಂಸಿಸಬೇಕು, ಗೌರವಿಸಬೇಕು ಎಂಬುದಾಗಿ ಹೇಳುವಾಗ ಅಂತ ವ್ಯಕ್ತಿಗಳಿಗೆ ಈ ಬಿಳಿ ಕಲ್ಲನ್ನ ಅವರು ಕೊಡ್ತಾ ಇದ್ರಂತೆ. ಆ ಬಿಳಿ ಕಲ್ಲನ್ನ, ಅದು ಒಂದು ವಿಶಿಷ್ಟವಾದಂತ ಕಲ್ಲಿನ ಉಪಾಧಿಯಲ್ಲಿ ಆ ಕಲ್ಲನ್ನ ಇಟ್ಟುಕೊಂಡು ಬಂದಂತ ಆ ವ್ಯಕ್ತಿ, ಅತಿಥಿಯಾಗಿ ಬಂದಂತವನು ಆ ಒಂದು ಸಂಭ್ರಮದಲ್ಲಿ, ಆ ಸಮಾರಂಭದಲ್ಲಿ, ಊಟದ ಸಮಯದಲ್ಲಿ ವಿಶೇಷವಾದಂತ ಒಂದು ಸ್ಥಾನಮಾನಗಳನ್ನ ಆತನು ಪಡ್ಕೊಳ್ಳುತ್ತಾ ಇದ್ದ. ನೋಡ್ರಿ, ಆ ಊಟಗಳು ಯಾವುದು ಎಂಬುದಾಗಿ ಹೇಳುವಾಗ ಅನ್ಯ ದೇವತೆಗಳಿಗೆ ಸಮರ್ಪಿಸಿದಂತ ಅರ್ಪಣೆಗಳು, ಅನ್ಯ ದೇವತೆಗಳ ಪೂಜೆ ಪುನಸ್ಕಾರಗಳಲ್ಲಿ ಮಾಡಿದಂತ ಸಮಯಗಳು, ಅನಂತರ ಅವರ ಹಬ್ಬ ಹುಣ್ಣಿಮೆಗಳಲ್ಲಿ ಆಚರಿಸುವಾಗ ಬಲಿಗಳನ್ನ ಕೊಟ್ಟಂತದ್ದು, ಅದನ್ನ ಅಡಿಗೆಯಾಗಿ ಮಾಡಿ ಉಪಚಾರ ಮಾಡುವಂಥದ್ದು, ಈ ತರವಾದಂತ ಸಮಯಗಳು. ಕ್ರೈಸ್ತರಾದಂಥವ್ರು ಅಲ್ಲಿ ಹೋಗುವಾಗ ಅವರು ಯಾರೂ ಕೂಡ ಬಿಳಿ ಕಲ್ಲನ್ನ ಅಲ್ಲಿ ಸ್ವೀಕರಿಸುವುದಿಲ್ಲ. ಅಂತ ಒಂದು ಸಂಗತಿಗಳಲ್ಲಿ ಅವರು ಪಾಲುಗಾರಿಕೆ ತೆಗೆದುಕೊಳ್ಳುವಂತವರಾಗಿರುವುದಿಲ್ಲ. ದೇ ವಿಲ್ ನಾಟ್ ಟೇಕ್ ಪಾರ್ಟ್ ಇನ್ ದ ಫೀಸ್ಟ್. ಆ ಹಬ್ಬಗಳಲ್ಲಿ, ಹುಣ್ಣಿಮೆಗಳಲ್ಲಿ ಅವರು ಪಾಲುಗಾರಿಕೆ ತೆಗೆದುಕೊಳ್ಳುವಂತವರಾಗಿರುವುದಿಲ್ಲ. ಕ್ರಿಸ್ತನ ಸಾಕ್ಷಿಯ ನಿಮಿತ್ತ ಅವರು ಒಂದು ವೇಳೆ ಆ ತರವಾದಂತ ಪ್ಲೆಷರ್ಸ್ ಗಳಿಗೆ ಅವರು ವಂಚಿತರಾಗಿರುವಾಗ ಕರ್ತನ ಅವರಿಗೆ ವಾಗ್ದಾನ ಮಾಡ್ತಾನೆ ಏನಂದ್ರೆ, ಅದಕ್ಕೆ ಯೋಚನೆ ಮಾಡಬೇಡ್ರಿ, ನೀವು ನನ್ನ ಸಾಕ್ಷಿಗಳಾಗಿ ಜೀವಿಸಿದ್ರಿಂದ ಪರಲೋಕದಲ್ಲಿ ನಿರಂತರವಾಗಿ ನಾನು ನಿಮಗೆ ಆ ಬಿಳಿ ಕಲ್ಲನ್ನ ಕೊಡ್ತೇನೆ. ಏನಂದ್ರೆ ಅದು ನಿಮಗೆ ಒಂದು ಹೆಸರು ಅದರ ಮೇಲೆ ಕೆತ್ತು ಕೊಡ್ತೇನೆ, ಶಾಶ್ವತವಾಗಿರುವಂತ ಕಲ್ಲು ಅದಾಗಿರ್ತದೆ ಎಂಬುದಾಗಿರುವಂತ ರೀತಿಯಲ್ಲಿ ಹೇಳುವಂತ ಒಂದು ಗುರುತಾಗಿದೆ ಎಂಬುದಾಗಿ ನಾವು ನೋಡುವಂತವರು ನಾವಾಗಿದ್ದೇವೆ. ಮೂರನೇ ಒಂದು ವ್ಯಾಖ್ಯಾನವು ಕೂಡ ಅದು ಹೇಳಲ್ಪಡ್ತದೆ. ಹೇಗೂ ಇರಲಿ, ಆತ್ಮಿಕವಾದಂತ ಸತ್ಯತೆಗಳನ್ನ ಇಲ್ಲಿ ನಾವು ಕಾಣುವಂತವರಾಗಿದ್ದೇವೆ. ರೋಮನ್ ಕಸ್ಟಮ್ಸ್ ಅಲ್ಲಿ ಅವರಲ್ಲಿ ಆಟೋಟಗಳಲ್ಲಿ ಸ್ಪರ್ಧಿಸಿದಂತವರಿಗೆ, ಆ ಗೆಲ್ಲುವಂತವರಿಗೆ ಅವರು ಒಂದು ವಜ್ರದ ಬಿಳಿ ಕಲ್ಲುಗಳನ್ನ ಅವರಿಗೆ ಮೆಡಲ್ಸ್ ರೂಪದಲ್ಲಿ ಅವರು ಕೊಡ್ತಾ ಇದ್ರಂತೆ, ಗೆಲ್ಲುವಂತವರಿಗೆ. ಆ ರೀತಿ ಆ ಕಲ್ಲನ್ನ ಪಡಕೊಂಡಂತವನು ಆ ರೋಮನ್ ಸಾಮ್ರಾಜ್ಯದಲ್ಲೆಲ್ಲ ಬಹಳ ಪ್ರಖ್ಯಾತಿಯಾದಂತ ವ್ಯಕ್ತಿ. ಒಂದು ವೇಳೆ ಇವತ್ತಿನ ದಿವಸ ನಾವೇನು ಸೆಲೆಬ್ರಿಟೀಸ್ ಎಂಬುದಾಗಿ ಹೇಳ್ತೇವೆ, ಆ ರೀತಿಯಾಗಿ ಬಹಳ ಪ್ರಸಿದ್ಧನಾದಂಥವನು ಕೈಯಲ್ಲಿ ಇಟ್ಟುಕೊಂಡು ಓಡಾಡುವಾಗ ಎಲ್ಲರೂ ಗುರುತಿಸ್ತಾ ಇದ್ರು, ಸನ್ಮಾನಿಸ್ತಾ ಇದ್ರು, ಗೌರವಿಸ್ತಾ ಇದ್ರು. ನೋಡ್ರಿ, ಈ ರೀತಿಯಾದಂತ ಒಂದು ಸಂಗತಿ ಇದು ಅನ್ಯರ ಮಧ್ಯದಲ್ಲಿದ್ದಂತ ಒಂದು ವಿಧಾನ. ಅದ ಯಾವುದು ಕೂಡ ನಮ್ಮ ಕ್ರೈಸ್ತರಿಗೆ ಅದು ದಕ್ಕುವಂತದ್ದಾಗಿರ್ಲಿಲ್ಲ. ಯಾಕಂದ್ರೆ ಅವರು ಲೋಕದ ಸಂಗತಿಗಳಲ್ಲಿ ಪಾತ್ರ ವಹಿಸ್ತಾ ಇರ್ಲಿಲ್ಲ. ಆ ರೀತಿ ಇಲ್ಲಿ ದಕ್ಕದೇ ಇರುವಂತದ್ದನ್ನ ನೀನು ನನಗಾಗಿ ಜೀವಿಸುವುದರಿಂದ ಪರಲೋಕದಲ್ಲಿ ನಿನಗೆ ನಾನೇನ್ ಮಾಡ್ತೇನೆ, ಆ ಬಿಳಿ ಕಲ್ಲನ್ನ ಕೊಡುವಂತವನಾಗಿದ್ದೇನೆ ಎಂಬುದಾಗಿ. ಆ ಕಲ್ಲಿನ ಮೇಲೆ ಈಗ ಏನಿದೆ ಅಂದ್ರೆ ಇನ್ನೊಂದು ವಿಶೇಷತೆ, ಒಂದು ಹೆಸರು ಕೆತ್ತಲ್ಪಟ್ಟಿದೆ. ಆ ಹೆಸರು ಹೊಂದಿದವನಿಗೆ ಹೊರತು, ಹೊಸ ಹೆಸರು, ನ್ಯೂ ನೇಮ್ ಹೊರತು ಅದು ಇನ್ಯಾರಿಗೂ ತಿಳಿಯದು. ನನ್ನ ಹೆಸರು ಕಿರಣ್, ನನಗೇನಾರ ಕಲ್ ಸಿಕ್ಕಿದ್ರೆ ಅಲ್ಲಿ ಕಿರಣ್ ಅಂತಿರಲ್ಲ, ಅವನು ಇನ್ನೊಂದು ಹೊಸ ಹೆಸರು ಕೊಡ್ತಾನೆ. ಈ ವಿಲ್ ಗಿವ್ ಎ ನ್ಯೂ ನೇಮ್. ಸತ್ಯವೇದದಲ್ಲಿ ನಾವು ನೋಡ್ತೇವೆ, ಹೊಸ ಹೆಸರು ದೇವರು ಕೊಡುವಂತದ್ದು ಹಳೆಯ ಒಡಂಬಡಿಕೆಯಿಂದಲೂ ಬಂದಂತ ದೇವರ ಒಂದು ಕ್ರಮ. ದ ನ್ಯೂ ನೇಮ್ ಅನ್ನುವಂಥದ್ದು ಇಟ್ ವಿಲ್ ಸ್ಪೀಕ್ ಅಬೌಟ್ ದ ನ್ಯೂ ರಿಲೇಶನ್ಶಿಪ್. ಒಂದು ಹೊಸ ಸಂಬಂಧವನ್ನ ಅದು ಸೂಚಿಸುವಂತದ್ದಾಗಿದೆ. ಇಟ್ ವಿಲ್ ಸ್ಪೀಕ್ ಅಬೌಟ್ ದ ನ್ಯೂ ಬ್ಲೆಸ್ಸಡ್ನೆಸ್. ಒಂದು ಹೊಸ ಆಶೀರ್ವಾದಗಳನ್ನ ಅದು ತೋರಿಸಿಕೊಡುವಂತದ್ದಾಗಿದೆ. ಉದಾಹರಣೆಯಾಗಿ ಹಳೆಯ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ, ಅಬ್ರಾಮನಿಗೆ ಅಬ್ರಾಮ ಅನ್ನುವಂಥದ್ದು ಅಬ್ರಹಾಮ ಎಂಬುದಾಗಿ ಹೊಸ ಹೆಸರು ಕೊಡಲ್ಪಟ್ಟಿತ್ತು. ನೋಡ್ರಿ, ಮುಂದೆ ಅವನಿಗೆ ಏನೆಲ್ಲ ಆಶೀರ್ವಾದ ಬಂತು. ಸಾರಾಯಳು ಎಂಬುದಾಗಿ ಕರೆಯಲ್ಪಟ್ಟಿತ್ತು, ಹೊಸ ಹೆಸರು ಕೊಡಲ್ಪಟ್ಟಿತ್ತು. ಅನಂತರ ಯಾಕೋಬನಿಗೆ ಇಸ್ರಾಯೇಲನು ಎಂಬುದಾಗಿ ಹೊಸ ಹೆಸರು ಕೊಡಲ್ಪಟ್ಟಿತ್ತು. ಪೇತ್ರನ ಹೆಸರು ಸೀಮೋನ, ಆದ್ರೆ ಯೇಸು ಸ್ವಾಮಿ ಅವನನ್ನ ಪೇತ್ರ ಎಂಬುದಾಗಿ ಕರೀತಾನೆ. ಕೇಫನನ್ನ ಪೇತ್ರನು ಎಂಬುದಾಗಿ ಕರೀತಾನೆ. ಬಂಡೆ, ಒಂದು ಹೊಸ ಸಂಬಂಧ. ಸೌಲನಾದಂತ ಪೌಲನಾಗ್ತಾನೆ. ನೋಡ್ರಿ, ಒಂದು ಹೊಸ ಸಂಬಂಧ, ಆಶೀರ್ವಾದ, ಜೀವಿತ, ಮುಂದೆ ಹೋಗುವಂತ ಸಂಗತಿ. ಈ ರೀತಿಯಾಗಿ ಇರುವಂತ ಆ ಹೊಸ ಹೆಸರನ್ನ ಮತ್ತು ಆ ಹೊಸ ಆಶೀರ್ವಾದಗಳನ್ನ ದೇವರು ಆತನ ಮಕ್ಕಳಿಗೆ ವಾಗ್ದಾನವಾಗಿ ಇಡಲ್ಪಟ್ಟಿದ್ದಾನೆ. ಆ ರೀತಿಯಾಗಿ ಸಭೆಗೂ ಕೂಡ ಆತನೀಗ ಸ್ಫೂರ್ತಿದಾಯಕವಾಗಿ ಹೇಳುತ್ತಾನೆ, ನಾವು ಆ ಬಚ್ಚಿಡಲ್ಪಟ್ಟಂತ ಮನ್ನಕ್ಕೆ ಪಾತ್ರರಾಗಬೇಕಾ? ಕರ್ತನಾದ ಯೇಸು ಕ್ರಿಸ್ತನು ಹೇಳಿದ ಹಾಗೆ ನಾವು ಜೀವಿಸಬೇಕು. ಸತ್ಯ ವಾಕ್ಯಕ್ಕೆ ನಾವು ವಿಧೇಯರಾಗಿ ನಡೆಕೊಳ್ಳುವಂತವರಾಗಿರ್ಬೇಕು. ದುರ್ಬೋಧನೆಯನ್ನು ಗುರುತಿಸಬೇಕು, ಅದನ್ನು ತಡೆಯಬೇಕು. ಒಂದು ವೇಳೆ ನಮ್ಮ ಮಧ್ಯದಲ್ಲಿ ಇದ್ದರೆ ಇಡೀ ಸಭೆ ಅದಕ್ಕೆ ಪಶ್ಚಾತ್ತಾಪ ಪಡುವಂತದ್ದಾಗಿರಬೇಕು. ಹೊಸ ಹೆಸರು ಬೇಕಾ?
ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ವಾಗ್ದಾನಗಳು ಎಂದಿಗೂ ಬಿದ್ದು ಹೋಗುವಂತದ್ದಲ್ಲ. ಆತನ ನಂಬಿಗಸ್ತನಾದ ದೇವನಾಗಿದ್ದಾನೆ. ಆ ವಾಗ್ದಾನಗಳು ನೆರವೇರಿಸಲ್ಪಡ್ತದೆ. ನಮಗೂ ಒಂದು ಹೊಸ ಹೆಸರು ಕೊಡಲ್ಪಡ್ತದೆ. ಆ ಹೆಸರು ಯಾರಿಗೂ ತಿಳಿಯದು ಎಂಬುದಾಗಿ ಹೇಳ್ತಾನೆ. ಕರ್ತನಾದ ಯೇಸು ಕ್ರಿಸ್ತನಿಗೂ ಒಂದು ಹೆಸರುಂಟು, ಆ ಹೆಸರು ಯಾರಿಗೂ ಗೊತ್ತಿಲ್ಲ ಎಂಬುದಾಗಿ ಆತನ 2ನೇ ಬರೋಣ ಪ್ರಕಟಣೆ 19ನೇ ಅಧ್ಯಾಯ 11ನೇ ವರ್ಷದಿಂದ ಓದುವಾಗ ನಾವು ನೋಡುವಂತರಾಗಿದ್ದೇವೆ. ಅಂದ್ರೆ ಆ ಹೊಸ ಹೆಸರಿನ ಒಂದು ವಿಶಿಷ್ಟತೆ, ವಿಶೇಷತೆ. ಪ್ರಕಟಣೆ 3ನೇ ಅಧ್ಯಾಯ 12ನೇ ವಚನದಲ್ಲಿ ಒಂದು ಹೊಸ ಹೆಸರಿದೆ, ಅದು ಬೇರೆ ಹೆಸರು. ಅದು ಹೊಸ ಯೆರೂಸಲೇಮಿನ ಮೇಲೆ ನಮ್ಮ ಹೆಸರುಗಳನ್ನ ಕೆತ್ತುವಂತ ಸಂಗತಿ, ಅದು ಬೇರೆ ತರವಾದಂತ ರೀತಿ. ಆದ್ರೆ ಇಲ್ಲಿ ವೈಯಕ್ತಿಕವಾಗಿ ಇಟ್ ಇಸ್ ಎ ಪರ್ಸನಲ್ ಐಡೆಂಟಿಫಿಕೇಶನ್, ವೈಯಕ್ತಿಕವಾಗಿ ಗುರುತಿಸ್ತಾನೆ. ಆತನ ಸಭೆಯಾದಂತ ನಾವು, ಮಕ್ಕಳಾದಂತ ನಾವು ವೈಯಕ್ತಿಕವಾಗಿ ಆತನ ಮುಂದೆ ಗುರುತಿಸುವಂತವರಾಗಿರಬೇಕು. ಈಗೋ ನಂಬಿಗಸ್ತನಾದ ಒಳ್ಳೆ ಆಳು, ನನ್ನ ದಣಿಯ ಸೌಭಾಗ್ಯದಲ್ಲಿ ಸೇರು. ಆ ಬಿರುದುಗಳನ್ನ ಕ್ರಿಸ್ತನಿಂದ ಹೊಂದುವಂತವರಾಗಿದ್ದೇವೆ. ಪರಗಮ ಸಭೆಯ ಅನೇಕ ಸಂಗತಿಗಳನ್ನ ನೋಡಿದ್ದೇವೆ. ಕರ್ತನಾದ ಯೇಸು ಕ್ರಿಸ್ತನು ಅಂತಿಪನು ಎಂಬುದಾಗಿ ಕೊಲ್ಲಲ್ಪಟ್ಟನು ಎಂಬುದಾಗಿ ಅವನ ಹೆಸರನ್ನ ಜ್ಞಾಪಕ ಹಿಡಿದುಕೊಂಡು ಹೇಳುವಂತನಾಗಿದ್ದಾನೆ. ನಮ್ಮ ಹೆಸರನ್ನ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಯಾವಾಗ್ಲೂ ಇರುವಾಗೆ ನಾವು ಆತನಿಗಾಗಿ ಜೀವಿಸುವಂತವರಾಗಿರೋಣ. ದೇವರ ಈ ವಾಕ್ಯಗಳನ್ನ ಆಶೀರ್ವದಿಸಿ.